ಜೀವನದ ಪ್ರತಿ ಸಮಸ್ಯೆಗೂ ಮುದ್ರೆ, ಮಂತ್ರ, ಯಂತ್ರ, ತಂತ್ರ ಇದ್ರಿಂದ ಪರಿಹಾರ ಇದೆ ಅಂದ್ರೆ ನಂಬ್ತೀರಾ? ಮುದ್ರೆ ಅಂದ್ರೆ ಏಕವಚನ, ಹ್ಮ್ ಮುದ್ರಾ ಅಂದ್ರೆ ಬಹುವಚನ. ಹ್ಮ್. ಈಗ ಒಂದೇ ಕೈಲಿ ಮಾಡೋದಕ್ಕೆ ಮುದ್ರೆ ಅಂತಾರೆ, ಎರಡು ಹಸ್ತಲ್ಲಿ ಮಾಡಿದಾಗ ಮುದ್ರಾ ಅಂತ ಕರೀತಾರೆ. ನೀವು 26 ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿ. ಆದ್ರೆ ಮುದ್ರೆಗಳ ಬಗೆಗಿನ ನಿಮ್ಮ ಆಸಕ್ತಿ ಎಲ್ಲಿ ಹೇಗೆ ಪ್ರಾರಂಭ ಆಯ್ತು? ನಾವೆಲ್ಲ ಈ ಬೇಲೂರು, ಹಳೆಬೀಡು, ಪೂರಿ ಜಗನ್ನಾಥ ಟೆಂಪಲ್ಲು ಇದೆಲ್ಲ ನೋಡಿದಾಗ ಎಲ್ಲ ಸ್ಟ್ಯಾಚ್ಯುಗಳಲ್ಲಿ ಮುದ್ರೆಗಳಿವೆ. ಹೌದು ಹೌದು. ನಾವು ಮಾಡರ್ನ್ ಅಲ್ಲಿ ಇರುವಂತ ಮೆಡಿಸಿನ್ಸು ಯಾವ್ದೋ ಮೊಡ್ಯಾಲಿಟಿ, ಅಲೋಪತಿ ಇರ್ಬೋದು, ಹೋಮಿಯೋಪತಿ, ಯುನಾನಿ, ಆಯುರ್ವೇದ, ಮನೆಮದ್ದು, ನಾಟಿ ಔಷಧಿ ಇಂತಕ್ಕೆಲ್ಲ ಅಡಿಕ್ಟ್ ಆಗಿಬಿಟ್ಟು ನಮ್ಮ ತಾಯಿ ಗರ್ಭದಿಂದ ಬಂದಿರುವಂತ ಈ ಒಂದು ಶರೀರನ ಪಲ್ಯೂಟ್ ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ಮ ಗೌತಮ ಬುದ್ಧ ಅವರು ವಾಕಿಂಗ್ ಮಾಡ್ತಿದ್ರೋ, ಜಿಮ್ಗೆ ಹೋಗ್ತಿದ್ರೋ, ಯೋಗ ಮಾಡ್ತಿದ್ರೋ ಗೊತ್ತಿಲ್ಲ, ಆದ್ರೆ ಮುದ್ರಾ ಯೋಗ ಬಹಳ ಎಕ್ಸ್ಪರ್ಟ್ ಅವರು. ಮನನತ್ರಾಯೇತಿ ಮಂತ್ರ ಅಂತ ಹೇಳ್ತಾರೆ, ಮನಸ್ಸಲ್ಲಿ ಹೇಳುವಂತ ಶಬ್ದಕ್ಕೆ ಮಂತ್ರ ಅಂತ ಹೇಳ್ತಾರೆ, ಉಪನಿಷತ್ತಲ್ಲಿ ಬರ್ತದೆ. ಹ, ಹ. ಮಂತ್ರನ ನಾವು 3 ತರ ಪಠನೆ ಹ್ಮ್. ಮಾಡಬಹುದು. ಹ್ಮ್. ಕಳೆದ ಜನ್ಮದ ಪಾಪವನ್ನ ನಾನು ಒಂದು ಮುದ್ರೆ ಅಥವಾ ಮಂತ್ರದಿಂದ ಈ ಜನ್ಮದಲ್ಲಿ ಕಳ್ಕೋಬಹುದಾ? ಎಷ್ಟೋ ಸಲ ತಿಂಗಳಿಗೊಂದ್ಸಲ ತಿರುಪ್ತಿಗೆ ಹೋಗಿ ಹುಂಡಿ ಗುಡ್ಡಾಕಿ ಶ್ರೀನಿವಾಸನ ಗೋವಿಂದ ಅಂತ ಸ್ಮರಣೆ ಮಾಡಿ ಬರ್ತಿದ್ದಾನೆ, ಅವ್ರ ಮೇಲೆ ಇನ್ನೂ ಧರಿದ ತಪ್ಪಿಲ್ಲ, ಅವ್ರಿಗೆ ರೋಗ ಬಾಧೆ ಸಾಲ ಬಾಧೆ ತಪ್ಪಿಲ್ಲ, ಹಾಗಾದ್ರೆ ಶ್ರೀನಿವಾಸ ಎಲ್ಲೋದ? ಅರ್ಜುನ ಈ ಮಂತ್ರದಿಂದ ಮುಕ್ತಿಯನ್ನ ಪಡೆದ ಅಂತ ಹೇಳಲಾಗುತ್ತೆ ಅಂತ. ಎಲ್ಲಾ ಕೆಲಸಗಳಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಇರುವಂತಹ ಮಂತ್ರ ಇದು. ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ಯಾಕೆ ಗುರುಬಲ ಜಾತಕದಲ್ಲಿರೋದು ತುಂಬಾ ಮುಖ್ಯ? ಎರಡನೇದು ಗ್ರಹಗಳ ದುಷ್ಪರಿಣಾಮ. ಅದನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಹುಟ್ಟಿದಂತ ಗಳಿಗೆಗೆ ಆಧಾರದ ಮೇಲೆ ಕೆಲವೊಂದು ಗ್ರಹಗಳು ಅದರ ದುಷ್ಪರಿಣಾಮಗಳು ಇದ್ದೇ ಇರುತ್ತೆ. ಆದ್ರೆ ಇದರಿಂದ ತಪ್ಪಿಸ್ಕೋಬಹುದಾ ಅಂತ. ರೀಸೆಂಟ್ ನಾನು ಒಬ್ಬರು ಭೇಟಿ ಮಾಡಿದ್ರು, ಅವ್ರು ನೋಡಿದಾಗ ಅಣ್ಣ ತಮ್ಮಂದಿರು ಈಗ ಗಂಡ ಹೆಂಡತಿ ಆಗ್ಬಿಟ್ಟಿದ್ದಾರೆ. ಓ ಅಣ್ಣ ತಮ್ಮಂದಿರು ಈಗ ಗಂಡ ಹೆಂಡತಿ, ಈಗಲೂ ಅವ್ರ ಗಲಾಟೆ. ಪವರ್ ಅಂಡ್ ರೆಸ್ಪೆಕ್ಟ್ ಎಲ್ಲರಿಗೂ ಬೇಕು ಪ್ರಪಂಚದಲ್ಲಿ. ಜನ ನನ್ನನ್ನ ರೆಸ್ಪೆಕ್ಟ್ ಮಾಡಬೇಕು, ನನಗೆ ಪವರ್ ಇರಬೇಕು ಅನ್ನೋದು. ಇದು ಸಾಧ್ಯನಾ? ಯಾವುದೇ ಒಂದು ಮಂತ್ರ ಮುದ್ರೆಯಿಂದ ಇದು ಸಾಧ್ಯನಾ? ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ವಕ್ಷೀಯಮಾಮೃತಾತ್. Voice of Bengaluru, with Saujanya. ಜೀವನದ ಪ್ರತಿ ಸಮಸ್ಯೆಗೂ ಮುದ್ರೆ, ಮಂತ್ರ, ಯಂತ್ರ, ತಂತ್ರ ಇದರಿಂದ ಪರಿಹಾರ ಇದೆ ಅಂದ್ರೆ ನಂಬ್ತೀರಾ? ಖಂಡಿತ ಪರಿಹಾರ ಇದೆ. ಮುದ್ರೆಗಳ ಬಗ್ಗೆನೇ ಮಾತಾಡ್ತಾ, ಓಕೆ, ಥಟ್ ಅಂತ ಹೇಳ್ಬೇಕಂದ್ರೆ ಮುದ್ರೆಗಳು ಅಂದ್ರೆ ಏನ್ ನೆನಪಾಗುತ್ತೆ? ಯೋಗಾಸನದಲ್ಲಿ ನಮ್ಗೆ ಹೇಳ್ಕೊಡುವಂಥ ಚಿಕ್ಕ ಪುಟ್ಟ ಬೇಸಿಕ್ ಮುದ್ರೆಗಳಿಂದ ಹಿಡಿದು ಭರತನಾಟ್ಯಮಲ್ಲಿ ನಾವು ನೋಡುವಂಥ ಮುದ್ರೆಗಳು. ಆಲ್ಸೋ ಪುರಾಣಗಳಲ್ಲಿ ಮುದ್ರೆಗಳ ಉಲ್ಲೇಖ ಇದೆಯಾ ಅಂದ್ರೆ ಹೌದು. ಭಾಗವತ ಪುರಾಣದಲ್ಲಿ ಉಲ್ಲೇಖ ಇದೆ, ಶಿವಪುರಾಣದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಮುದ್ರೆಗಳ ಬಗ್ಗೆನೇ ಸ್ಪೆಸಿಫಿಕಲಿ ಇವತ್ತು ಮಾತಾಡಿಸ್ತಾ, ಮುದ್ರಾ ಗುರುಜಿ ನಮ್ಮೊಂದಿಗಿದ್ದಾರೆ ವಾಯ್ಸ್ ಆಫ್ ಬೆಂಗಳೂರಿನಲ್ಲಿ. ಆಲ್ಸೋ ಸಾಕಷ್ಟು ಬಿರುದುಗಳು ಇವರನ್ನ ಅಲಂಕರಿಸಿದೆ. ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಅವರು ನನ್ನ ಇವತ್ತಿನ ಅತಿಥಿಗಳು. ಮುದ್ರಾ ರತ್ನ, ಮುದ್ರಾ ಶಿರೋಮಣಿ, ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಅವ್ರನ್ನ ವಾಯ್ಸ್ ಆಫ್ ಬೆಂಗಳೂರಿಗೆ ಬರಮಾಡ್ಕೊಳ್ಳೋದಕ್ಕೆ ನನಗೆ ಬಹಳ ಖುಷಿ ಇದೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ, ವೀಕ್ಷಕರಿಗೆಲ್ಲ ನಮಸ್ಕಾರ. ಸರ್, ನಮ್ಮ ಒಂದು ಅಸೋಸಿಯೇಷನ್ ನನಗೆ ಬಹಳ ಖುಷಿ ಇದೆ. ಒಂದು 11 ವರ್ಷಗಳಷ್ಟು ಹಿಂದೆ ಹೋಗುತ್ತೆ. ಒಂದು ಖಾಸಗಿ ವಾಹಿನಿಯಲ್ಲಿ ಮಾರ್ನಿಂಗ್ ಮಂತ್ರ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಅಲ್ಲಿ ನಿಮ್ಮ ಪರಿಚಯ ಆಯಿತು. ಆ ಕಾಲಕ್ಕೇನೆ ಅದೆಂಥ ಅದ್ಭುತವಾದಂತಹ ಫ್ಯಾನ್ ಬೇಸ್ ಇತ್ತು. ಮುದ್ರೆಗಳು, ಅದರ ಹಿಂದಿನ ಸೈನ್ಸ್, ಅದನ್ನ ಜನರಿಗೆ ಮನ ಮುಟ್ಟೋ ಹಾಗೆ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೂ ಬಹಳ ಎಫೆಕ್ಟಿವ್ ಆಗಿ ಹೇಗೆ ಒಂದು ಮುದ್ರೆ ಪರಿಹಾರ ಕೊಡಬಹುದು ಅಂತ ನಿಜವಾಗ್ಲೂ ಪ್ರಾರಂಭದಲ್ಲಿ ನೋಡ್ತಾ ಈಗ ಇದು ಸಾಧ್ಯನಾ ಅಂತ ಅನ್ಸೋದು. ಬಟ್ ಹೋಗ್ತಾ ಹೋಗ್ತಾ ಸಾಕಷ್ಟು ಜನ ಅವ್ರು ಬಂದು ಹೇಳೋರು ನಿಮ್ಮ ಹತ್ರ, ನೀವು ಹೇಳ್ದಂಥ ಮುದ್ರೆ ಮಾಡಿ ನಮ್ಗೆ ಪರಿಹಾರ ಸಿಕ್ತು ಅಂತ, ವಿಚ್ ಇಸ್ ಅಮೇಝಿಂಗ್. ಹಾಗಾಗಿ ನಮಗೆ ಈ ಮುದ್ರೆ ಅಂದ್ರೆ ಏನು ಅಂತ ಹೇಳ್ತೀರಿ? ಯಾಕಂದ್ರೆ ಇದರ ಎಕ್ಸಾಕ್ಟ್ ಮೀನಿಂಗ್ ನ ತಗೊಂಡ್ರೆ ಸೀಲ್ ಅಥವಾ ಸ್ಟ್ಯಾಂಪ್ ಅಂತ ಬರುತ್ತೆ ಸಂಸ್ಕೃತದಲ್ಲಿ. ಏನ್ ಮುದ್ರೆ ಅಂದ್ರೆ, ಆದ್ರೆ ನೀವು ಇದನ್ನ ವರ್ಣಿಸ್ಬೇಕಂತಿದ್ರೆ ಮುದ್ರೆ ಅಂದ್ರೆ ಏನು? ಇದರ ಉಲ್ಲೇಖ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಕಂಡು ಬಂದಿದ್ದು? ಮುದ್ರಾ ಅಂತ ಇದಕ್ಕೆ ಸಂಸ್ಕೃತದಲ್ಲಿ ಕರೀತಾರೆ. ಹ. ಮುದ್ರೆ ಅಂದ್ರೆ ಏಕವಚನ, ಹ್ಮ್. ಮುದ್ರಾ ಅಂದ್ರೆ ಬಹುವಚನ. ಹ್ಮ್. ಈಗ ಒಂದೇ ಕೈಲಿ ಮಾಡೋದಕ್ಕೆ ಮುದ್ರೆ ಅಂತಾರೆ, ಎರಡು ಹಸ್ತಲ್ಲಿ ಮಾಡಿದಾಗ ಮುದ್ರಾ ಅಂತ ಕರೀತಾರೆ. ಹ್ಮ್. ಈ ಮುದ್ರಾ, ದ ಆರಿಜಿನ್ ಆಫ್ ಮುದ್ರಾ, ಎವಲ್ಯೂಷನ್ ಆಫ್ ಮುದ್ರಾ ಹೇಗೆ ಬಂತು ಅಂತಂದ್ರೆ, ಕೃತಯುಗದಲ್ಲಿ ಇದು ಪ್ರಾರಂಭ ಆಯಿತು ಅಂತೇಳಿ. ಹ್ಮ್. ಕೃತಯುಗದಲ್ಲಿ ಪ್ರಾರಂಭ ಆಯಿತು. ಆ ಪ್ರಾರಂಭ ಆದಮೇಲೆ ಅದು ಹಾಗೆ ಬೆಳೀತಾ ಕೃತ ಆದಮೇಲೆ ತ್ರೇತ, ದ್ವಾಪರ, ಕಲಿಯುಗಿಗೂ ಬಂತು. ಮುದ್ರೆ ಇಲ್ಲದೆ ಜೀವನ ಇಲ್ಲ, ಮುದ್ರೆ ಇಲ್ಲದೆ ಪೂಜೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹ್ಮ್. ಹ್ಮ್. ಈಗ ಮುದ್ರೆ ಹೇಗೆ ಬಂತು ಅಂತ ಅಂದರೆ ಕೃತಯುಗದಿಂದ, ಸತ್ಯುಗದಿಂದ ಬಂದಿದೆ ಅಂತ ಆಯಿತು. ಇವಾಗ ನಮ್ಗೆ 2 ಕೈ ಇದೆ, ಹ್ಮ್. 2 ಹಸ್ತ ಇರೋದ್ರಿಂದ 10 ಬೆರಳಿದೆ. ಹ್ಮ್. ಆಗ ಕೃತಯುಗದಲ್ಲಿ 4 ಕೈಗಳಿತ್ತು.
ಓಹ್! ಉದಾಹರಣೆಗೆ ಶ್ರೀನಿವಾಸ ತಗೊಳ್ಳಿ, ವಿಷ್ಣು ತಗೊಳ್ಳಿ, ಶಂಖ, ಹಾ. ಚಕ್ರ, ಗದ, ಶ್ರಾಂಗ ಅಂತ ಹಾ. ಹೇಳಿ. ಕೆಲವರಿಗೆ 6 ಹಸ್ತಗಳು, ಹ್ಮ್. ದಶಭುಜಗಳು, ದಶಹಸ್ತಗಳು ಅಂತೆಲ್ಲ ಇತ್ತು. ಹಾಗೆ ಆವಾಗ ಅಷ್ಟು ಹಸ್ತಗಳಿದ್ದಾಗ ಆ ಬೆರಳುಗಳಿಂದ ಕೆಲವು ಮುದ್ರೆಗಳನ್ನು ಮಾಡ್ತಿದ್ರು. ಕಾಲ ಕಳೆದಾಗೆ ಕಲಿಯುಗಕ್ಕೆ ನಾವು ಬಂದಮೇಲೆ ಕಲಿಯುಗದಲ್ಲಿ ನಮಗಿರೋದು 2 ಕೈ, ಹ್ಮ್. 10 ಬೆರಳಿದೆ. ಈ ಬೆರಳುಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಸರ್ಕಸ್, ಒಂದು ಯೋಗ, ಹ್ಮ್. ಒಂದು ಕ್ರಿಯೆ, ಇದಕ್ಕೆ ಮುದ್ರಾ ಯೋಗ ಅಂತ ಕರೀತಾರೆ. ಅದಕ್ಕೆ ಮುಂಚೆ ಮುದ್ರಾ ಅಂತ ಅಂದರೆ ನೀವು ಹೇಳಿದಾಗೆ ಈಗ ನಾವು ಒಂದು ರಬ್ಬರ್ ಸ್ಟಾಪ್ ಸ್ಟೀಲ್ ಹಾಕ್ದಾಗೆ ಹ್ಮ್. ಮುದ್ರಾ ಅಂತ ಒಂದು ಗುರುತು ಅಂತ ಹೇಳಿ. ಹ್ಮ್. ಮುದ್ರಾ ಅಂತಂದ್ರೇನು? ನಮ್ಮ ಶರೀರದಲ್ಲಿ 1008 ಅಂಗಗಳಿವೆ. ಕಣ್ಣು ಒಂದು ಅಂಗ, ಮೂಗು ಒಂದು ಅಂಗ, ತುಟಿಗಳು, ನಾಲಿಗೆ, ಹಲ್ಲು, ಕಿವಿ ಎಲ್ಲ ನೋಡ್ಕೊಂಬಂದಾಗ 1008 ಸ್ಪೇರ್ ಪಾರ್ಟ್ಸ್ಗಳಿವೆ. ಹ್ಮ್. ಆ ಸ್ಪೇರ್ ಪಾರ್ಟ್ಸಲ್ಲಿ ಈಗ ಜಠರ, ಹ್ಮ್. ಪ್ಯಾಂಕ್ರಿಯಾಸು, ಮತ್ತು ಕಿಡ್ನಿ, ಹೀಗೆ ಒಂದೊಂದು ಅಂಗಗಳನ್ನು ನಾವು ನೋಡಿದಾಗ ಅದರದೇ ಆದಂಥ ವೈಬ್ರೇಷನ್ ಬರ್ತದೆ. ಸೈನ್ಸ್ ಏನು ಹೇಳುತ್ತೆ? ಎವ್ರಿ ಮ್ಯಾಟರ್ ಪ್ರೊಡ್ಯೂಸ್ ವೈಬ್ರೇಷನ್ ಅಂತ. ಹ್ಮ್. ಈಗ ಮೈಕು ಇದು ಕೂಡ ವೈಬ್ರೇಟ್ ಮಾಡ್ತಿರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ಈ ವೈಬ್ರೇಷನ್ ಇರೋದ್ರಿಂದನೇ ಇದು ಮೈಕು ಅಂತ ನಮ್ಮ ಕಣ್ಣಿಗೆ ಕಾಣೋದು. ಯಾವುದೇ ಒಂದು ಕಲರ್ ಆಗಲಿ, ಆಬ್ಜೆಕ್ಟ್ ಆಗಲಿ ಜಗತ್ತಿನಲ್ಲಿ ಅದರದೇ ಆದಂಥ ವೈಬ್ರೇಷನ್ನಿಂದ ಇದು ಹಣ್ಣು, ಇದು ಪುಸ್ತಕ, ಇದು ಪೆನ್ನು, ಇದು ಮನುಷ್ಯ ಅಂತ ನಾವು ಗುರುತಿಸ್ತೀವಿ. ವೈಬ್ರೇಷನ್ ಇರೋದ್ರಿಂದ ಎವ್ರಿ ಫಿಸಿಕಲ್ ಮ್ಯಾಟರ್, ಘನವಸ್ತು, ಸಾಲಿಡ್, ಅದರದೇ ಆದಂಥ ಒಂದು ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ಬಂದಂತಾಗ ಅದರದ್ದೊಂದು ಫ್ರೀಕ್ವೆನ್ಸಿ ಡೆವಲಪ್ ಆಗುತ್ತೆ, ವೇವ್ಸ್, ಎನರ್ಜಿ. ಎನರ್ಜಿಲಿ ಸುಮಾರು ಒಂದು 12 ವೆರೈಟಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಮೆಕ್ಯಾನಿಕಲ್ ಎನರ್ಜಿ, ಈಗ ನಾನು ಚಪ್ಪಾಳೆ ತರ್ತೆ, ಶಬ್ದ ಬಂತು, ಇದು ಮೆಕ್ಯಾನಿಕಲ್ ಎನರ್ಜಿ ಅಂತ ತೇಗ್ತೀವಿ ನಾವು. ಅಕ್ಷಿ ಅಂತೀವಿ, ಕೂಗ್ತೀವಿ, ಇದೆಲ್ಲ ಒಳಗಡೆ ಪ್ರೊಡ್ಯೂಸ್ ಮಾಡುವಂಥ ಎನರ್ಜಿ. ಈಗ ನಾವು ಉಪ್ಪು ತಿಂತೀವಿ, ಉಪ್ಪು ಅಂತ ಗೊತ್ತಾಗತ್ತೆ. ಸಿಹಿ ತಿಂದಾಗ ಸಿಹಿ ಅಂತೀವಿ, ಇವಕ್ಕೆಲ್ಲ ಕೆಮಿಕಲ್ ಎನರ್ಜಿ. ಹುಳಿ, ಉಪ್ಪು, ಖಾರ, ಒಗರು ಇದೆಲ್ಲ ಗುರುತುಪಡಿಸುವಂಥ ಎನರ್ಜಿ ನಮ್ಮ ಬಾಡಿನಲ್ಲಿದೆ. ಹೀಗೆ ಈ ಎನರ್ಜಿಗಳು ಒಂದೊಂದು ಸ್ಪೇರ್ ಪಾರ್ಟ್ಸಿಂದ ಪ್ರೊಡ್ಯೂಸ್ ಆದಂಥ ಎನರ್ಜಿ ಒಂದು ಕಡೆ ಸೇರ್ಕೊಳ್ಳುತ್ತದು. ಆ ಎನರ್ಜಿನ ವಾಪಸ್ ನಾವು ಒಳಗನೆ ಇಟ್ಕೊಳ್ಳೋದು, ಡಿಸ್ಚಾರ್ಜ್ ಮಾಡಬಾರ್ದು. ಹ್ಮ್. ನಮ್ಮಲ್ಲೊಂದು ಹೀಲಿಂಗ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಈ 12 ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಥರ್ಮಲ್ ಬಾಡಿ. ಈಗ ಜ್ವರ ಬಂತು ಅಂದಾಗ ನನ್ನಲ್ಲಿ 100 ಡಿಗ್ರಿ ಸೆಂಟಿಗ್ರೇಡ್ ಜ್ವರ ಇರ್ತದೆ, ಹ್ಮ್. ಅದು ಥರ್ಮಲ್ ಎನರ್ಜಿ. ಈ ಥರ ಎನರ್ಜಿಲಿ ಅದರದೇ ಆದಂಥ ವೈಬ್ರೇಷನ್ ಬರ್ತದೆ. ಆ ವೈಬ್ರೇಷನ್ಸ್ ಹೆಂಗೆ ಡಿಸ್ಚಾರ್ಜ್ ಆಗುತ್ತೆ ಅಂದರೆ ನಮ್ಮ ಬೆರಳಿನ ತುದಿನಲ್ಲಿ ಹಿಂಗೆ ಡಿಸ್ಚಾರ್ಜ್ ಆಗುತ್ತೆ. ಇದಕ್ಕೆ ಮೆಡಿಕಲ್ ಸೈನ್ಸಲ್ಲಿ ಇದಕ್ಕೆ ಸೈನಸ್ ಅಂತ ಕರೀತಾರೆ. ಇದು ಈಗ ಇಟ್ಕೊಂಡ್ರೆ ನೀವು ಕೆರೆಲಿನ ಕ್ಯಾಮ್ರಾದಲ್ಲಿ ನೋಡಿದಾಗ ಎನರ್ಜಿ ಡಿಸ್ಚಾರ್ಜ್ ಆಗೋದು ನಾವು ಇವತ್ತು ನೋಡ್ಬೋದು ಪ್ರತಿಯೊಂದು ವಸ್ತುನಲ್ಲೂ. ಹ್ಮ್. ಈ 10 ಬೆರಳಲ್ಲಿ 10 ಎನರ್ಜಿ ಡಿಸ್ಚಾರ್ಜ್ ಆಗ್ತಾ ಇರ್ತದೆ. ಬಾಡಿ ಹೀಟು, ಬಾಡಿ ಕೂಲಿಂಗ್ ಆಗೋದು, ಸಿಕ್ಕಾಪಟ್ಟೆ ಕೂಲ್ ಆಗೋದು, ಮತ್ತು ಉಳಿ, ತೇಗು, ಕೆಮ್ಮು, ಸೀನೋದು, ಆಕ್ಳಿಸೋದು, ಇದೆಲ್ಲ ಎನರ್ಜಿಗಳು ಹ್ಮ್. ಬಾಡಿನಲ್ಲಿ ಪ್ರೊಡ್ಯೂಸ್ ಮಾಡುವಂಥದ್ದು. ಬೇರೆ ಯಾರು ಪ್ರೊಡ್ಯೂಸ್ ಮಾಡಲ್ಲ, ಹ್ಮ್. ನಮ್ಮಲ್ಲಿರೋ ಸ್ಪೇರ್ ಪಾರ್ಟ್ಸ್ಗಳು ಪ್ರೊಡ್ಯೂಸ್ ಮಾಡುತ್ತದು. ಹ್ಮ್. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆ ಒಳ್ಳೆ ಎನರ್ಜಿನ ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಅದರಿಂದ 10 ಬೆರಳಲ್ಲಿಗಿದ್ರೆ ಎಲ್ಲ ಎನರ್ಜಿ ಹೋಗ್ತಾ ಇದೆಲ್ಲ, ಇದನ್ನು ವಾಪಸ್ಸು ನಮ್ಮ ಬಾಡಿ ಒಳಗೆ ಕಳಿಸ್ಕೊಳ್ಬೇಕು, ಹೊರಗೆ ಹೋಗಕ್ಕೆ ಬಿಡಬಾರ್ದು. ಯಾವ ಎನರ್ಜಿ ನಮ್ಮ ಬಾಡಿ ಪ್ರೊಡ್ಯೂಸ್ ಆಗುತ್ತೋ ಆ ಎನರ್ಜಿನ ವಾಪಸ್ ನಾವು ಒಳಗೆ ಬಾಡಿ ಒಳಗೇನೆ ಮತ್ತೆ ರಿಟೈನ್ ಮಾಡ್ಕೊಳ್ಳೋಕ್ಕೆ, ಮತ್ತೆ ಅದರೊಳಗೆ ಸ್ಟೋರ್ ಮಾಡಲಿಕ್ಕೆ ಒಂದು ಮೆಕ್ಯಾನಿಸಮ್ ಬಂತು, ಅದೇ ಮುದ್ರಾ ಅಂತ. ಮುದ್ರಾ ಅಂದರೆ ಬರೋ ಎನರ್ಜಿ ಮತ್ತೆ ವಾಪಸ್ ಕಳಿಸೋದು ಒಳಗಡೆಗೆ, ಡಿಸ್ಚಾರ್ಜ್ ಆಗಕ್ಕೆ ಬಿಡಬಾರ್ದು. ಈಗ ನಾವು ವಾಕಿಂಗ್ ಮಾಡ್ತಿರ್ತೀವಿ, ಸುಮ್ಮನೆ ಕೂತಿರ್ತೀವಿ, ಟಿ ವಿ ನೋಡ್ತಾ, ಹಾಗೆ ಡಿಸ್ಚಾರ್ಜ್ ಆಗ್ತಿರ್ತದೆ. ಅದ್ರ ಬದಲು ವಾಕಿಂಗ್ ಮಾಡೋ ಒಂದು ಮುದ್ರೆ ಧಾರಣೆ ಮಾಡಿ, ಟಿ ವಿ ನೋಡುವಾಗ, ಓದುವಾಗ ಯಾವುದೋ ಒಂದು ಕೈಲಿ ಮುದ್ರೆ ಧಾರಣ ಮಾಡಿದ್ರೆ ಆ ಎನರ್ಜಿ ವಾಪಸ್ ನಮಗೆ ಹೋಗಿ ಒಳಗಡೆ ಹೀಲ್ ಮಾಡುತ್ತೆ. ಸೊ ಮುದ್ರಾ ಅಂದರೆ ನಾವು ಪ್ರೊಡ್ಯೂಸ್ ಆಗಿರೋ ಎನರ್ಜಿನ ಡಿಸ್ಚಾರ್ಜ್ ಮಾಡ್ದೇನೆ, ಹೊರಗೆ ಕಳಿಸ್ತೇನೆ, ಅದೇ ಎನರ್ಜಿ ವಾಪಸ್ ಒಳಗಿಟ್ಕೊಳ್ಳೋದಕ್ಕೆ ಒಂದು ಯೋಗ ಕಂಡಿಡಿದ್ರು ನಮ್ಮ ಬೆರಳಿಂದಲೇ. ಅದಕ್ಕೆ ಮುದ್ರಾ ಯೋಗ ಅಂತ ಕರೆದ್ರು, ಅದಕ್ಕೆ ಮುದ್ರಾ ಅಂತ ಹೇಳೋದು. ಹಾಗೆ ಒಂದೊಂದು ಸಮಸ್ಯೆಗಳಿಗೂ ಒಂದೊಂದು ಕಾಯಿಲೆಗಳಿಗೂ ನಮ್ಮಲ್ಲೇ ಇರೋ ಹೀಲಿಂಗ್ ಎನರ್ಜಿನ ಅದನ್ನು ವಾಪಸ್ ಒಳಗಡೆ ಕಳಿಸಿ ಹೀಲ್ ಮಾಡ್ಕೊಳ್ಳಿಕ್ಕೆ ಒಂದು ಸಿಸ್ಟಮ್ ಬಂತು, ಅದೇ ಮುದ್ರಾ. ಮುದ್ರಾ ಅಂದರೆ ವಾಪಸ್ ಒಳಗೆ ಕಳಿಸಿ ಅದನ್ನು ರಿಸ್ಟೋರ್ ಮಾಡೋದು. ಇದಕ್ಕೆ ವಾಪಸ್ ಒಳಗೆ ಕಳಿಸಿ ಸೀಲ್ ಮಾಡಿಡೋದು, ಒಳಗೆ ಸ್ಟೋರ್ ಮಾಡಿರೋದು, ಅದಕ್ಕೆ ಮುದ್ರಾ ಅಂತ ಬಂದು. ಆದ್ರೆ ಮುದ್ರಾ ಇದ್ರ ಬಗ್ಗೆ ಮಾತಾಡ್ತಾ, ಇದಕ್ಕೆ ಫಾದರ್ ಆಫ್ ಮುದ್ರಾ ಅಂತ ಯಾರಾದ್ರೂ ಇದರ ಅಂತ ಸರ್? ಯಾಕಂದ್ರೆ ದೇವಾನುದೇವತೆಗಳ ಹಸ್ತ ಕೂಡ, ಅವರು ಕೂಡ ಮುದ್ರಾ ಧಾರಣೆ ಮಾಡಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಅಭಯ ಮುದ್ರಾ ಇರಬಹುದು, ವರದ ಮುದ್ರಾ ಇರಬಹುದು. ಹಾಗಾಗಿ ಯಾರಿದನ್ನ ಪ್ರಾರಂಭಿಸಿದ್ರು ಅನ್ನೋದ್ರ ಬಗ್ಗೆ ಏನಾದ್ರೂ ಉಲ್ಲೇಖ ಸಿಗತ್ತಾ? ಇದು ಯಾರಿಂದ ಬಂತು ಅಂತ ಎಲ್ಲೂ ನಮಗೆ ಗೊತ್ತಿಲ್ಲ, ಬಟ್ 1008 ಮುದ್ರೆಗಳಿದೆ.
ಹಾ, ಹಾ, ಹಾ. ನಾನು ಇದ್ರ ಬಗ್ಗೆ 500 ಮುದ್ರೆ ರಿಸರ್ಚ್ ಮಾಡಿದ್ದೀನಿ. ಇನ್ನು ಉಳಿದದ್ದು ಸಂಯುತ ಅಸಂಯುತ ಅಂತೇಳಿ ಭರತನಾಟ್ಯ ಡ್ಯಾನ್ಸಲ್ಲಿ ಮುದ್ರೆಗಳಿದೆ. ಹ್ಮ್. ಅಸಂಯುತ ಅಂದರೆ ಸಿಂಗಲ್ ಹ್ಯಾಂಡ್ ಗೆಸ್ಟರ್ ಅಂತ ಹಾ, ಹಾ. ಬಂದೆ ಕೇಳಿ. ಪತಾಕ ಸ್ತ್ರಿಪತಾಕೋ ಅರ್ಧ ಪತಾಕ ಕರ್ತರಿ ಮುಖ ಅಂತ ಒಂದು ಇದೆ. ಹ್ಮ್, ಹ್ಮ್. ಆಮೇಲೆ ಅಂಜಲಶ್ಚ ಕಪೋಶ್ಚ ಕರ್ಕಟ ಅಂತೇಳಿ ಒಂದು 2 ಮುದ್ರೆಗಳಿವೆ. ಇದು ಮುದ್ರೆಯಲ್ಲಿ ಭರತ ಮುನಿಗಳು ಇದನ್ನ ಮುದ್ರೆಗಳನ್ನ ನಾಟ್ಯಶಾಸ್ತ್ರಕ್ಕೆ ಅಳವಡಿಸಿದ್ದಾರೆ. ಹ್ಮ್. ಇದು ನೃತ್ಯಕ್ಕೆ ಅಲ್ಲದೆ ಹ್ಮ್. ಕಾಯಿಲೆಗಳನ್ನು ಕ್ಯೂರ್ ಮಾಡುವಂಥ ಮುದ್ರೆಗಳು, ನಾವು ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಮುದ್ರೆಗಳಿವೆ. ಉದಾಹರಣೆಗೆ ನಾವು ಊಟ ಮಾಡಬೇಕು ಅಂದರೆ ಹ್ಮ್. ಈ ಮುದ್ರೆ ಉಪಯೋಗಿಸ್ತೀವಿ. ಹೀಗೆ ಹೋಗ್ತೀವಿ. ಇದಕ್ಕೆ ಮುಕುಳ ಅಂತ ಕರೀತಾರೆ. ಇದು ಒಂದು ಮುದ್ರೆ. ಇದು ಒಂದು ಮುದ್ರೆ. ಓ, ಹಾ, ಹಾ. ಸೂಚಿ ಅಂತ ಇದು ಹಲ್ಲುಜ್ಜಕ್ಕೆ, ಹಿಂಗೆ ಹಲ್ಲುಜ್ಜಕ್ಕೆ. ಹ್ಮ್. ಸರ್ಪಶಿರ ಹಿಂಗೆ ತಲೆ ಕೆರ್ಕೊಳ್ಳೋಕೆ ಹಾ, ಸರ್ಪಶಿರ ಹಾ, ಹಾ. ಸರ್ಪಶಿರ ಅಂತ ಹೇಳ್ತಾರೆ. ಈಗ ನಾವು ಉದಾಹರಣೆಗೆ ಹಲ್ಲುಜ್ಜಬೇಕು ಅದಕ್ಕೆ ಸೂಚಿ ಮುದ್ರೆ. ಇದು ತೋರು ಬೆರಳು ಸ್ಟ್ರೈಟ್ ಆಗಿದ್ದು ಹಂಗೆ ಹಲ್ಲುಜ್ಜಿದ್ರೆ ಇದರಲ್ಲಿರೋ ಎನರ್ಜಿ, ಇದರಲ್ಲಿ ಬರೋ ಎನರ್ಜಿ ನಮ್ಮ ಹಲ್ಲನ್ನ ಶುದ್ಧಿ ಮಾಡಿ ಹಲ್ಲಿಗೆ ಸ್ಟ್ರೆಂತ್ ಕೊಡುತ್ತೆ. ಅದರಿಂದ ಬ್ರಷ್ ಯೂಸ್ ಮಾಡ್ಬೋದು. ಕೇಳಿ ಇದು ಸೂಚಿ ಮುದ್ರೆ ಯೂಸ್ ಮಾಡಿ ಅಂತ ಹೇಳ್ತದೆ. ಊಟ ಮಾಡ್ಬೇಕಾದ್ರೆ ಸ್ಪೂನ್ ಮೇಲೆ ಊಟ ಮಾಡಬಾರ್ದು, ಚಮಚ ತಗೊಂಡು. ಇದರಲ್ಲಿ ಒಂದೊಂದು ಎನರ್ಜಿ ಇದೆ. ಅದು 5 ಎನರ್ಜಿ ಇದೆ ಅದರಲ್ಲಿ. ನಮ್ಮ ಪಂಚಕೋಶಗಳನ್ನು ಡಿಸಾರ್ಡರ್ ಆಗಿದೆ ಆರ್ಡರ್ ಮಾಡಲಿಕ್ಕೆ, ಕರೆಕ್ಟ್ ರಿಯಲೈನ್ ಮಾಡಲಿಕ್ಕೆ 5 ಬೆರಳು. ನಾವು ಸಾಂಬಾರು, ರಸಮ್ಮು, ಪ್ರತಿಯೊಂದು ಹಿಟ್ಟು, ಚಪಾತಿ ಎಲ್ಲನೂ ನಾವು ಈ ಮೊದಲು ಊಟ ಮಾಡಬೇಕು. ಹೀಗೆ ಇದು ಮುಕುಳ ಅಂತ ಕರೀತಾರೆ. ಆದ್ದರಿಂದ ಆಮೇಲೆ ಏನಕ್ಕೆ ಬಂದಿದ್ಯಾ ಅಂತ ನಾವು ಕೇಳ್ತೀವಿ. ಏನು ಅಂತ ಕೇಳಿ ಇದು ಶಿಖರ ಮುದ್ರಾ ಅಂತಾರೆ. ಈಗ ಎಂದಾಗ ಬಾಡಿಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಆಗ ಸ್ಟ್ರೆಂತ್ ಬರುತ್ತೆ, ಉಲ್ಲಾಸ ಬರುತ್ತೆ, ಝೀಲ್ ಬರುತ್ತೆ. ಇದು ಶಿಖರ. ಹೆಬ್ಬೆಟ್ಟು, ಯಾಕೆಂದರೆ ಹೆಬ್ಬೆಟ್ಟು ಇದು ಥರ್ಮಲ್ ಎನರ್ಜಿ. ನಮ್ಮಲ್ಲಿ ಬಾಡಿಲಿ ಎಂಟೈರ್ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋ ಸ್ವಿಚ್ ಬೋರ್ಡು ಹೆಬ್ಬೆಟ್ಟು. ಆಮೇಲೆ ನಾವು ಹೀಗೆ ಇಟ್ಕೊಂಡಿರ್ತೀವಿ. ಈಗ ಈ ಥರ ಇರ್ತೀವಿ. ಇದಕ್ಕೆ ಹಾಕಿನಿ ಮುದ್ರಾ, ಕಾಳಿ ಮುದ್ರಾ ಅಂತ ಕರೀತಾರೆ. ಇದು ಮಾಡೋದ್ರಿಂದ ಸ್ಪಿರಿಚುವಲಿ, ಸೈಂಟಿಫಿಕಲಿ ಎಲ್ಲದಕ್ಕೂ ರಿಲೀಫ್ ಕೊಟ್ಬಿಡುತ್ತೆ ಇಮಿಡಿಯೇಟಾಗಿ. ಅದರಿಂದ ಮುದ್ರಾ ಅಂದರೆ ನಮ್ಮಲ್ಲಿ ಬರೋ ಎನರ್ಜಿನ ವಾಪಸ್ ನಮ್ಮೊಳಗೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳೋ, ಸೀಲ್ ಮಾಡೋದು. ಒಂದು ಸೀಲ್ ಮಾಡಿರೋದಕ್ಕೆ ಮುದ್ರಾ ಅಂತ ಕರೀತಾರೆ. ಅದರಿಂದ ಇದು ಕೃತ ಸತ್ಯೋಗದಿಂದ ಬಂದಿರೋಂಥದ್ದು. ಉದಾಹರಣೆಗೆ ಈಗ ಇದಕ್ಕೆ ಅರಾಳ ಅಂತ ಕರೀತಾರೆ. ಈ ಲಕ್ಷ್ಮೀ ವಿದ್ಯೆ ನೋಡಿದಾಗ ಇದಕ್ಕೆ ಪತಾಕ, ಈಗ ತಿರುಪತಿ ಶ್ರೀನಿವಾಸ ಈ ಥರ ಆಶೀರ್ವಾದ ಮಾಡೋದು. ಅಭಯ ಹಸ್ತ, ಇದಕ್ಕೆ ಅಭಯ, ಇದಕ್ಕೆ ಅಭಯ ಮುದ್ರಾ ಅಂತಾರೆ. ಬಟ್ ಡ್ಯಾನ್ಸಲ್ಲಿ ಇದಕ್ಕೆ ಪತಾಕ ಹಸ್ತ ಅಂತಾರೆ. ಸ್ವಲ್ಪ ಹಿಂಗೆ ಮಾಡಿದ್ರೆ ಶುಕತುಂಡ, ಹೀಗೆ ಪಾಶ, ಅಂಕುಶ ಎಲ್ಲ ಇಟ್ಕೊಳ್ಬೇಕಾದ್ರೆ ಒಂದಾಯ್ತು. ಕಸ ಗುಡಿಸ್ಬೇಕಾದ್ರೆ ನಾವು ಮುಷ್ಟಿ ಮುದ್ರೆ ಇಟ್ಕೊಂಡು ಕಸ ಮಾಡ್ತೀವಿ. ಇದು ಮುಷ್ಟಿ. ಪೊರ್ಕೆ ಇಟ್ಕೊಂಡು ಹಿಂಗೆ ಗುಡ್ತೀವಿ. ಇದು ಮುಷ್ಟಿ. ಇದು 2 ಥರ ಮುಷ್ಟಿ. ಇದು ಹೆಬ್ಬೆಟ್ಟು ಹೊರಗೆ ಬಂದರೆ ಬಾಹ್ಯ ಮುಷ್ಟಿ, ಹೆಬ್ಬೆಟ್ಟು ಒಳಗೋದ್ರೆ ಅಂತರ್ಮುಷ್ಟಿ ಅಂತ ಕರೀತಾರೆ. ಪಾತ್ರೆ ತೊಳಿಬೇಕಾದ್ರೆ ಕುಂಚಿತ ಪತಾಕ, ಹಿಂಗೆ ಪಾತ್ರೆ ತೊಳಿತೀವಿ ನೋಡಿ. ಪಾತ್ರೆ ತೊಳಿಬೇಕಾದ್ರೆ ಇದಕ್ಕೆ ಕುಂಚಿತ ನೋಡಿ, ಪತಾಕ ಇದು ಕುಂಚಿತ. ಈಗ ಅಭಯ ಹಸ್ತದಲ್ಲಿ ಅರ್ಧ ಮಾಡಿದ್ರೆ ಹಿಂಗೆ ತೊಳಿತೀವಿ. ಇದೆಲ್ಲ ಮಾಡೋದ್ರಿಂದ ಹಾರ್ಟ್ಗೆ ಒಳ್ಳೆ ಎಕ್ಸಸ್ಸು. ಈ ರೀತಿ ಯಾರು ಮಾಡ್ತಾರೋ ಹಾರ್ಟ್ ಅಟ್ಯಾಕೇ ಆಗಲ್ಲ. ಮುಷ್ಟಿ ಮುದ್ರೆ ಹಿಡ್ಕೊಂಡು ಕಸ ಗುಡಿಸಿದ್ರೆ ಹೆಂಗಸರಿಗೆ ಮುಟ್ಟಿನ ಸಮಸ್ಯೆ ಬರೋದೇ ಇಲ್ಲ. PCOD, PCOS ಯಾವುದೇ ಸಮಸ್ಯೆನೇ ಬರೋಲ್ಲ. ಅದರಿಂದ ಈಗೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತಾರೆ, ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ. ಅದಕ್ಕೆ ಆಯುಷು ಕಮ್ಮಿ, ಆರೋಗ್ಯನೂ ಕಮ್ಮಿ. ಮುದ್ರೆ ನಮ್ಮಲ್ಲಿರೋ ಎನರ್ಜಿನೇ ತಗೊಂಡು ಎಲ್ಲೆಲ್ಲಿ ಡಿಫಿಷಿಯನ್ಸಿ ಇದೆಯೋ, ಎಲ್ಲಿ ತೊಂದರೆ ಇದೆಯೋ ಅದನ್ನು ಸರಿಪಡಿಸುವಂಥ ವಿಶೇಷವಾದಂಥ ಹೀಲಿಂಗ್ ಎನರ್ಜಿನ ನಾವು ಬಾಡಿನಲ್ಲಿ ಲಾಕ್ ಮಾಡೋದನ್ನೇ ಮುದ್ರಾ ಅಂತ ಕರೀತಾರೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಇದು. ಆದ್ರೆ ನನಗೆ ಮತ್ತೊಂದು ಕುತೂಹಲ ಏನಂದ್ರೆ ತಿಳ್ಕೋಬೇಕು. ನೀವು 26 ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿ. ಆದ್ರೆ ಮುದ್ರೆಗಳ ಬಗೆಗಿನ ನಿಮ್ಮ ಆಸಕ್ತಿ ಎಲ್ಲಿ, ಹೇಗೆ ಪ್ರಾರಂಭ ಆಯಿತು? ಯಾಕಂದ್ರೆ ಇವಾಗ ಇದು ನಿಮ್ಮ ಈ ಮುದ್ರಾ ಗುರೂಜಿಯಾಗಿ ನಿಮ್ಮ ಕರಿಯರ್ನ 17ನೇ ವರ್ಷನಾ ಸರ್? ಹೌದು. ಹೇಗೆ ಈ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು? ನಿಮ್ನ ಯಾರು ಪರಿಚಯಿಸಿದ್ದು ಮುದ್ರಾ ಪ್ರಪಂಚಕ್ಕೆ? ನನಗೆ 13ನೇ ವಯಸ್ಸಿನಲ್ಲಿ, ನಾನು ಓದುವಾಗ 13ನೇ ವಯಸ್ಸಿನಲ್ಲಿ ನನಗೆ ಆಗಾಗ ಬಿಟ್ಟು ಬಿಟ್ಟು ಜ್ವರ ಬರೋದು. ಆವಾಗ ಇದು ಸುಮಾರು ಒಂದು 48 ವರ್ಷದಿಂದ ಮಾತು. 48 ಇಯರ್ಸ್ ಬ್ಯಾಕಲ್ಲಿ. ಆಗ ಈಗಿನಷ್ಟು ಅಡ್ವಾನ್ಸ್ಡ್ ಮೆಡಿಷನ್ನು ಅವೆಲ್ಲ ಇರಲಿಲ್ಲ. ಅಮ್ಮ ಅಂತ ಕರೀತಾರು, ದಡಾರ, ಸಿಡುಬು ಈ ಥರದ್ದೆಲ್ಲ ಬರ್ತಾಯಿತ್ತು. ಕ್ಷಯ ರೋಗಗಳೆಲ್ಲ ಬರ್ತಾಯಿತ್ತು. ಆಗ ಒಂದು ದಿವಸ ಜ್ವರ ಬಂದಾಗ ನಮ್ಗೆ ಆಗೇನೆಲ್ಲ ಈ ಥರ ಎಲ್ಲ ಆ್ಯಂಟಿಬಯೋಟಿಕ್ಕು, ಸ್ಟೀರಾಯ್ಡ್ಸ್ ಎಲ್ಲ ಅವಾಗಿರಲಿಲ್ಲ. ಎಲ್ಲ ಒಂದು ನೀರು ಔಷಧಿ ಅಂತ ಕೊಡೋರು. ನಾನು ಮಂಡ್ಯದಲ್ಲಿ ಹುಟ್ಟಿ ಬೆಳೆದಿದ್ದು. ಅಲ್ಲಿ ಡಾಕ್ಟ್ರು ನಮಗೆ ಒಂದು ಬಾಟ್ಲಲ್ಲಿ ಒಂದು ಔಷಧ ನೀರು ಮಿಕ್ಸ್ ಮಾಡಿ ಕುಡಿ ಅಂತ ಕೊಡೋ. ಇಷ್ಟ ಕುಡಿದ್ರೂ ಜ್ವರ ಹೋಗ್ತಿರ್ಲಿಲ್ಲ, ಕೆಮ್ಮು ಹೋಗ್ತಿರ್ಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಾಗೆ ನಾನು ಮುಷ್ಟಿ ಚಳಿ ಬಂತು ಅಂತೇಳಿ ಬಿಗ್ಗಿಯಾಗಿ ಹಿಂಗೆ ಇಟ್ಕೊಂಡು ಮಲ್ಕೊಂಡಿದ್ದೆ. ಚಳಿ ಜ್ವರ ಬಂದಾಗ ಎಷ್ಟೇ ಬೆಡ್ಶೀಟ್ಸ್ ಹೊಸಿದ್ರು ಕೂಡ ಜ್ವರ ಹೋಗ್ತಿರ್ಲಿಲ್ಲ.
ಈಗ ಇಟ್ಕೊಂಡು ಮಲ್ಕೊಂಡಾಗ ನಂಗೆ ವಿಪರೀತ ಬೆವರು ಬಂತು. ವಿತಿನ್ 20 ಮಿನಿಟ್ಸ್ ಜ್ವರ ಹೊಟ್ಟೆ ಹೋಯ್ತು. ಹ್ಮ್. ಬಾಹ್ಯ ಮುಷ್ಟಿ ಹಿಂಗೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ನಂಗೆ ಅರಿವಿಲ್ದಂಗೆನೆ. ಆಮೇಲೆ ಜ್ವರ ಬಿಡ್ತು. ಬಿಟ್ಟ ತಕ್ಷಣ ಸ್ಕೂಲ್ಗೆ ಹೋಗಿ ಶುರು ಮಾಡಿಬಿಟ್ಟೆ. ಈ ಔಷಧಿಗಿಂತ ಈ ಮುದ್ರಲ್ಲೇ ಗುಣ ಆಯ್ತಂತ ನಂಗೊಂದು ಮನವರಿಕೆ ಆಯಿತು. ಆಮೇಲೆ ನಾನು ಏನು ಮಾಡಿದೆ, ಇದನ್ನು ಹಾಗೆ ಇಟ್ಕೊಂಡ್ಮೇಲೆ ಯಾರ್ಯಾರು ಜ್ವರ ಬರುತ್ತೋ ಅವ್ರಿಗೆ ಪ್ರಯೋಗ ಮಾಡಿ ನೋಡಿದೆ. ಹ್ಮ್. ಜ್ವರ ಬಿಡ್ತಾ ಬಂದ್ಬಿಡ್ತು. ಜ್ವರ ಈ ಮುದ್ರೆ ಇಟ್ಕೊಂಡ್ರೆ ಜ್ವರ ಹೋಗುತ್ತೆ ಅಂತ ಕನ್ಫರ್ಮ್ ಆಗುತ್ತೆ. ಈಗ ನನ್ನೊಬ್ಬರಿಗೆ ಆಯ್ತೋ ಏನೋ ಗೊತ್ತಿಲ್ಲ, ಅನುಮಾನ. 5 ಜನಕ್ಕೂ ಜ್ವರ ಅಂತಂದ್ರೆ, ಈಗ ನನ್ನ ಪಕ್ಕ ಮಲಗಿದ್ದವ್ರಿಗೂ ಜ್ವರ ಬಂದ್ಬಿಟ್ಟಿತ್ತು. ಹ್ಮ್. ನನ್ನಿಂದ ನಿಂಗೆ ಜ್ವರ ಬಂತಲ್ವಾ, ನೀನು ಇದು ಮುದ್ರೆ ಮಾಡು. ಹ್ಮ್. ಮುದ್ರೆ ಅಂತಾನೆ ಗೊತ್ತಿಲ್ಲ, ಹಿಂಗೆ ಇಟ್ಕೊ ಮಲ್ಕೋ ಸುಮ್ಮನೆ ಅಂತ. ಹಾ, ಹಾ. ಕಿವಿ ನೋವು ಬರ್ತಿತ್ತು. ಕಿವಿ ನೋವು ಬಂದಾಗ ಸುಮ್ಮನೆ ಕೆರ್ತಾ ಬರೋದು. ಆಗ ನಾನು ಕಿರುಬೆರಳು ಹಾಕೊಂಡು ಹಿಂಗೆ ಅನ್ಕೊಂಡ ತಕ್ಷಣ ಹಾ. ಹಿಂಗೆ ಅಂತಿದ್ದಂಗೆ ನೋವು ಹೊಟ್ಟೋಯ್ತು. ಆ ಕಿವಿ ನೋವಿಗೆ ತಲೆನೋವು ಬರ್ತಿತ್ತು. 1 ತಿಂಗಳು ನೋವು ಔಷಧಿ ತಗೊಂಡಿದ್ದೀನಿ ತಲೆನೋವಿಗೆ. ಆ ಕಿರುಬೆರಳಲ್ಲಿ ಇದು ಕನಿಷ್ಠಿಕ ಅಂತಾರೆ. ಹ್ಮ್. ಇದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ತಿದ್ದಾಗ ಏನೋ ನಂಗೆ ಅರಿವಿಲ್ದಂಗೆ ಅದಾಯಿತು. ಬಂದಿದ್ದಾಗ ಆಮೇಲೆ ನಾನು ಇವೆಲ್ಲ ಮಾಡಿದ್ರೆ ಕ್ಯೂರ್ ಆಗುತ್ತೆ ಅಂತೇಳಿ ನಾನು ನನ್ನ PUC ಓದುವಾಗ, ನಾನು ಇಂಜಿನಿಯರಿಂಗ್ ಓದುವಾಗ ಹ್ಮ್. ಹ್ಮ್. ಭಾಳ ಪ್ರಯೋಗಗಳು ಮಾಡಿದೆ. ಹ್ಮ್. ಭಾಳ ಖುಷಿ ಆಯಿತು. ಎಲ್ಲರೂ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಏನೋ ತೊಂದರೆ ಬಂದಾಗ ಹ್ಮ್. ಎಲ್ಲ ನಂತರ ಬಂದು ಟ್ರೀಟ್ಮೆಂಟ್ ತಗೋತಾರೆ. ವಿತೌಟ್ ಮೆಡಿಷನು, ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಬರೀ ಮುದ್ರೆನೆಲ್ಲ ಕ್ಯೂರ್ ಆಗ್ತಿತ್ತು. ಆದ್ರೆ ನಿಮ್ಗೆ ಅವಾಗಿದ್ ಮುದ್ರೆ ಅಂತ ಗೊತ್ತಿಲ್ಲ. ಇದು ಯಾವ ಹೆಸರು ಯಾವುದು ಅಂತ ಹಾ. ಗೊತ್ತಿರಲಿಲ್ಲ. ಸುಮ್ಮನೆ ಏನೋ ಮಾಡ್ತಿದ್ವಿ. ಹಾ, ಸೆಲ್ಫ್ ಎಕ್ಸ್ಪೆರಿಮೆಂಟ್ ಮಾಡಿ ಸೆಲ್ಫ್ ಇದನ್ನ ಪ್ರಯೋಗ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡ್ತಿದ್ರಿ. ಮಾಡಿ ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಹಾ. MS ಮಾಡಕ್ಕೆ ಹೋದಾಗ MS ಅಲ್ಲೂ ಕೂಡ ಕೆಲವರಿಗೆ ಆ ಸ್ನೋ ಫಾಲ್ ಆಗೋದು, ಅವಾಗ ವೆದರ್ ಕಂಡೀಷನ್ ಆಗೋದು, ಆಗ ಈ ಸಿಕ್ಕಾಪಟ್ಟೆ ವೀಸಿಂಗ್ ಬರೋದು ಕೆಲವರಿಗೆ ಹ್ಮ್. ಎಲ್ಲ ಮಾಡಿದಾಗ ನಾನು ಕೆಲವು ಮುದ್ರೆಗಳನ್ನು ಇಂಥದ್ದೆಲ್ಲ ಮಾಡಕ್ಕೆ ತೋರಿಸ್ಕೊಟ್ಟೆ ಅವ್ರಿಗೆ. ಆವಾಗ ಬಾಡಿ ಹೀಟ್ ಆಗೋದು, ಎಷ್ಟೇ ಶೊಟ್ರ್ ಇಲ್ಲ, ಮತ್ತು ಶಾಲು ಹೊತ್ಕೊಂಡಿಲ್ಲ, ಕೋಟ್ ಹಾಕಿಲ್ಲ, ಚಳಿ ಇಲ್ಲ, ಎಷ್ಟೇ ಚಳಿದ್ರು ಕೂಡ ಹ್ಮ್. ಹ್ಮ್. ನಿವಾರಣೆ ಆಗಿಬಿಡ್ತಾ ಇತ್ತು. ಹ್ಮ್. ಆಮೇಲೆ ಇದೊಂದು ಒಳ್ಳೆ ಮಿರಾಕಲ್ ಇದೆಯಲ್ಲ ಅಂತೇಳಿ ನಾನು ಅದನ್ನೆಲ್ಲ ರಿಸರ್ಚ್ ಮಾಡಿ ನಾನು ಕಾಶಿ ಬನಾರಸ್ ಯೂನಿವರ್ಸಿಟಿಗೆ ಹೋದೆ. ಹ್ಮ್. ಹ್ಮ್. ಕಾಶಿನಲ್ಲಿ ಕೆಲವು ತಾಳಪತ್ರಲ್ಲಿ ಮುದ್ರೆಗಳಿದೆ, ಹೆಂಗೆ ಮಾಡಬೇಕು ಏನಿದೆ ಅಂತ. ಅಲ್ಲಿ ಸುಮಾರು ಒಂದು 500 ಮುದ್ರೆಗಳಿದೆ ಅಷ್ಟೇ. ಹ್ಮ್. 1008 ಮುದ್ರೆ ಇದೆ ಅಂತೇಳಿ ಶುಕ ಮುನಿಗಳು ಮತ್ತು ಅಗಸ್ತ್ಯಗಳು ಮುನಿಗಳು ಬರೆದಿದ್ದಾರೆ. ಹ್ಮ್. ಬಟ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಗೊತ್ತಿಲ್ಲ. ಅದರಿಂದ ಆ ಥರ ನೋಡಿದಾಗ ಆಮೇಲೆ ನನಗೆ ಗೊತ್ತಾಯಿತು, ಇದು ಮುದ್ರೆ ಔಷಧಿ ಇಲ್ದೇ ನಾವೆಲ್ಲ ಕಾಯಿಲೆ ಕ್ಯೂರ್ ಮಾಡ್ಬೋದು. ಕಾಯಿಲೆ ಒಂದೇ ಅಲ್ಲ, ಮನಸ್ಸಿಗೆ ಸಂಬಂಧಪಟ್ಟದ ಮೆಂಟಲ್. ಈಗ ಮಕ್ಕಳಲ್ಲಿ ಹಿಸ್ಟೀರಿಯಾ, ಹ್ಮ್. ಅಲ್ಝಿಮೀರಿಯಾ, ಡೆಮೆನ್ಷಿಯಾ, ಸ್ಕಿಜೋಫರ್ನಿಯಾ, ಇವತ್ತಿನ ದಿವಸ ಇದಕ್ಕೆ ಯಾರು ಕರೆಕ್ಟಾಗಿ ಔಷಧಿ ಕಂಡು ಹಿಡ್ದಿಲ್ಲ. ಇಷ್ಟೆಲ್ಲ ಸೈನ್ಸ್ ಇಂಪ್ರೂವ್ ಆಗಿದ್ರು ಕೂಡ ಇದಕ್ಕೆ ಔಷಧಿ ಕಂಡು ಏನೋ ಕೊಡ್ತಾರೆ. ಈಗ ಮೆಂಟಲ್ ಬೈಪೋಲರ್ ಡಿಸಾರ್ಡರ್ಸು, ಒಂಥರ ಸ್ಕಿಜೋಫರ್ನಿಯಾ ಬಂದವ್ರಿಗೆ ಏನೋ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ತಗೋತಾರೆ, ನಿದ್ದೆ ಬರುತ್ತೆ, ಮಲ್ಕೊಂಡ್ಬಿಡ್ತಾರೆ, ಇನ್ಆ್ಯಕ್ಟಿವ್ ಆಗಿಬಿಡ್ತಾರೆ, ಆ್ಯಕ್ಟಿವ್ ಇರೋದಿಲ್ಲ. ಹಾಗಾದರೆ ಇದೇ ಥರ ಕಾಯಿಲೆಗಳು ಹಿಂದಿನ ಕಾಲದಲ್ಲಿ ಇತ್ತು, ರಾಮನ ಕಾಲದಲ್ಲೂ ಇತ್ತು, ಕೃಷ್ಣನ ಕಾಲದಲ್ಲೂ ಇತ್ತು. ಹ್ಮ್. ಹಾಗಾದರೆ ಈ ಥರ ದೊಡ್ಡ ದೊಡ್ಡ ಹಾಸ್ಪಿಟ್ಲು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಲಿ, ಈ ಥರ ಸ್ಟಿರಾಯ್ಡ್ಸು, ಆ್ಯಂಟಿಬಯೋಟಿಕ್ಸ್ ಇವೆಲ್ಲ ಎಲ್ಲಿತ್ತು? ಅಲೋಪತಿ ಮೆಡಿಷನ್ ಬಂದಿರೋದು ಸುಮಾರು 300 ವರ್ಷ ಹಿಂದೆ ಇರ್ಬೋದು ಅಷ್ಟೇ. ಆದರೆ ರಾಮನ ಕಾಲದ, ಕೃಷ್ಣ ಕಾಲದ ಇದೆಲ್ಲ ಆಯುರ್ವೇದ ತಾನೆ. ಆಯುರ್ವೇದ ಅಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರಲಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಈ ಬೇಲೂರು, ಹಳೇಬೀಡು, ಪೂರಿ ಜಗನ್ನಾಥ ಟೆಂಪಲ್ಲು ಇದೆಲ್ಲ ನೋಡಿದಾಗ ಎಲ್ಲ ಸ್ಟ್ಯಾಚುಗಳಲ್ಲಿ ಮುದ್ರೆಗಳಿವೆ. ಹೌದು, ಹೌದು. ಹಾ, ಹಾ. ಯಾಕೆ ಈ ಮುದ್ರೆಗಳಿದೆ ಹೀಗಿದೆ ಅಂತೇಳಿ ನಾನು ಭಾಳ ರಿಸರ್ಚ್ ಮಾಡಿದಾಗ ನನಗೆ ಒಬ್ಬರು ಕಾಶಿನಲ್ಲಿ ಬನಾರಸ್ ಯೂನಿವರ್ಸಿಟಿ ಒಬ್ಬರು ಪ್ರೊಫೆಸರ್ ನೇಚರೋ ಥೆರಪಿನಲ್ಲಿ ಹೆಡ್ ಆಗಿದ್ದರು. ಅವರು ಕೆಲವು ಮುದ್ರೆಗಳು ಹೇಳ್ಕೊಡ್ತಾ ಇದ್ರು. ಹ್ಮ್. ಭ್ರಮರಿ ಮತ್ತು ಭಸ್ತಿಕಾ ಇವೆಲ್ಲ ಯೋಗದಲ್ಲಿ ಹೇಳ್ಕೊಡ್ತಾಯಿದ್ರು. ಇದೆಲ್ಲ ಯೋಗಕ್ಕೆ ಸೇರಿಕೊಳ್ಳುತ್ತೆ. ಬಟ್ ಈಗ 80 ವರ್ಷ 90 ವರ್ಷ ಆದರೂ ಯೋಗ ಮಾಡೋಕ್ಕಾಗಲ್ಲ. ಮಂಡಿ ನೋವು, ಬೆನ್ನು ನೋವು ಅಂತಾರೆ. ವಾಕಿಂಗ್ ಮಾಡೋಕ್ಕಾಗಲ್ಲ, ಜಿಮ್ಗೆ ಹೋಗೋಕ್ಕಾಗಲ್ಲ, ಜಾಗಿಂಗ್ ಮಾಡೋಕ್ಕಾಗಲ್ಲ. ಯಾವುದೂ ಸೊಂಟ ಬಗ್ಗಿಸ್ದಾನೆ, ಮಂಡಿನೂ ಬಗ್ಗಿಸ್ದಾನೆ, ಕೂತದ ಕಡೆಯಲ್ಲೇ ಯಾಕೆ ನಾವು ಯೋಗ ಮಾಡಬಾರ್ದು ಅಂತ ನಂದು ಮಾಡಿದಾಗ ಆಮೇಲೆ ಡಯಾಬಿಟಿಕ್ಸ್ನವ್ರು ತುಂಬ ಜನ ಬರೋಕ್ಕೆ ಶುರು ಮಾಡಿದ್ರು. ಹ್ಮ್. ಹ್ಮ್. ಅವ್ರಿಗೆ ಹೇಗೆ ಮಾಡ್ಬೋದು ಅಂತೇಳಿ ಆಗ ನಾನೊಂದು ಮುದ್ರೆ ಕಂಡಿಡಿದೆ. ಇದು ಹ್ಮ್. ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಇಟ್ಟು ನೀವು ಉಳಿದಿರೋ ಬೆರಳು ಸ್ಟ್ರೈಟಾಗಿ ಇಟ್ಕೊಂಬಿಟ್ರೆ 15 ನಿಮಿಷ ಮಾಡಿದ್ರೆ, ಡೈಲಿ 15 ನಿಮಿಷ ಮಾಡಿದ್ರೆ 1 ತಿಂಗಳಲ್ಲಿ ಡಯಾಬಿಟಿಸ್ ಕಮ್ಮಿ ಆಗುತ್ತೆ. ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಯಿತು. ಇದು ಬಲಗೈ ಅಲ್ಲ? ಎರಡು ಕೈಲೂ ಎರಡು ಮಾಡ್ಕೋಬೋದು. ಕೈಲಿ. ಹಾ. ಟಿವಿ ನೋಡೋ ಸುಮ್ಮನೆ ಕೂತ್ಕೋಬೇಕು. ಹ್ಮ್. ವಾಕ್ ಮಾಡುವಾಗ, ಸುಮ್ಮನೆ ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ತಿರ್ಬೇಕಾರೆ ನೀವೇನು ಡ್ರೈವ್ ಮಾಡ್ತಿಲ್ಲ ಅಂದರೆ ಈ ಮುದ್ರೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಡಯಾಬಿಟಿಕ್ ಇರೋರು ಭಾಳ ಕ್ವಿಕ್ಕರ್ ರಿಲೀಫ್ ಆಗಿಬಿಡ್ತದೆ. ಹ್ಮ್. ಇದೊಂದು ಮುದ್ರೆ. ಈ ಮುದ್ರೆ ಜಸ್ಟ್ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಸಾಕು. ಇದನ್ನೊಂದು 10-15 ನಿಮಿಷ ದಿನ ಮಾಡ್ತಾ ಬಂದರೆ ಬೆಳಗ್ಗೆ ಸಂಜೆ ಇನ್ಸುಲಿನ್ ಚೆನ್ನಾಗಿ ಹೋಗುತ್ತೆ. HbA1c ಕೂಡ ನಾರ್ಮಲ್ ಆಯಿತು. ಟೈಪ್ 1 ಡಯಾಬಿಟಿಕ್ಕು, ಟೈಪ್ 2 ಡಯಾಬಿಟಿಕ್ಕು ಕೂಡ ಕಮ್ಮಿ ಆಗ್ತಾ ಬಂತು.
ಕೆಲವು ಇದು ಮಾಡ್ತಾ ಮಾಡ್ತಾ ಡೌನ್ ಆದಾಗ ಸಡನ್ ಆಗಿ ಸಕ್ಕರೆ ತಿನ್ಬೇಕು, ಇಲ್ಲ ಚಾಕ್ಲೇಟ್ ತಿನ್ಬೇಕು, ಏನೋ ಸ್ವೀಟ್ ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಆಗ ಈ ಮುದ್ರೆ ನೋಡಿ, ನಮ್ಮಲ್ಲಿರೋ ಈ ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ಎಂಡೋಕ್ರೈನ್ ಸಿಸ್ಟಮ್. ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಫ್ಯಾಕ್ಟ್ರಿ. ಅದು ಸ್ಟ್ರೆಸ್ಸಿಂದ, ಜೆನೆಟಿಕ್ಸಿಂದ ಮತ್ತು ತುಂಬ ಈ ಸ್ಮೋಕು ಡ್ರಿಂಕ್ಸಿಂದ ಕೆಲವರಿಗೆ ಡಯಾಬಿಟಿಸ್ ಬಂದ್ಬಿಡುತ್ತೆ. ಅದನ್ನು ಮತ್ತೆ ರೀಸೆಟ್ ಮಾಡೋ ಶಕ್ತಿ ಟ್ಯಾಬ್ಲೆಟ್ ಇಂಜೆಕ್ಷನ್ಗಿಲ್ಲ. ಇವತ್ತು ಡಯಾಬಿಟಿಕ್ಗೆ ಕಮ್ಮಿ ಆದರೂ ಮಾತ್ರೆ ತಗೊಳ್ಳಿ ಅಂತಾರೆ, ಜಾಸ್ತಿ ಆದರೂ ತಗೊಳ್ಳಿ ಅಂತಾರೆ, ನಾರ್ಮಲ್ ಇದು ತಗೊಳ್ಳಿ, ಸಾಯೋವರೆಗೂ ತಗೊಳ್ಳಿ ಅಂತ ಹೇಳ್ತಾರೆ. ಡಯಾಬಿಟಿಕ್ ಇಟ್ ಈಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಎ ಮೆಟೋಬಾಲಿಕ್ ಡಿಸಾರ್ಡರ್ ಅಷ್ಟೇ. ಇವತ್ತು ಕಮ್ಮಿ ಇತ್ತು, ನಾಳೆ ಜಾಸ್ತಿ ಆಗುತ್ತೆ, ಸಾಯೋವರೆಗೂ ಇರೋದ್ರಿಂದ ತಗೋಬೇಕು ಅಂತಾರೆ. ಇಲ್ಲ, ಅವಶ್ಯಕತೆ ಇಲ್ಲ. ನಮ್ಮ ಮುದ್ರೆ ಮಾಡ್ತಾ ಕೂತ್ಕೊಂಡ್ರೆ 10 ನಿಮಿಷ ದಿನ ಆಟೋಮೆಟಿಕ್ ಡಯಾಬಿಟಿಸ್ ಕಮ್ಮಿ ಆಗುತ್ತೆ. ಅಲ್ಲಿಗೆ ನಮ್ಮಲ್ಲಿ ಬರೋ ಎನರ್ಜಿನ ಮತ್ತೆ ರೀಲಾಕ್ ಮಾಡ್ತಾ ಇದೆ ನಿಮ್ಮ ಮುದ್ರೆಯಿಂದ. ಕಟಕಾಮುಖ ಅಂತ ಇದು ಕರೀತಾರೆ. ಇದನ್ನ ಮಾಡ್ತಾ 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 ನಮ್ಗೆ ಏನಾಗುತ್ತೆ, ಎಷ್ಟೇ ವಯಸ್ಸಾರು, ಎಷ್ಟೇ ಇದಾರು, ನಿದ್ದೆ ಮಾಡಿಲ್ಲ ಅಂದ್ರು, ಎಷ್ಟೇ ಸ್ಟ್ರೆಸ್ ಇದ್ರು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಪ್ಯಾಂಕ್ರಿಯಸ್ ತನ್ನ ಒರಿಜಿನಾಲಿಟಿ ಫಂಕ್ಷನನ್ನು, ಆ ಫಿಸಿಯಾಲಜಿನ ಡಿಸ್ಟರ್ಬ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಇದು ಡೈರೆಕ್ಟ್ ಪ್ಯಾಂಕ್ರಿಯಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹೀಗೆ ಮುದ್ರೆಗಳು ಜಗತ್ತಿನಲ್ಲಿ ಇದ್ರೂ ಕೂಡ ನಮ್ಮವರು ಯಾರು ಉಪಯೋಗಿಸ್ತಾ ಇಲ್ಲ, ಅಂದರೆ ಧಾರಣೆ ಮಾಡ್ತಿಲ್ಲ. ಹೀಗಾಗಿ ನಾವು ಮಾಡರ್ನಲ್ಲಿ ಇರೋವಂಥ ಮೆಡಿಸಿನ್ಸು, ಯಾವುದೋ ಮೊಡ್ಯಾಲಿಟಿ, ಅಲೋಪತಿ ಇರ್ಬೋದು, ಹೋಮಿಯೋಪತಿ, ಯುನಾನಿ, ಆಯುರ್ವೇದ, ಮನೆಮದ್ದು, ನಾಟಿ ಔಷಧಿ ಇಂಥಕ್ಕೆಲ್ಲ ಅಡಿಕ್ಟ್ ಆಗಿಬಿಟ್ಟು ನಮ್ಮ ತಾಯಿ ಗರ್ಭದಿಂದ ಬಂದಿರುವಂಥ ಈ ಒಂದು ಶರೀರನ ಪಲ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗಿನ ಮೆಡಿಸಿನ್ಸ್ ಎಲ್ಲ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡೋವಂಥದ್ದು. ಒಂದು ಕಾಯಿಲೆ ಕ್ಯೂರ್ ಆದರೆ ಇನ್ನೊಂದು ಕಾಯಿಲೆ ಸೃಷ್ಟಿ ಮಾಡ್ಕೊಳ್ಳೋವಂಥದ್ದು, ಸೈಡ್ ಎಫೆಕ್ಟ್ ಮಾಡೋವಂಥ ಒಂದು ಮೆಡಿಸಿನ್ ಸಿಸ್ಟಮಲ್ಲಿ ನಾವು ಬಗ್ಬಿಟ್ಟಿದ್ದೀವಿ, ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಅದರಿಂದ ಡ್ರಗ್ಲೆಸ್ ಥೆರಪಿ ನಾವು ಬದುಕಬೇಕು, ಔಷಧಿ ರಹಿತ ಜೀವನ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರೂ ಮಾಡಬೇಕು. ಮುದ್ರೆಯಲ್ಲಿ ಇನ್ನೊಂದು ವಿಶೇಷ ನಾನು ನೋಡಿದ್ರೆ, ಪೂಜೆಗೆ ಸಂಬಂಧಪಟ್ಟಂಥ ಮುದ್ರೆಗಳಿದೆ. ಪೂಜೆ ಮಾಡ್ಲಿಕ್ಕೆ ಈಗ ಓಂ ಪ್ರಾಣಾಯ ಸ್ವಾಹ, ಅಪನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದನಾಯ ಸ್ವಾಹ, ಸಮನಾಯ ಸ್ವಾಹ ಅಂತೇಳಿ ಪಂಚಪ್ರಾಣಗಳಿಗೆ ದೇವ್ರಿಗೆ ಊಟ ಮಾಡ್ಬೇಕಾದ್ರೆ ಮುದ್ರೆ ಉಪಯೋಗಿಸ್ತೀವಿ. ಮುದ್ರೆ ಉಪಯೋಗ ಮಾಡದೇನೆ ದೇವ್ರ ನೈವೇದ್ಯ ಮಾಡೋದು ಅದು ನೈವೇದ್ಯನೇ ಅಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅಂಗನ್ಯಾಸ, ತರ್ಜನಿಭ್ಯಾಂ ಅಂಗುಷ್ಟಾಭ್ಯಂ ನಮಃ, ತರ್ಜನಿಭ್ಯಾಂ ನಮಃ, ಮಧ್ಯಮಾಭ್ಯಂ ನಮಃ, ಅನಾಮಿಕಾಭ್ಯಂ ನಮಃ, ಕನಿಷ್ಠಿಕಾಭ್ಯಂ ನಮಃ, ಕರತಲ್ಕಲ ಅಂತ ನಾವೆಲ್ಲ ಅಂಗನ್ಯಾಸ, ರುದನ್ಯಾಸ ಎಲ್ಲ ಮಾಡ್ತೀವಿ. ಅಲ್ಲಿಗೆ ಅರ್ಥ ಏನು, ನಮ್ಮ ಇರೋ ಎನರ್ಜಿನ ಟಚ್ ಮಾಡಿ ನಮ್ಮಲ್ಲಿರೋ ಸೋಮಾರಿತನ, ಆಲಸ್ಯ, ಜಿಗುಪ್ಸೆ ಇದೆಲ್ಲ ನಿವಾರಣೆ ಮಾಡಲಿಕ್ಕೆ ಇವೆಲ್ಲ ಸ್ವಿಚ್ ಬೋರ್ಡ್ಸ್, ಇವೆಲ್ಲ ಆಕ್ಟಿವಿಟಿ, ಇದೆಲ್ಲ ಯೋಗ ಕ್ರಿಯಾಸ್. ಅದರಿಂದ ಮುದ್ರಾ ಅನ್ನೋದು ಒಂದು ಕ್ರಿಯಾ ಯೋಗ. ಇದನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಿದ್ದೆ ಬಂದಿಲ್ಲ ಅಂತೀವಿ, ಊಟ ಸೇರ್ತಿಲ್ಲ ಅಂತೀವಿ, ಕ್ಯಾನ್ಸರು, ಪಿಟ್ಸು ಎಲ್ಲ, ಈವನ್ HIV ಕೂಡ ನಾವು ಮುದ್ರೆ ಕ್ಯೂರ್ ಮಾಡ್ಬೋದು. ಯಾಕೆಂದರೆ ಅದು ದಿನ ಪ್ರಾಕ್ಟೀಸ್ ಮಾಡ್ಕೊಂಡವ್ರೆ ಅದು ಸೆಲ್ ಲೆವೆಲಲ್ಲೂ ವರ್ಕ್ ಮಾಡುತ್ತೆ. ಸೆಲ್ ಲೆವೆಲಲ್ಲೂ ವರ್ಕ್ ಮಾಡಿ ಅಲ್ಲಿ ಆಟಮ್ಸ್ನ ಮಾಲಿಕ್ಯೂಲ್ಸು ಎಲ್ಲವನ್ನು ಕೂಡ ಅದಿರೋದೆಲ್ಲ ಇನ್ಆಕ್ಟಿವ್ ತೆಗೆದು ಆಕ್ಟಿವೈಸ್ ಮಾಡಿ, ಇವಾಗೇನೋ ನಾವು ಏಡ್ಸ್ ಅಂತೀವಿ, HIV ಅಂತೀವಿ, ಆಗಿನ ಕಾಲದಲ್ಲಿ ಇತ್ತು. ಭಾಳ ಜನ, ಒಬ್ಬೊಬ್ಬ 5 ಜನ 10 ಜನ ಮದುವೆ ಆಗ್ತಿದ್ರು, ಭಾಳಷ್ಟು ಜನ ರೋಗದಲ್ಲಿ ನಡೀತಿರು. ಇವತ್ತಿನ ಏನು ಕಾಲೇ ಇದು ಅದು 10ರಷ್ಟು ಕಾಲೇ ಇತ್ತು. ಅದು ಜನ 100 ವರ್ಷ 200 ವರ್ಷ ಚೆನ್ನಾಗಿ ಬದುಕ್ತಾ ಇದ್ರಲ್ಲ. ಈಗ ಎಲ್ಲ ಹಾಸ್ಪಿಟ್ಲ್ ಇದ್ರು, ಔಷಧಿ ಇದ್ರು, ಟಾನಿಕ್ ಇದ್ರು, ಎಲ್ಲ ಇದ್ರು, 50-40 ದಾಟೋದೇ ಕಷ್ಟ ಆಗಿಬಿಟ್ಟಿದೆ. ಕಾರಣ ಬಾಡಿ ಪೊಲ್ಯೂಷನ್ ಆಗಿದೆ. ಅದರಿಂದ ಮುದ್ರಾ ಅನ್ನೋದು ನಮ್ಮಲ್ಲಿರೋ ಒಂದು ಎನರ್ಜಿನ ಮತ್ತೆ ರೀಲಾಕ್ ಮಾಡಿ ಎಲ್ಲೇ ಡಿಫಿಷಿಯನ್ಸಿ ಇದನ್ನು ಅದು ಮತ್ತೆ ಫಿಲ್ ಮಾಡುವಂಥ ಒಂದು ಕ್ರಿಯೆ. ಈ ಮುದ್ರೆಗಳ ಜೊತೆ ಕೆಲವೊಂದು ಮಂತ್ರಗಳನ್ನ ಹೇಳಿದ್ರೇನೆ ಅದರ ಎಫೆಕ್ಟ್ ಚೆನ್ನಾಗಿರೋದಾ, ಅಥವಾ ಮುದ್ರೆ ಸ್ಟ್ಯಾಂಡ್ ಅಲೋನ್? ಅಂದ್ರೆ ಇವಾಗ ನೀವು ಡಯಾಬಿಟಿಸ್ ಹೇಳಿದ್ರಿ, ಬರೀ ಆ ಮುದ್ರೆ ಮಾಡಿದ್ರೆ ಮಾತ್ರ ಸಾಕ? ನೋಡಿ, ಮುದ್ರಾ ನನ್ನ ಪ್ರಕಾರ ಮಾಡರ್ನಲ್ಲಿ ಈಗಿನ ಕಂಪ್ಯೂಟರ್ ಸೈನ್ಸ್ ಪ್ರಕಾರ ನಾನು ಮಾತಾಡೋದಾದ್ರೆ, ಮುದ್ರಾ ಇಸ್ ನಥಿಂಗ್ ಬಟ್ ಫಿಸಿಯೋಥೆರಪಿ. ಫಿಸಿಕಲ್ ಬಾಡಿ, ನಮ್ಮ ಫಿಸಿಯೋಲಾಜಿ ಏನಿದೆಯೋ ಅದನ್ನು ಅಲೈನ್ಮೆಂಟ್ ಮಾಡುತ್ತೆ. ನಮಗೆ ನಾವು ಉಸಿರಾಟ ಹಾಡ್ತಾ ಇದ್ದೀವಿ, ಉಸಿರು ತಗೊಳ್ತೀವಿ, ಬಿಡ್ತೀವಿ. ಈಗ ಉಸಿರು ತಗೊಳ್ದಾಗ ಆಕ್ಸಿಜನ್ ಒಳಗೋಗುತ್ತೆ, ಉಸಿರು ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡ್ತೀವಿ. ಅದೊಂದು ರಿದಮ್ ಇದೆ ಅಲ್ವಾ? ನಾವು ಮಾತಾಡ್ಬೇಕಾರೆ, ಅಳ್ಬೇಕಾರೆ, ನಗ್ಬೇಕಾರೆ ಅದರದ್ದೇ ಆದ ಒಂದು ರಿದಮ್ ಇದೆ. ಹಾಗೆ ಪ್ರತಿಯೊಂದು ಬಾಡಿನಲ್ಲಿರುವಂಥ ಅಂಗಗಳಿಗೆ ಒಂದು ರಿದಮ್ ಇಟ್ಟಿದ್ದಾನೆ ಭಗವಂತ. ಅದು ಅವನ ಸೃಷ್ಟಿ ನಿಯಮ. ಅದು ಆ ಒಂದೊಂದು ಅಂಗಗಳಿಗೆ ನಾವು ಸರಿಯಾಗಿ ಮಲ್ಕೊಳ್ಳಲ್ಲ, ಸರಿಯಾಗಿ ಊಟ ಮಾಡಲ್ಲ, ಯಾವ್ಯಾವುದೋ ಬರ್ಗರು, ಪಿಜ್ಜಾ ಅದು ಇದು ತಿಂದು ಕೆಲವು ಅಂಗಗಳಿಗೆ ನಾವು ಅದನ್ನು ರಿಜಿಡಿಟಿ ಸೃಷ್ಟಿ ಮಾಡಿಬಿಟ್ಟಿರ್ತೀವಿ. ಕೆಲವು ಅಂಗಗಳಿಗೆ ಬೇಕಾಗಿರೋ ಊಟ ನಾವು ಹಾಕಲ್ಲ. ಅವಾಗ ಏನಾಯ್ತು, ಆ ಅಂಗ ವರ್ಕ್ ಮಾಡೋದಿಲ್ಲ. ಮುದ್ರಾ ಫಿಸಿಯೋಥೆರಪಿ ಆದರೆ ಮಂತ್ರ ಸೌಂಡ್ ಥೆರಪಿ.
ಒಂದು ಮಂತ್ರ, ಈಗ ಉದಾಹರಣೆಗೆ ನನಗೆ ಈ ಮುದ್ರೆ ಇಟ್ಕೊಂಡು ಓಂ ಬ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಬ್ರೀಂ ಪಶುಪತಯೇ ರೋಗನಾಶಾಯ ಫಟ್ ಅಂತಂದಾಗ ಈ ಮುದ್ರೆಗೆ ಸಂಬಂಧಪಟ್ಟಂತ ಓನರ್ ಯಾರು? ಪ್ಯಾಂಕ್ರಿಯಾಸು. ಪ್ಯಾಂಕ್ರಿಯಾಸ್ ವೀಕ್ ಆದಾಗಲೇ ನಮ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿಲ್ಲ. ಆವಾಗ ಓಂ ಭ್ರೀಂ ಅನ್ನೋ ಬೀಜಾಕ್ಷರ ಪಶುಪತಯೇ ಎಂದಾಗ ಆ ಪ್ಯಾಂಕ್ರಿಯಾಸ್ಗೆ ಹೋಗಿ ಆ ಸೌಂಡ್ ವೇವ್ಸ್ ಹಿಂಗೆ ಟಚ್ ಮಾಡಿದಾಗ ಒಬ್ಬ ಮಲಗಿರೋನು ಎಬ್ಬಿಸ್ದಂಗಾಗತ್ತೆ. ಅಲಾರಾಮ್ ಕೊಟ್ಟು ಮಲ್ಕೊಂಡಿರ್ತೀವಿ, ಅಲಾರಾಮ್ ಆದ ತಕ್ಷಣ ನಾವು ಅಲರ್ಟ್ ಆಗಿಬಿಡ್ತೀವಿ, ಎದ್ದು ಬಿಡ್ತೀವಿ. ಹಾಗೆ ಆ ಅನ್ಕಂಡೀಷನಲ್ ಇದ್ದಂಥದ್ದು ವರ್ಕೇ ಮಾಡ್ತಿರೋಂಥ ಕೆಲವು ಆರ್ಗನ್ನ ಮಂತ್ರಶಕ್ತಿಯಿಂದ ಎಬ್ಬಿಸ್ಬೋದು, ವರ್ಕ್ ಮಾಡೋ ಅದೇ ಫಿಸಿಯಾಲಜಿ. ಮೆಡಿಕಲ್ ಭಾಷೆಯಲ್ಲಿ ಹೇಳೋದಾದ್ರೆ ಸೌಂಡ್ ಥೆರಪಿ, ಮಂತ್ರ ಇಸ್ ನಥಿಂಗ್ ಬಟ್ ಸೌಂಡ್ ಥೆರಪಿ, ಮುದ್ರಾ ಅಂದರೆ ಫಿಸಿಯೋಥೆರಪಿ. ಈ ಸೌಂಡ್ ಥೆರಪಿನಲ್ಲಿ ಯಾವ್ಯಾವ್ದು ಇನ್ಆಕ್ಟಿವ್ ಆಗಿದೆಯೋ, ಕರಳಿರ್ಬೋದು, ಕಿಡ್ನಿ ಇರ್ಬೋದು, ಹೊಟ್ಟೆ ಇರ್ಬೋದು, ಕಣ್ಣಿರ್ಬೋದು, ಕಿವಿ, ಯಾವುದೇ ಆರ್ಗನ್ನ ನಾವು ಆಕ್ಟಿವೇಟ್ ಮಾಡ್ಬೇಕಂದ್ರೆ ಅದರದೇ ಅಂಗದ ಕೆಲವು ವೈಬ್ರೇಷನು ಮಂತ್ರ ಇದೆ, ಅದನ್ನ ಹೇಳಿಬಿಟ್ರೆ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ಈಗ ನಾನು ನೀವೆಲ್ಲೋ ದೂರದಲ್ಲಿ ಒಂದು 1 ಕಿಲೋಮೀಟರ್ ದೂರದಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳಿ. ನಾನು ಜೋರು ಇಟ್ಕೊಂಡು ನಿಮ್ಮ ಹೆಸರು ಕೂಗ್ತೀನಿ. ನನ್ನ ಹೆಸರು ಕೂಗಿದ ತಕ್ಷಣ ಕಿವಿಯನ್ನು ಆರ್ಗನ್ ಏನು ಮಾಡುತ್ತೆ? ಆ ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ಮಾಡ್ಬಿಟ್ಟು ನಾನು ಇಲ್ಲಿದ್ದೀನಿ ಅಂತ ರಿಯಾಕ್ಷನ್ ನೋಡಿ, ರಿಸೀವ್ ಮಾಡಿ ಮತ್ತೆ ಟ್ರಾನ್ಸ್ಮಿಟ್ ಮಾಡ್ತದೆ. ಹಾಗೆ ಮಂತ್ರ ಕೆಲವು ಆರ್ಗನ್ಗೆ ರಿಸೀವ್ ಮಾಡಿಸ್ಬಿಟ್ಟು ಅಲ್ಲಿಂದ ಟ್ರಾನ್ಸ್ಮಿಟ್ ಮಾಡಿ ಆಕ್ಟಿವೇಟ್ ಮಾಡಿ ಅದು ಸ್ಟ್ಯಾಂಡ್ ಮಾಡಿಬಿಡುತ್ತೆ. ಯಾವಾಗ ನಾವು ಯೋಗ ವಾಕಿಂಗ್ ಮಾಡಿದಾಗ ಬಾಡಿ ಆಕ್ಟಿವ್ ಆಗುತ್ತೋ ಹಾಗೆ ಮಂತ್ರಶಕ್ತಿ ಎಲ್ಲಿ ಆಕ್ಟಿವ್ ಇಲ್ಲೋ ಅಂಗಗಳನ್ನು ಆಕ್ಟಿವೇಟ್ ಮಾಡಿ ಅದರಿಂದ ಬಿಡುಗಡೆ ಆಗುವಂಥ ಎನರ್ಜಿನ ಬಿಡುಗಡೆ ಮಾಡಿಸ್ಕೊಟ್ಬಿಡುತ್ತೆ. ಸೊ ನೀವು ಹೇಳೋ ಪ್ರಕಾರ ಅಂಡ್ ಆಫ್ ಕೋರ್ಸ್ ಫ್ಯಾಕ್ಟ್ ಏನಂದ್ರೆ ನಾವು ಮುಂಚೆಯಿಂದ ಪಾಲಿಸ್ಕೊಂಡು ಬಂದಿರೋದು ಏನ್ಷಿಯಂಟ್ ವಿಸ್ಡಮ್ ಏನಿದೆ, ಇಟ್ ಇಸ್ ಸೈನ್ಸ್. ಸೊ ರೀಸೆಂಟ್ ಆಗಿ ಸರ್ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇಲ್ಲಿಗೆಲ್ಲ ಹೋಗಿ ಬಂದಾಗ ನಮಗೆ ಗೊತ್ತಾಗಿದೆ ಏನಂದ್ರೆ ಅಲ್ಲಿ ಒಬ್ರು ಗೈಡ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಕೆಲವೊಂದು ವಿಭಿನ್ನವಾಗಿರುವಂತಹ ಕೆತ್ತನೆಗಳನ್ನ ತೋರಿಸಿ, ಅಂದ್ರೆ ನಾವಿವತ್ತು ಬಹಳ ಅಡ್ವಾನ್ಸ್ಡ್ ಆಗಿದ್ದೀವಿ ಅಂತ ಅನ್ಕೊಳ್ತಾ ಇದೀವಿ, ಆದ್ರೆ ಆಗಿನ ಕಾಲದವರು ನಮಗಿಂತ ಬಹಳ ಅಡ್ವಾನ್ಸ್ಡ್ ಆಗಿದ್ರು. ಅಂದ್ರೆ ನೋಡಿ, ಇವಾಗ ಮಿನಿ ಅಂತೆಲ್ಲ ಅಂತೀರಾ, ಅವಾಗ್ಲೇ ಮಿಡಿ ಹಾಕೊಂಡಿದ್ರು ನೋಡಿ, ಹೌದು, ಅಥವಾ ಅವಾಗ್ಲೇ ಸ್ವಿಮ್ ಸೂಟ್ ಇತ್ತು ನೋಡಿ, ಅವಾಗ್ಲೇ ಕೈಯಲ್ಲಿ ಕನ್ನಡಿ ಇತ್ತು, ಅಲಂಕಾರ ಮಾಡ್ಕೊಳ್ತಿದ್ರು ನೋಡಿ ಅಂತ. ಅದೇ ರೀತಿ ಹೀಗೆ ಈ ತರದ ಕ್ಷೇತ್ರಗಳಿಗೆ ಹೋದಾಗ, ಅಥವಾ ಈ ತರದ ಅಂದ್ರೆ ದೇವಸ್ಥಾನದಂತಹ ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ, ಅಥವಾ ಈ ತರ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೇಬೀಡು ಇಲ್ಲಿಗೆಲ್ಲ ಹೋದಾಗ ನೀವು ಗಮನಿಸಿರುವಂತಹ ಒಂದಷ್ಟು ಅಪರೂಪದ ಮುದ್ರೆಗಳ ಬಗ್ಗೆ ಹೇಳೋದಿದ್ರೆ? ನಾನು ಥ್ರೂಔಟ್ ಇಂಡಿಯಾ ಟ್ರಾವೆಲ್ ಮಾಡಿದ್ದೀನಿ. ಹಾ ಹಾ ಇದಕ್ಕೋಸ್ಕರ ಭಾಳಷ್ಟು ಕಡೆ ಓಡಾಡಿದ್ದೀನಿ ನಾನು. ಹಾ. ದೇವಸ್ಥಾನ ಹೊರಾಂಗಣದಲ್ಲಿ ಏನೇನು ಇರ್ತದೋ ಅಲ್ಲೆಲ್ಲ ಕೆಲವು ಕೆತ್ತನೆಗಳಲ್ಲಿ, ವಿಗ್ರಹಗಳಲ್ಲಿ ಮುದ್ರೆಗಳನ್ನು ಮಾಡಿಸಿದ್ದಾರೆ. ಹಾ ಹಾ ಭಂಗಿಗಳಿವೆ. ಹಾ. ಒಂದೊಂದು ಮುದ್ರೆನು ಮಾಡ್ಬೇಕಾದ್ರೆ ಕೆಲವು ಪೋಸ್ಚರ್ಸ್ ಇದೆ. ಹ್ಮ್ ಮತ್ತೆ ದೇವರ ರಥಗಳ ಇದೆಯಲ್ಲ, ರಥ, ಹ್ಮ್ ಹ್ಮ್ ಆ ರಥಗಳಲ್ಲಿ ಕೂಡ ಮುದ್ರೆಗಳನ್ನ ಮಾಡುವಂತ ಕೆತ್ತನೆಗಳು ಮಾಡಿದ್ದಾರೆ. ಹ್ಮ್ ರಥಗಳು ಮತ್ತೆ ಅಜಂತ, ಎಲ್ಲೋರ, ಹ್ಮ್ ಪಟ್ಟದಕಲ್ಲು, ಐಹೊಳೆ ಇಲ್ಲೆಲ್ಲ ಹೋದಾಗ ಅಲ್ಲೆಲ್ಲ ಮುದ್ರೆಗಳು ಮಾಡೋ ಪೇಂಟಿಂಗ್ಸ್ ಎಲ್ಲ ಇದೆ. ಹ್ಮ್ ಉದಾಹರಣೆಗೆ ನಮ್ಮ ಗೌತಮ ಬುದ್ಧ ಅವರು ವಾಕಿಂಗ್ ಮಾಡ್ತಿದ್ರೋ, ಜಿಮ್ಗೆ ಹೋಗ್ತಿದ್ರೋ, ಯೋಗ ಮಾಡ್ತಿದ್ರೋ ಗೊತ್ತಿಲ್ಲ, ಆದರೆ ಮುದ್ರಾ ಯೋಗ ಬಹಳ ಎಕ್ಸ್ಪರ್ಟ್ ಅವರು. ಹ್ಮ್ ಹ್ಮ್ ಅವರು 2 ಮುದ್ರೆನ ತುಂಬ ಚೆನ್ನಾಗಿ ಕರಗತ ಮಾಡಿದ್ರು. ಒಂದು ಇದು ಅರಾಳ ಮುದ್ರಾ, ಹ್ಮ್ ಒಂದು ಇದು ಭೈರವ ಮುದ್ರಾ ಅಂತರಿಗೆ. ನೋಡಿ, ಬಲಗೈನ ಮೇಲೆ ಇಟ್ಕೊಂಡು ಎಡಗೈನ ಕೆಳಗಿಟ್ಕೊಂಡ್ರೆ ಭೈರವ. ಆಗ ನಮ್ಮ ಮೈಂಡು ಕೂಡ, ನಮ್ಮಲ್ಲಿ 4 ಮೈಂಡ್ ಇದೆ: ಫ್ರಂಟಲ್ ಲೋಬಿ, ಆಕ್ಯುಪ್ಯೂಟಲ್ ಲೋಬಿ, ಟೆಂಪರಲ್ ಲೋಬಿ, ಪ್ಯಾರಿಟಲ್ ಲೋಬಿ ಅಂತ. ನಾವು ಏನು ನೋಡ್ತೀವೋ ಕಣ್ಣು, ಅದೆಲ್ಲ ಹಿಂದ್ಗಡೆ ಬ್ರೈನಲ್ಲಿದೆ. ಇದಕ್ಕೆ ವಿಡಿಯೋ ಅಂತ ಕರಿತೀವಿ. ನಮ್ಮ ಶಬ್ದ ರೈಟು ಮತ್ತು ಲೆಫ್ಟು, ಇದಕ್ಕೆ ಟೆಂಪರಲ್ ಲೋಬಿ ಅಂತಾರೆ. ಶಬ್ದ, ಆಡಿಯೋ, ವಿಡಿಯೋ ಇಲ್ಲಿ ಸ್ಟೋರ್ ಆಗುತ್ತೆ. ನೀವು ಚಿಕ್ಕ ವಯಸ್ಸಿಂದ ಏನೇ ನೋಡಿದಿರೋ ಅದೆಲ್ಲ ಇಲ್ಲಿ ಸ್ಟೋರ್ ಆಗಿದೆ. ನೀವೇನು ನೋಡ್ತಿರೋ ಅದೆಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ನೀವೇನು ಕೇಳ್ತಿರೋ ಅದೆಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಮುಂದೆ ನಾವೇನು ಮಾಡಬೇಕು ಅಂತಿದೋ, ಡ್ಯಾನ್ಸು, ನಗೋದು, ಕಸ ಗುಡಿಸೋದು, ಮಲಗೋದು, ಅದೆಲ್ಲ ಫ್ರಂಟಲ್ ಲೋಬಿ. ಪ್ಯಾರಿಟಲ್ ಲೋಬಿ ಎಲ್ಲ ಸ್ಟೋರ್ ಮಾಡುತ್ತೆ, ಆಡಿಯೋ ವಿಡಿಯೋ ಎಲ್ಲ ಸ್ಟೋರ್ ಮಾಡ್ಕೊಳ್ಳುತ್ತೆ. ಈ 4 ಮುದ್ರೆಗಳನ್ನು, ಈ 4 ಬ್ರೈನ್ಗಳನ್ನು ಕಂಟ್ರೋಲ್ ಇಟ್ಕೊಂಡು ಏಕಾಗ್ರತೆಯಲ್ಲಿ ಕುತ್ಕೋಬೇಕು ಅಂದರೆ ಭೈರವ ಮುದ್ರೆ ಮಾಡಿದ್ದಾರೆ ನೋಡಿ ಗೌತಮ ಬುದ್ಧ. ಹ್ಮ್ ಈ ಮುದ್ರೆ ಅಬ್ಸರ್ವ್ ಮಾಡಿರ್ಬೇಕು ನೀವು. ಮಾಡಿ, ಹೌದು ಸ್ಟ್ರೈಟಾಗಿ ಕುತ್ಕೊಂಡು ಈ ಕಣ್ಮುಚ್ಕೊಂಡು ಕೂತಿದ್ದಾರೆ. ಈ ಬ್ರೈನಲ್ಲಿ ಬರುವಂಥ ಎಲ್ಲ ಕಾಯಿಲೆಗಳು, ಬ್ರೈನಲ್ಲಿ ಬರುವಂಥ ಚಂಚಲ, ಆಲಸ್ಯ, ಸೋಮಾರಿತನ, ಮತ್ತು ಉನ್ಮಾದ, ಖಿನ್ನತೆ ಎಲ್ಲನೂ ಕೂಡ ಕ್ಷಣ ಮಾತ್ರದಲ್ಲಿ, ಹ್ಮ್ ಅವರ್ಸ್ ಬೇಡ, 2 ಮಿನಿಟ್ಸು 3 ಮಿನಿಟ್ಸಲ್ಲೇ ನಮಗೆ ಕೊಟ್ಬಿಡುತ್ತೆ ಅದು. ಹ್ಮ್ ಈ ಮುದ್ರೆ ಮಾಡ್ಕೊಂಡಿದ್ದಾರೆ. ಸೊ ನಾನು ಬುದ್ಧನ ಟೆಂಪಲ್ಸ್ ಎಲ್ಲೆಲ್ಲಿದ್ದೆ, ನಾನು ನೇಪಾಳಕ್ಕೂ ಕೂಡ ಹೋಗಿದ್ದೆ. ಹ್ಮ್ ಆಮೇಲೆ ಈವನ್ ಕ್ರಿಶ್ಚಿಯನ್ಸಲ್ಲೂ ಕೂಡ ಕೆಲವು ಮುದ್ರೆಗಳಿದೆ. ಹ್ಮ್ ಯೇಸು ಕ್ರಿಸ್ತ ಮತ್ತೆ ಮೇರಿ ಅಮ್ಮ ಕೂಡ ಕೆಲವು ಮುದ್ರೆಗಳು ಮಾಡಿದ್ದಾರೆ. ಹ್ಮ್ ಹ್ಮ್ ನಾನು ರೀಸೆಂಟಾಗಿ 1.5 ತಿಂಗಳಿಂದ ನಾನು ವ್ಯಾಟಿಕನ್ ಸಿಟಿಗೆ ಹೋಗಿದ್ದೆ, ಹ್ಮ್ ಹ್ಮ್ ರೋಮಲ್ಲಿ. ಹೌದು. ಹಾ ಅಲ್ಲಿ ಆ ಎಲ್ಲ ಟೆಂಪಲಲ್ಲೂ ಕೂಡ ಒಳ್ಳೆ ಚೆನ್ನಾಗಿ ಪೈಂಟ್ ಮಾಡಿದ್ದಾರೆ. ಅದ್ರ ಎಲ್ಲ ಮುದ್ರೆಗಳೇ ಹೀಗಿದೆ ಮತ್ತು ಹೀಗೆ ಇಟ್ಕೊಂಡಿದ್ದಾರೆ. ಹಾ
ಅಲ್ಲಿಗೆ ಅರ್ಥ ಮನೆಗೊಬ್ಬ ಮುದ್ರೆ ಮಾಡೋನಿದ್ರು ಅಂತ ಆಯ್ತು. ಫುಲ್ ಮುದ್ರಾ ಇಸ್ ಅ ಪಾರ್ಟ್ ಆಫ್ ದಿ ಲೈಫ್ ಅಂತ ಆಯ್ತು. ಹಾಗಿದ್ಮೇಲೆ ಮುದ್ರೆಗಳು ಎಲ್ಲ ಕಡೆ ಇದನ್ನು ಯೂಸ್ ಮಾಡಿದಾರಂದ್ರೆ ಹ್ಮ್. ನಾವ್ಯಾಕೆ ಬಿಟ್ಟಿದ್ದೀವಿ ಅನ್ನೋ ಪ್ರಶ್ನೆ ಬಂತು. ಬಟ್ ಐ ಥಿಂಕ್ ನಾವ್ ಇವಾಗ ಬಿಟ್ಟಿದೀವಿ ಅನ್ಸುತ್ತೆ. ಯಾಕಂದ್ರೆ ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ಒಂದು ವಿಗ್ರಹ ಪತ್ತೆ ಆಗಿದೆ. ಸಾಕಷ್ಟು ವಿಗ್ರಹಗಳು, ಅದರಲ್ಲಿ ಒಂದು ವಿಗ್ರಹ ನಮಸ್ಕಾರ ಮುದ್ರೆಯನ್ನ ಸೂಚಿಸ್ತಾ ಇರುವಂತದ್ದು. ಈ ತರದ ಸಾಕಷ್ಟು ಉದಾಹರಣೆಗಳು ಅವಾಗ್ಲೇ ನೋಡ್ಬೋದು ಸರ್. ಐ ಥಿಂಕ್ ಇವಾಗ ನಾವದನ್ನ ಬಿಡ್ತಾ ಬಂದಿದೀವಿ. ಕಳೆದ ಕೆಲ ವರ್ಷಗಳಲ್ಲಿ ಅಥವಾ ಕೆಲ ದಶಕಗಳಲ್ಲಿ ಇಸ್ ವಾಟ್ ಐ ಬಿಲೀವ್. ನಮ್ಮ ಪ್ರಕಾರ ನನ್ನ ಅನುಭವದ ಆಧಾರದ ಮೇಲೆ ಹ್ಮ್. ಎಲ್ಲಿ ಸಾಧು ಸಂತರು ಮುನಿಗಳು ಹ್ಮ್. ಇರ್ತಾರೋ ಅವ್ರು ಇದನ್ನೆಲ್ಲ ಬಳಸ್ತಾರೆ. ಹ್ಮ್. ಹ್ಮ್. ಈ ಮಾಡರ್ನ್ ಆಗಿರೋ ಈಗಿನ ಇದರಲ್ಲಿ ಯಾರು ಇಲ್ಲ. ಆ, ಮುದ್ರೆಗಳೇ ಬಿಟ್ಟು ಕೈಲಿ ಮೊಬೈಲ್ ಇಟ್ಕೊಂಡು ನೋಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಹ್ಮ್. ಮೊಬೈಲ್ ಯಾವಾಗ ಕೈಗೆ ಬಂತು, ಮೊಬೈಲ್ ಬರೋಕ್ಕೆ ಮುಂಚೆನೂ ಅಷ್ಟೇ ಯಾರು ಅಷ್ಟು ಮುದ್ರೆಗಳು ಮಾಡ್ತಿರಲ್ಲ. ಯಾಕೆಂದರೆ ಹ್ಮ್. ಮುದ್ರೆ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಬಾಡಿನ ನಾವೇ, ಈಗ ಒಂದು ವೆಹಿಕಲ್ ಕೆಟ್ಟೋದ್ರೆ ವರ್ಕ್ಶಾಪ್ ಕರ್ಕೊಂಡೋಗಿ ಹೇಗೆ ಬಿಟ್ಟು ರಿಪೇರಿ ಮಾಡಿಸ್ತೀವೋ ಹಾಗೆ ಮುದ್ರೆ ಮಾಡ್ತಾ ಬಂದರೆ ನಮ್ಮ ಬಾಡಿರೋ ಎಲ್ಲ ಏನು ಕೆಟ್ಟೋಗಿರೋದೆಲ್ಲ ಸ್ಪೇರ್ ಪಾರ್ಟ್ಸ್ ಆಟೋಮೆಟಿಕ್ ರಿಪೇರಿ ಆಗಿಬಿಡುತ್ತೆ. ಹ್ಮ್. ಇದು ಹ್ಮ್. ಅರಿವಿಲ್ಲ ನಮಗೆ. ಇದೇ ದೊಡ್ಡ ಪ್ರಾಬ್ಲಮ್. ಡಯಾಬಿಟಿಸ್ಗೆ ತಿಂಗಳಿಗೆ ಇಲ್ಲ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೂ ₹1,000 ದುಡ್ಡು ಇನ್ವೆಸ್ಟ್ ಮಾಡ್ತಾನೆ ಮಾತ್ರೆಗೆ. ಹ್ಮ್. ಅದ್ರ ಬದಲು ದಿನ 10 ನಿಮಿಷದ ಯಾಕೆ ಮಾಡಬಾರ್ದು? ಇದನ್ನ ಇಟ್ಕೊಂಡು ಅಂಗಡಿ ಕೂತ್ಕೊಳ್ಳೋದು, ಅಯ್ಯೋ ಬೇಜಾರಾಗುತ್ತೆ ಅಂದರೆ. ಆದರೆ ಮಾತ್ರೆ ತೊಗೊಳ್ಬೋದು, ಹ್ಮ್. ದುಡ್ಡು ಇನ್ವೆಸ್ಟ್ ಮಾಡ್ಬೋದು, ಅದಕ್ಕೆ ಬೇಜಾರಾಗಲ್ಲ. ಇದು ಮಾತ್ರ ಮಾಡಲ್ಲ ಅಂತಾರೆ. ಹೀಗಾಗಿ ನಮ್ಮ ಪ್ರಕಾರ ಈಗಲೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಹ್ಮ್. ನಮ್ಮ ಮುಂದಿನ ಜನ್ರೇಷನ್ಗೆ ಮುದ್ರೆ ಅಂದರೆ ಏನೂ ಗೊತ್ತಾಗೋದಿಲ್ಲ. ಏನು ಚಿತ್ರಗಳಲ್ಲಿ, ಹ. ವಾಲ್ ಪೋಸ್ಟ್ಗಳಲ್ಲಿ, ದೇವಸ್ಥಾನಗಳಲ್ಲಿ, ರಥಗಳಲ್ಲಿ, ಶಿಲ್ಪಕಲೆಗಳು ನೋಡಬೇಕಷ್ಟೇ. ಹೀಗಾಗಿ ಮುದ್ರಾ ನೀವು ಹೇಳಿ ಹರಪ್ಪ ಮಹೇಂದ್ರ ಅದರಲ್ಲೆಲ್ಲ ಕೆಲವು ಸ್ಟ್ಯಾಚ್ಯೂ ಅದರಲ್ಲಿ ಭಾಳ ನಾನು ನೋಡಿದ್ದೀನಿ. ಒಂದು ಇಂಗ್ಲೀಷ್ ಮ್ಯಾಗಝಿನಲ್ಲಿ ನೋಡ್ತಾ ಇದೆ, ಮುದ್ರೆ ಇರೋ ವಿಗ್ರಹಗಳೆಲ್ಲ ಹ್ಮ್. ಸಿಕ್ಕಿದೆ. ಹ್ಮ್. ಹ್ಮ್. ಮುದ್ರೆ ಧಾರಣೆ ಮಾಡೋ ವಿಗ್ರಹಗಳೆಲ್ಲ ಇದೆ. ಇದೆಲ್ಲ ಅಂದರೆ ಗುರುನಾನಕ್ ಕೂಡ ಮುದ್ರೆ ಯೂಸ್ ಮಾಡ್ತಾ ಇದ್ರು. ಹ್ಮ್. 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 ನೋಡಿ ಅವರು ಈ ಪೋಸ್ ಇಟ್ಕೊಂಡಿದ್ದಾರೆ ಅವರಷ್ಟು. ಹ್ಮ್. ಗುರುನಾನಕ್ ಕೂಡ ಹ. ಹ. ಅಲ್ಲಿಗೆ ಅವ್ರಿಗೆ ಮುದ್ರಾ ಅರಿವಿತ್ತು, ಬೇರೆ ಯಾಕೆ ಇಟ್ಕೊಳ್ಳಿಲ್ಲ ಅವರು? ಹ್ಮ್. ಹೀಗೆ ಗೌತಮ ಬುದ್ಧ, ಗುರುನಾನಕ್ ಅವರು, ಹ್ಮ್. ಹೀಗೆ ಹಲವಾರು ಜನ ಸಾಧು ಸಂತರ ಅವಧೂತರು ಪರಮಹಂಸರೆಲ್ಲ ಮುದ್ರೆ ಧಾರಣೆ ಮಾಡಿ ಅವರು ಜೀವನದಲ್ಲಿ ಭಾಳಷ್ಟು ಯಶಸ್ಸನ್ನು ಕಂಡಿದ್ದಾರೆ. ನಾವು ಮಾತ್ರೆ ಟಾನಿಕ್ ಇಂಜೆಕ್ಷನ್ ತಗೊಂಡು ಆಯುಷು ಕಮ್ಮಿ, ಆರೋಗ್ಯನೂ ಇಲ್ಲ. ಸರ್, ಒಂದಷ್ಟು ಮುದ್ರೆಗಳ ಬಗ್ಗೆ ನೀವು ನಮಗೆ ತಿಳಿಸ್ಕೊಡ್ಬೇಕು. ಆದ್ರೆ ಅದಕ್ಕೂ ಮುಂಚೆ ಯಾಕಂದ್ರೆ ಕೆಲವೊಂದು ಇಶ್ಯೂಸ್ಗೆ ಮುದ್ರೆಗಳು, ಕೆಲವೊಂದು ಇಶ್ಯೂಸ್ಗೆ ಮಂತ್ರಗಳು ವರ್ಕ್ ಆಗೋದ್ರಿಂದ ಮಂತ್ರಗಳ ಬಗ್ಗೆ ಮಾತಾಡಿ ಆ ನಂತರ ಇಶ್ಯೂಸ್ನ ಅಡ್ರೆಸ್ ಮಾಡೋಣ ಅಂತ. ಮಂತ್ರಗಳು ಅಂತಿದ್ದ ಹಾಗೆ ಕಾಮನ್ ಮ್ಯಾನ್ಗೆ ಗೊತ್ತಿರುವಂತಹ ಒಂದಷ್ಟು ಮಂತ್ರಗಳು, ಬೇಸಿಕ್ ಮಂತ್ರಗಳು. ಅಂದ್ರೆ ಒಂದು ಸೌಂಡ್ ಆಫ್ ಯೂನಿವರ್ಸ್ ನಾವೇನ್ ಕರಿತೀವಿ ಓಂ, ಅದನ್ನ ಹೇಳ್ಕೊಳ್ಳೋದು ಅದೇ ಒಂದು ಮಂತ್ರ ಇರಬಹುದು. ಗಾಯತ್ರಿ ಮಂತ್ರ ನಮಗ್ ಗೊತ್ತು. ಗಣೇಶ ಮಂತ್ರ ಇರಬಹುದು, ಶಾಂತಿ ಮಂತ್ರ ಇರಬಹುದು. ಆಲ್ಸೋ ಮೆಡಿಸಿನ್ ಬುದ್ಧ ಮಂತ್ರ ಅಂತಾನೆ ಒಂದಿದೆ, ಅದಿರಬಹುದು. ಈ ತರದ ಒಂದಷ್ಟು ಪ್ರಾಮಿನೆಂಟ್ ಮಂತ್ರಗಳ ಬಗ್ಗೆ ಹೇಳಿ. ಅದಕ್ಕೂ ಮುಂಚೆ ನಿಮ್ಮ ಡೆಫಿನಿಷನ್ ಆಫ್ ಮಂತ್ರ ಏನು? ಮನನತ್ರಾಯೇತಿ ಮಂತ್ರ ಅಂತ ಹೇಳ್ತಾರೆ. ಮನಸ್ಸಲ್ಲಿ ಹ್ಮ್. ಹೇಳುವಂಥ ಶಬ್ದಕ್ಕೆ ಮಂತ್ರ ಅಂತ ಹೇಳ್ತಾರೆ. ಉಪನಿಷತ್ತಲ್ಲಿ ಬರ್ತದೆ. ಹ, ಹ. ಮಂತ್ರನ ನಾವು 3 ಥರ ಪಠನೆ ಹ್ಮ್. ಮಾಡ್ಬೋದು. ಹ್ಮ್. ಈಗ ಓಂ ಗ್ಲೌಂ ಗಂ ಗಣಪತಯೇ ನಮಃ, ಓಂ ಬ್ರೀಂ ದುಂ ದುರ್ಗಾಯೈ ನಮಃ. ಇದು ನಾನು ಸೌಂಡ್ ಹೇಳ್ತಾ ಇದ್ದೀನಿ. ಹ್ಮ್. ಸೌಂಡ್ ಬಾಯ್ಬಿಟ್ಟು ಜೋರಾಗಿ ಹೇಳಿದ್ರೆ ಹ್ಮ್. ನಮ್ಮ ಶರೀರದಲ್ಲಿ 72,000 ನಾಡಿಗಳಿದೆ. ಹ್ಮ್. 72,000 ನಾಡಿಗಳು ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಆಯಾ ಜಾಗ ತಕ್ಕಂತೆ, ಆ ಲೆಂತ್ ತಕ್ಕಂತೆ, ಆ ಹ್ಮ್. ವಿಡ್ತ್ ತಕ್ಕಂತೆ ವೈಬ್ರೇಟ್ ಆಗುತ್ತೆ ಹ್ಮ್. ಹ್ಮ್. ಶಬ್ದದಿಂದ ಹೇಳೋದ್ರಿಂದ. ಇದು ಇಲ್ಲ ನನಗೆ ಹೇಳೋಕ್ಕಾಗಲ್ಲ ಸುಸ್ತಾಗತ್ತೆ ಅನ್ನೋದಾದರೆ ತುಟಿನ ಮಾತ್ರ ಓಪನ್ ಮಾಡಿ ಹ್ಮ್. ಶಬ್ದ ಬರದೆ ಹೇಳಬೇಕು. ಈಗ ನೋಡಿ, ಲಿಪ್ಸ್ ಮೂಮೆಂಟ್ ಅಷ್ಟೇ. ಹ್ಮ್. ಈಗ ಓಂ ಬ್ರೀಂ ದುಂ ದುರ್ಗಾಯೈ ನಮಃ ಇದಿದ್ದಾಗ ಮೂಗು, ಕಿವಿ, ಹಲ್ಲು, ಬಾಯಿ ಮಾತ್ರ ವರ್ಕ್ ಆಗುತ್ತೆ. ಹ್ಮ್. ಇದೇನ ಮಂತ್ರನ ತುಟಿನೂ ಅಲ್ಲಾಡಿಸ್ಬಾರ್ದು, ಜೋರಾಗೂ ಹೇಳ್ಬಾರ್ದು. ಸುಮ್ಮನೆ ನಮ್ಮ ಉಸಿರಾಟಕ್ಕೆ ಅಳವಡಿಸ್ಕೊಂಡು ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಅದಕ್ಕೆ ಉಸಿರು ತಗೊಂಡಾಗ ಮಂತ್ರ ಹೇಳೋದು, ಉಸಿರು ಬಿಡುವಾಗ ಮಂತ್ರ ಹೇಳ್ತಾ ಇರೋದು. ಹೀಗೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ಗೆ ಉಸಿರು ತಗೊಳ್ಳೋದು ಬಿಡುವಾಗ ಮನಸ್ಸಲ್ಲೇ ಜಪ ಮಾಡಿಬಿಟ್ರೆ ನಿಮಗೆ ಇಂಟ್ಯೂಷನ್ ಡೆವಲಪ್ ಆಗಿಬಿಡುತ್ತೆ. ನೀವು ಓದ್ ಜನ್ಮದಲ್ಲಿ ಏನಾಗಿರೋದು ಗೊತ್ತಾಗ್ಬಿಡುತ್ತೆ, ಮುಂದೆ ಏನಾಗತ್ತೆ ಅಂತ ಗೊತ್ತಾಗತ್ತೆ. ಅಷ್ಟು ಅದರಿಂದ ಮೌನವಾಗಿ, ಶಬ್ದ ಇಲ್ದೇ, ಬಾಡಿಲಿ ಎಲ್ಲೂ ವೈಬ್ರೇಷನ್ ಇಲ್ದೇ, ಮನಸ್ಸಿನಲ್ಲೇ ಈ ರೀತಿ ನಾವು ಮಾನಸಿಕವಾಗಿ ಜಪ ಮಾಡಿದ್ರೆ, ಮೌನ ಜಪ ಮಾಡಿದ್ರೆ ನಮಗೆ ಇಂಟ್ಯೂಷನ್ ತ್ರಿಕಾಲ ಜ್ಞಾನ ಪ್ರಾಪ್ತಿ ಆಗ್ತದೆ.
ಬಟ್ ನಾವ್ ಅನ್ಕೊಂಡಿದ್ದೇನಂದ್ರೆ ಈ ಮಂತ್ರಗಳನ್ನ ನಾವು ಉಚ್ಚಾರ ಮಾಡಿದಾಗ ಜೋರಾಗಿ ಮಾಡಿದಾಗ ಅದ್ರ ಪವರ್ ಜಾಸ್ತಿ ಅಂತ. ಪವರ್ ಜಾಸ್ತಿ. ಹಾ. ಅದು ಲೌಕಿಕ ಜೀವನದಲ್ಲಿ ಹಾ, ಕೆಮ್ಮಿದ್ರು ಹೋಗುತ್ತೆ, ಕಾಲೇ ಇದ್ರು ಹೋಗುತ್ತೆ, ಹಾ, ಏನೇ ಡಿಸೀಸ್ ಇದ್ರೂ ಹೊಟ್ಟೋಗ್ಬಿಡುತ್ತೆ. ಹಾ, ನೀವೀಗ ನಾನು ಮಾತಾಡ್ತಾ ಮಾತಾಡ್ತಾ ಬಾಡಿ ಹೀಟ್ ಆಗ್ತಿದೆ, ಹಾ, ನಾನು ಎಷ್ಟು ಗಂಟೆ ಮಾತಾಡೋದು 1 ಅವರ್ ಮಾತಾಡ್ಬೋದು. ಹಾಗೆ ನಾನು 1 ಅವರ್ ಕೂತ್ಕೊಂಡು ಜಪ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಆರ್ಗನ್ಸ್ ಏನು ಬಾಡಿಲಿ ಇದೆಯೋ, ಹ್ಮ್, ಕರುಳಿರ್ಬೋದು, ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಬೀಜಾಕ್ಷರ ಆ ಮಂತ್ರಕ್ಕೆ ಸಂಬಂಧಪಟ್ಟಂತ ವೈಬ್ರೇಷನ್ ಮಾತ್ರ ಹ್ಮ್, ಅಲ್ಲಿಗೆ ನಮ್ಗೆ ಎಫೆಕ್ಟ್ ಮಾಡುತ್ತದು, ರಿಲೀಫ್ ಮಾಡುತ್ತೆ. ಹೀಗಾಗಿ ಮಂತ್ರ 3 ವೆರೈಟಿ ನಾವು ಹೇಳ್ಬೋದು. ಒಂದು ಬಾಯ್ಬಿಟ್ಟು ಹೇಳೋದು ಭಾಳ ಒಳ್ಳೆಯದು, ಯಾಕೆಂತಂದರೆ ನಮಗೆ ಬೇಗ ಬಾಡಿನಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿ ಅದು ಸಂಬಂಧಪಟ್ಟಂಥ ಕಾಯಿಲೆ ಹೊಟ್ಟೋಗುತ್ತೆ. ಹ್ಮ್, ಹ್ಮ್, ಎರಡನೇದು, ನನಗೆ ಮೈಂಡ್ಗಲ್ಲಿ ತುಂಬ ಕನ್ಫ್ಯೂಷನು, ಮೆಮೊರಿ ಲಾಸ್ ಇದೆ, ನಿದ್ದೆ ಬರ್ತಿಲ್ಲ, ಓದಿದ್ದು ನೆನ್ಪಿಟ್ಕೋತಿಲ್ಲ, ನನಗೆ ತುಂಬ ಏನೋ ಟೆನ್ಷನ್ನು, ಭಯ, ಆ್ಯಕ್ಸೈಟಿ ಡಿಸಾರ್ಡರ್ಸು, ಈ ಥರದಾಗ ಜೋರಾಗಿ ಹೇಳೋ ಬದಲು ತುಟಿ ಲಿಪ್ಸ್ ಮೇಲೆ ಮಾಡಬೇಕು. ನನಗೆ ಸ್ಪಿರಿಚುಲಿ ಮತ್ತು ನಾನು ಇನ್ನೂ ಎಲ್ಲ ಗೊತ್ತಾಗಬೇಕು ನನಗೆ ಅನ್ನೋದರೆ ಮೌನವಾಗಿ ಕೂತ್ಕೊಂಡು ಜಪ ಮಾಡಬೇಕು ಮಾನಸಿಕವಾಗಿ. ಆದರೆ ಲಿಪ್ಸ್ ಮೂಮೆಂಟ್ ಇರಬಾರ್ದು, ಸೌಂಡ್ ಬರಬಾರ್ದು. ಇದು 3 ವಿಧಾನ ಮಂತ್ರದಲ್ಲಿದೆ. ಇದು ಮಂತ್ರದ ಒಂದು ವೈಶಿಷ್ಟ್ಯತೆ. ಆಲ್ಸೋ ನೀವು ಕೆಲವೊಂದು ಮಂತ್ರಗಳ ಉದಾಹರಣೆ ಏನ್ ಕೊಟ್ರಿ, ಹಾಗೂ ನಾವು ಕೇಳಿರುವಂಥದ್ದು ಬೀಜ ಮಂತ್ರಗಳು ಅಂತೆಲ್ಲ ಹೇಳಿದಾಗ ಓಂನ ಜೊತೆಗೆ ಹ್ರೀಂ, ಕ್ಲೀಂ ಈ ತರದ ಸಿಲಬಲ್ಸ್ ಏನ್ ಬರುತ್ತೆ, ಇದರ ಹಿಂದಿನ ವಿಚಾರ ಹೇಳ್ಬಹುದಾ? ಓಂ ಅನ್ನೋದು ಯೂನಿವರ್ಸಲ್ ಹಾ. ಸೌಂಡ್. ಅದು ಹಾ. ಈಗ ಸಮುದ್ರ ಅಲ್ಲೇನು ಹೋಮ್ ಅಂತ ಬರುತ್ತೆ, ಹ್ಮ್, ನದಿ ಹರಿವಾಗ್ಲೂ ಕೂಡ ಅದು ಓಂ ಅಂತ ಶಬ್ದ ಬರುತ್ತೆ. ಹ್ಮ್. ಈ ಬಸ್ಸು, ಆಟೋ ರಿಕ್ಷಾ, ಕಾರು, ಹ್ಮ್, ಯಾವುದೇ ವೆಹಿಕಲ್ಸ್ ನಾವು ನೋಡಿದಾಗ ಹ್ಮ್, ಅಲ್ಲಿ ಓಂಕಾರ ಬರ್ತದೆ. ಹ್ಮ್. ಓಂ ಅಲ್ಲಿ 3 ಅಕ್ಷರಗಿದೆ, ಅಕಾರ, ಉಕಾರ, ಮಕಾರ ಅಂತ. ಹ್ಮ್, ಹ್ಮ್, ಆ ಅಂದಾಗ ನಮ್ಮ ದೇಹಕ್ಕೆ ಹ್ಮ್. ಎಕ್ಸಸೈಸ್ ಆಗುತ್ತೆ. ಊ ಅಂದಾಗ ನಮ್ಮ ಮೈಂಡ್ಗೆ ಎಕ್ಸಸೈಸ್ ಆಗುತ್ತೆ. ಮಾ ಅಂದಾಗ ಸೋಲ್ಗೆ ಹೋಗುತ್ತೆ. ಅದೇ ಬಾಡಿ, ಮೈಂಡ್, ಸೋಲ್. ಹ್ಮ್, ಅದರಿಂದ ಓಂ ಅನ್ನೋದು ಯೂನಿವರ್ಸಲ್ ಮಂತ್ರ. ಇದು ಒಂದಕ್ಕೆ ಹೇಳಿಬಿಟ್ರೆ ಸಾಕು, ಎಲ್ಲ ಕಾಯಿಲೆ ಹೊಟ್ಟೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಹ್ಮ್, ಸೊ ನಾವು ಯೋಗ ಮಾಡೋಕ್ಕೆ ಮುಂಚೆ, ಜಿಮ್ ಮಾಡೋಕ್ಕೆ ಮುಂಚೆ, ಏರೋಬಿಕ್ಸ್ ಮಾಡೋಕ್ಕೆ ಮುಂಚೆ ವಾರ್ಮಪ್ ಮಾಡಿಸ್ತಾರೆ. ಹ್ಮ್, ವಾರ್ಮಪ್, ಬಾಡಿ ಎಲ್ಲ ಫ್ಲೆಕ್ಸಿಬಿಲಿಟಿ ಬರಲಿ, ಲೂಸ್ ಹ್ಮ್. ಆಗಲಿ ಅಂತೇಳಿ. ಹಾಗೆ ಪ್ರತಿಯೊಂದು ಮಂತ್ರ ಹೇಳೋಕ್ಕೆ ಮುಂಚೆ ಓಂಕಾರ ಹೇಳೋದ್ರಿಂದ ಹ್ಮ್, ಬಾಡಿ ವಾರ್ಮಪ್ ಆಗುತ್ತೆ. ಬಾಡಿ, ಮೈಂಡ್, ಸೋಲ್ ಹ್ಮ್, ಹ್ಮ್, ವಾರ್ಮಪ್ ಆಗುತ್ತೆ. ಅದರಿಂದ ಓಂ ಒಂದೇ ಹೇಳಿದ್ರೆ ಸಾಕು, ಇಡೀ ಜಗತ್ತು ಹ್ಮ್. ಎಲ್ಲ ಕಾಯಿಲೆನೂ ಕ್ಲೀನ್ ಮಾಡ್ಕೋಬೋದು, ಎಲ್ಲಿ ಬೇಕಾ ಸಾಧಿಸ್ಬೋದು. ಓಂ ಸರಿಯಾಗಿ ಹೇಳ್ಬೇಕು, ಓಂಕಾರ. ಹ್ಮ್. ಆ ಊ, ಮಾ 3 ಅಕ್ಷರ. ಆ 3 ಮರ್ಜ್ ಮಾಡಿದಾಗ ಓಂ. ಈ ಥರ ಇದರಲ್ಲಿ ವೇರಿಯೇಷನ್ಸ್ ಮಾಡ್ಕೋಬೋದು ನಾವು. ಹ್ಮ್, ಅದರಿಂದ ಓಂಕಾರ ಇಲ್ಲದೆ ಮಂತ್ರ ಹೇಳೋಂಗಿಲ್ಲ. ಹ್ಮ್, ಯಾಕೆಂದರೆ ವಾರ್ಮಪ್ ಎಕ್ಸಸೈಸ್ ಬಾಡಿಗೆ. ಆ ಓಂಕಾರ ಪಕ್ಕದಲ್ಲಿ ಕೆಲವು ಬೀಜಾಕ್ಷರಗಳು ಬರ್ತವೆ. ಹ್ಮ್, ಐಂ ಅಂತ ಕಮ್ಯುನಿಕೇಷನ್ ಸ್ಕಿಲ್ ಜಾಸ್ತಿ ಆಗಲಿಕ್ಕೆ, ಹ್ಮ್, ವಾಕ್ಚಾತುರ್ಯತೆ ಜಾಸ್ತಿ ಆಗಲಿಕ್ಕೆ, ತೊದಲು ಹೋಗ್ಲಿಕ್ಕೆ, ಚೆನ್ನಾಗಿ ಮಾತಾಡಲಿಕ್ಕೆ, ಮತ್ತು ಪ್ರೊನೌನ್ಸಿಯೇಷನ್ ಉಚ್ಚಾರಣೆ. ಕೆಲವರಿಗೆ ಲಕ್ಷ್ಮೀ ಶ್ರೀನಿವಾಸ ಅಂತಾರೆ, ಲಕ್ಷ್ಮೀ ಶ್ರೀನಿವಾಸ ಬರೋದಿಲ್ಲ. ಶಂಕರ ಅನ್ನಕ್ಕೆ ಸಂಕರ, ಸಂಕರ. ಶಶಿ ಅಂದರೆ ಚಂದ್ರ, ಚಂದ್ರಗೆ ಇನ್ನೊಂದು ಹೆಸರು. ಸಸಿ ಅಂದರೆ ಚಿಕ್ಕ ಗಿಡ, ಹ್ಮ್, ಶಶಿಗೆ ಸಸಿ ಸಸಿ ಅಂತಾರೆ, ಶಿವ ಶಿವ ಅಂತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ನಾಲ್ಗೆದು ಥಿಕ್ನೆಸ್, ಹ್ಮ್, 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 ನಮ್ಮ ಸಲೈವದಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಐಂ ಅಂದಾಗ ಉಚ್ಚಾರಣೆ, ಕ್ಲಾರಿಟಿ ಆಫ್ ವಾಯ್ಸು, ಆಮೇಲೆ ವೋಕಲ್ ಕಾರ್ಡ್, ಹ್ಮ್. ಸೌಂಡ್ ಬಾಕ್ಸು, ಹ್ಮ್. ಮತ್ತು ಇಸೋಫಗಸ್ ಅನ್ನನಾಳ, ಇದಕ್ಕೆಲ್ಲ ವೈಬ್ರೇಟ್ ಮಾಡಿ ಹ್ಮ್. ಅಲ್ಲಿರೋಂಥ ಡಿಸ್ಟರ್ಬೆನ್ಸು, ಡಿಸ್ಟಾರ್ಡರ್ಸ್ನ ರಿಮೂವ್ ಮಾಡುವಂಥ ಶಕ್ತಿ ಜಗತ್ತಿನಲ್ಲಿ ಯಾವ ಇಂಜೆಕ್ಷನ್ ಟ್ಯಾಬ್ಲೆಟ್ಗಿಲ್ಲ. ಐಂ ಅಂತ ಬರ್ತದೆ. ಹ್ಮ್, ನನಗೆ ತುಂಬ ಆಕ್ಸೈಟಿ, ಗಾಬರಿ, ಭಯ, ದುಃಖ, ಮತ್ತು ಏನೋ ಒಂದು ರೀತಿ ಕದ್ಬಿಟ್ಟಿದ್ದೀನಿ, ಸುಳ್ಳು ಹೇಳ್ಬಿಟ್ಟಿದ್ದೀನಿ, ಬೈದ್ಬಿಟ್ಟಿದ್ದೀನಿ, ಏನೋ ಒಂದು ಮಾಡಿಬಿಟ್ಟು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಎಮೋಷನಲ್ ಡಿಸಾರ್ಡರ್ಸ್ ಹ್ಮ್. ಇರ್ತದಲ್ಲ, ಹ್ಮ್, ಹ್ಮ್, ಭಯ, ಅಹಂಕಾರ, ಅಸೂಯೆ, ಇವೆಲ್ಲ ಎಮೋಷನ್ಸ್. ಈ ಎಮೋಷನ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಹ್ಮ್, ನಾವು ಕೆಲವು ಮಂತ್ರಗಳು ಹೇಳ್ತೀವಿ. ಅದಕ್ಕೆ ಮ್ರೀಂ, HREM, ಮ್ರೀಂ ಅಂತ. ಹ್ಮ್. ಮ್ರೀಂ ಅಂತ ಅಂದಾಗ ಸುಳ್ಳು ಹೇಳಿದ್ದಾಗ ಬಂದಿರೋ ಅದರಲ್ಲಾದಂಥ ವೈಬ್ರೇಷನ್ನು, ಕದ್ದಿದ್ದು ವೈಬ್ರೇಷನ್ನು, ಬೈದಿದ್ದು ಕೆಟ್ಟ ಮಾತುಗಳಿಂದ ಇದೆಲ್ಲ ಹೋಗಿ ಸ್ಟೋರ್ ಆಗಿರ್ತದೆ. ಹ್ಮ್. ಇದೆಲ್ಲ ಎಮೋಷನ್ ಕೋಶೆಂಟ್ನ ನಮಗೆ ಡಿಸಾರ್ಡರ್ ಮಾಡುತ್ತೆ. ಹ್ಮ್. ಆ ಎಮೋಷನ್ಸ್ ಬಂದಂಥ ಲೋಪದೋಷಗಳನ್ನು ಮ್ರೀಂ ಅಂತ ಕರಿಬೇಕು ಅಂತ ಹೇಳ್ತಾರೆ ಬೀಜ ಮಂತ್ರ. ಹ್ಮ್. ಕ್ಲೀಮ್ ಅಂತ ಇಂಡೈಜೆಷನ್ ಸಿಸ್ಟಮ್, ನಮಗೆ ಊಟ ಸೇರ್ತಿಲ್ಲ ಅಥವಾ ಊಟ ಮಾಡಿದ ಜೀರ್ಣ ಆಗ್ತಾ ಇಲ್ಲ, ಹ್ಮ್. ಡೈಜೆಸ್ಟ್ ಆಗ್ತಿಲ್ಲ, ಸರಿಯಾಗಿ ಟಾಯ್ಲೆಟ್ಗೆ ಹೋಗ್ತಾ ಇಲ್ಲ,
ರಕ್ತ ಹರಿತಾ ಇಲ್ಲ ಸರಿಯಾಗಿ, ಆಕ್ಸಿಜನ್ ತೊಗೊಳ್ಕೊಂಡಂಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ, ತಿನ್ನಕ್ಕೆ ಕಷ್ಟ ಆಗ್ತಿದೆ, ಮಾತಾಡೋಕ್ಕೆ ಕಷ್ಟ ಆಗ್ತಿದೆ, ನಡೆಯೋಕ್ಕಾಗ್ತಿಲ್ಲ, ಸುಸ್ತು ಸಂಕಟ ಅಂದಾಗ ಕ್ಲೀಮ್ 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 ಅಂತ ಹೇಳಿದಾಗ ಹ್ಮ್. ಆ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಎಸ್ಕ್ರಿಟರಿ ಸಿಸ್ಟಮ್ನಲ್ಲಿ ಇರೋ ಡಿಸ್ಟಾರ್ಡರ್ಸ್ನ ತೆಗೆದಾಕ್ಬಿಡುತ್ತೆ. ಐಂ ರೀಂ ಕ್ಲೀಮ್ ಅಂತೂ ಆಯಿತು. ಶ್ರೀಮ್ ಅಂತಂದರೆ ಮನಸ್ಸಿಗೆ ಬೇಜಾರಾದಾಗ ನಾವು ಟಿ ವಿ ನೋಡ್ತೀವಿ, ಒಬ್ಬರ ಜೊತೆ ಮಾತಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಓದ್ತೀವಿ, ಹಾಡ್ತೀವಿ. ಮನರಂಜನೆ. ಹ್ಮ್. ಮನರಂಜನೆ ಅಂದರೆ ಒಂದು ಸಂಪತ್ತಿದ್ದಂಗೆ. ಅದಕ್ಕೆ ಶ್ರೀಮ್ ಅಂದರೆ ಲಕ್ಷ್ಮಿ ಅಂತ ಹೋಲಿಸ್ತಾರೆ. ಹ್ಮ್. ಯಾವಾಗ ಮನಸ್ಸು ಸಂತೋಷ ಆಯಿತು ಅದು ಒಂದು ಅವನಿಗೊಂದು ಮನರಂಜನೆ ಆಯಿತು ಅಂತ. ಅದಕ್ಕೆ ಶ್ರೀಮ್ ಶ್ರೀಮ್ ಶ್ರೀ ಬೇರೆ ಶ್ರೀಮ್ ಬೇರೆ. ಹ್ಮ್. ಹ್ಮ್. ಅದರಿಂದ ಶ್ರೀಮ್ ಅಂದಾಗ ಬ್ರೈನಲ್ಲಿ ಇರತಕ್ಕಂಥ ಎಲ್ಲ ಹಳೆ ಚಿಂತೆಗೆ, ಹಳೆ ಏನೋ ಬೈದಿದ್ದು ಮಾಡಿ ಏನಿದೆಯೋ ಅದೆಲ್ಲ ಹೋಗುತ್ತೆ. ಶ್ರೀಮ್ ಅನ್ನೋದು ನಡವಳಿಕೆಯನ್ನು, ಆ್ಯಟಿಟ್ಯೂಡ್ನ ಕರೆಕ್ಟ್ ಮಾಡುತ್ತೆ. ಹ್ಮ್. ಹ್ಮ್. ಈ ರೀಮ್ ಅನ್ನೋದು ನಮ್ಮ ಎಮೋಷನ್ಸ್ನ ಕ್ಲೀನ್ ಮಾಡುತ್ತೆ. ಇವೆರಡರ ಮಧ್ಯೆ ಇರುವಂಥ ಡಿಸಾರ್ಡರ್ಸ್. ನಾನು ದಿನಕ್ಕೆ 10 ಸಲ ಸುಳ್ಳು ಹೇಳ್ತೀನಿ, ಒಂದು 10 ಜನಕ್ಕೆ ಕೆಟ್ಟ ಮಾತಾಡ್ತೀನಿ, ಎಲ್ಲ ಕೆಟ್ಟ ಮಾತಾಡ್ತೀನಿ. ಇದು ವೈಬ್ರೇಷನ್ ನನ್ನ ಸ್ಟೋರ್ ಆಗಿರುತ್ತೆ, ಅಕ್ಯುಮಿಲೇಟ್ ಆಗಿರ್ತದೆ. ಹ್ಮ್. ಹ್ಮ್. ಇದು ಒಂದಿನ ನನಗೆ ಅದೇನು ಮಾಡುತ್ತೆ, ಪ್ಯಾರಲೈಸ್ಡ್ ಆಗ್ಬೋದು, ಇಲ್ಲ ಬ್ರೈನ್ ಡಿಸಾರ್ಡರ್ಸ್ ಆಗ್ಬೋದು. ನಮ್ಮ ಎಮೋಷನ್ಸೇ ನಮಗೆ ಅರ್ಧ ಕಾಯಿಲೆ ಕೊಡುತ್ತೆ. ಮೆಂಟಲ್ ಎಮೋಷನ್ಸು, ಬಾಡಿ ಲ್ಯಾಂಗ್ವೇಜ್, ಇದನ್ನೆಲ್ಲ ಕಸ ಗುಡಿಸ್ದಾಗೆ ಬಟ್ಟೆ ಹೋಗ್ದಾಗ ಕ್ಲೀನ್ ಮಾಡ್ತಿರ್ಬೇಕು ನಾವು. ಹೇಗೆ ಮನೆ ಕ್ಲೀನ್ ಮಾಡ್ತೀವೋ, ಹೇಗೆ ಬಟ್ಟೆ ಕೊಳೆನ ಹೆಂಗೆ ತೊಳಿತೀವೋ, ಹಾಗೆ ಈ ಬೀಜಾಕ್ಷರದಿಂದ ಬಾಡಿ ಮೈಂಡ್ನ ಕ್ಲೀನ್ ಮಾಡಿದ್ರೆ ಅವನಿಗೆ ಎಂಥ ಜಾಗದಲ್ಲಿದ್ರು ಕೂಡ ಕಾಯಿಲೆ ಬರೋದಿಲ್ಲ. ಹ್ಮ್. ಅದರಿಂದ ನಮ್ಮ ಎಮೋಷನ್ಸ್ನ, ನಮ್ಮ ಆ್ಯಟಿಟ್ಯೂಡ್ನ, ನಮ್ಮ ಬಾಡಿ ಲ್ಯಾಂಗ್ವೇಜ್ನ ಓಂ ಐಂ ರೀಂ ಕ್ಲೀಮ್ ಇನ್ನೂ ಚೆನ್ನಾಗಿ ಲವಲೋಕಿಂಗ್ ಇರಬೇಕು. 5 ಅವರ್ ಕೆಲಸನ 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೇಕು ಅಂದರೆ ಆ ಒಂದು ಝೀಲ್, ಆ ಒಂದು ಎಮೋಷನಲ್ಲಿ ಬೇಕು ಅಂದರೆ ಶ್ರೀಂ. ಇದು ನಾನು ರಿಸರ್ಚ್ ಮಾಡಿರೋದು, ಹ್ಮ್. ಹ್ಮ್. ಗೊತ್ತಾಯ್ತಾ. ಯಾವಾಗ ಡಲ್ಲಾಗಿರೋರು, ಯಾವಾಗಲೂ ಮಕ್ಕಳು ಓದಕ್ಕೆ ಬರಲ್ಲ, ಮಾತಾಡಕ್ಕೆ ಬರಲ್ಲ, ತೊದಲ್ತಾರೆ, ನೆನ್ಪಿಟ್ಕೊಳ್ಳೋ ಬರಲ್ಲ, ಐಂ ಶ್ರೀಂ. ಬಟ್ ಎಲ್ಲದಕ್ಕೂ ಓಂ ಸೇರಿಸ್ಬೇಕು, ಓಂ ಸೇರಿ. ಯಾಕೆಂದ್ರೆ ಓಂಕಾರ ಇಲ್ಲದೆ ಮಂತ್ರ ಇಲ್ಲ. ಹ್ಮ್. ಹ್ಮ್. ಅದರಿಂದ ಓಂ ಅನ್ನೋದು ಬಾಡಿ ಎಲ್ಲ ಸ್ಟಿಫ್ನೆಸ್ ಇದೆಲ್ಲ ರಿಲೀಫ್ ಮಾಡುತ್ತೆ. ವಾರ್ಮ್ ಅಪ್ ಎಕ್ಸಸೈಸ್ ಓಂಕಾರ ಹೇಳೋದ್ರಿಂದ. ಈ ಬೀಜಾಕ್ಷರ ಮಂತ್ರ ಹೇಳುವಾಗ ಬಾಡಿ ಮೈಂಡ್ ಸೋಲ್ ಇರ್ತಾರೆ, ಕೆಲವು ಡಿಸಾರ್ಡರ್ಸ್ನ ಕರೆಕ್ಷನ್ ಮಾಡುವಂಥ ಇವೆಲ್ಲ ಒಂಥರ ಸಣ್ಣ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀನಿ ನಾನು. ಸೊ ರೀಸೆಂಟ್ ಆಗಿ ಒಂದು ಸ್ಟಡಿ ತುಂಬಾ ಪಾಪ್ಯುಲರ್ ಆಯ್ತು. ಅದೇನಂದ್ರೆ ವಿಠಲ ಅನ್ನೋ ಪದದಿಂದ ಹಾರ್ಟ್ ನ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಅಂತ ಸೈಂಟಿಸ್ಟ್ ಅದನ್ನ ಹೇಳಿದ್ದು, ಅಥವಾ ಸೈಂಟಿಫಿಕಲಿ ಅದು ಪ್ರೂವ್ ಆಗಿದ್ದು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಅದೇ ತರ ಇದು ಅಂದ್ರೆ ಆ, ಯಾವ ಉಚ್ಚಾರಣೆ ನೀವು ಹೇಳಿದಾಗೆ ಯಾವ ಅಂಗಕ್ಕೆ ಅಂತ ಗೊತ್ತಾದ್ರೆ, ಅಥವಾ ಯಾವ ವಿಷಯಕ್ಕೆ ಅಂತ ಗೊತ್ತಾದ್ರೆ ಅದ್ರ ಮೇಲೆ ನಾವು ವರ್ಕ್ ಮಾಡಬಹುದು. ನೀವು ಹೇಳಿದ ಹಾಗೆ ಪ್ರೊನೌನ್ಸಿಯೇಷನ್ಗೆ ಒಂದು, ಲಂಗ್ಸ್ಗೊಂದು, ಲಿವರ್ಗೊಂದು, ಸ್ಟಮಕ್ಗೊಂದು, ಹಾರ್ಟ್ಗೊಂದು, ಬ್ರೈನ್ಗೊಂದು, ಅದನ್ನ ತಿಳ್ಕೊಂಡು ನಾವು ಅದರ ಉಚ್ಚಾರಣೆಯನ್ನ ಪದೇ ಪದೇ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋದಾಗ ಅದರ ಎಫೆಕ್ಟ್ ಖಂಡಿತ ಇದ್ದೇ ಇರುತ್ತೆ ಅಂತ. ಸೊ ಇವಾಗ ಕೆಲವೊಂದು ವಿಷಯಗಳು, ಕೆಲವೊಂದು ಇಶ್ಯೂಸ್ ಅಂತ ಹೇಳೋಣ, ಸಾಕಷ್ಟು ಜನ ಫೇಸ್ ಮಾಡುವಂಥದ್ದು. ಆ, ದಿನನಿತ್ಯದಲ್ಲಿ ನಾವು ಮಾಡಬಹುದಾದಂಥ ಸುಲಭವಾದ ಮುದ್ರೆ ಅಥವಾ ಮಂತ್ರಗಳಿಂದ ಇದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳಿ. ಯಾಕಂದ್ರೆ ಈ ಜನ್ಮದಲ್ಲಿ ನಾವು ಏನೇ ಅನುಭವಿಸ್ತಾ ಇದ್ರು, ಒಳ್ಳೇದಿರಬಹುದು ಕೆಟ್ಟದಿರಬಹುದು, ನಮ್ಮ ನಂಬಿಕೆ ಏನಂದ್ರೆ ನಮ್ಮ ಹಿಂದಿನ ಜನ್ಮದ್ದು, ಅಂದ್ರೆ ನಾವು ಇವಾಗ ಏನೇ ಅನುಭವಿಸ್ತಾ ಇದ್ರು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ನೋ ಪಾಪಕರ್ಮಗಳನ್ನ ಕಳ್ಕೊತಾ ಇದ್ದೀನಿ ಅಂತ ಅನ್ಕೋಬೇಕು ಅಂತ. ಆದ್ರೆ ಕಳೆದ ಜನ್ಮದ ಪಾಪವನ್ನ ನಾನು ಒಂದು ಮುದ್ರೆ ಅಥವಾ ಮಂತ್ರದಿಂದ ಈ ಜನ್ಮದಲ್ಲಿ ಕಳ್ಕೋಬಹುದಾ? ಖಂಡಿತ. ಹ್ಮ್. ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ, ಏನೆಲ್ಲ ಸುಖಗಳು ಅನುಭವಿಸ್ತಾನೆ, ಏನೆಲ್ಲ ಕಷ್ಟಗಳು ಅನುಭವಿಸ್ತಾನೆ ಅನ್ನೋದನ್ನೆಲ್ಲ ನಮ್ಮ ಸೋಲಲ್ಲಿ ರಿಜಿಸ್ಟರ್ ಆಗಿ ಬಂದಿದೆ. ಹ್ಮ್. ನಾವು ಇವತ್ತು ಏನು ಬದುಕ್ತಿದೀವೋ, ಏನು ಸುಖ ಪಡ್ತಿದ್ದೀವೋ, ಏನು ಕಷ್ಟಪಡ್ತೀವೋ ಅದು ಯಾವುದು ಇವತ್ತಿಂದಲ್ಲ. ಇದು ಪೂರ್ವ ಜನ್ಮದ ಕೆಲವುದು ಋಣಗಳು, ಬಾಧೆಗಳಂತ ಹೇಳ್ತೀವಿ. ಈಗ ಈ ಒಂದು ಕರೆಕ್ಷನ್ಸ್ನ ನಾವು ಮುದ್ರಾ ಮಂತ್ರದಲ್ಲಿ ಖಂಡಿತ ಮಾಡ್ಕೋಬೋದು. ಯಾಕೆಂದರೆ ಗೌತಮ ಬುದ್ಧ ಅವ್ರದ್ದು ನಾವು ಆಟೋಬಯೋಗ್ರಫಿ ಅಥವಾ ಅವ್ರದ್ದು ಜೀವನ ಚರಿತ್ರೆ ನೋಡಿದಾಗ 545 ಜನ್ಮಗಳನ್ನೇ ತಗೊಂಡ್ರಂಥವ್ರು. ನಾಯಿ ಆಗಿದ್ದೆ, ಹಂದಿ ಆಗಿದ್ದೆ, ಕತ್ತೆ ಆಗಿದ್ದೆ, ಹುಡುಗಿ ಆಗಿದ್ದೆ, ಹುಡುಗ ಆಗಿದ್ದೆ, ಬ್ರಾಹ್ಮಣ, ಶೂದ್ರ, ರಾಜ, ರಾಣಿ ಎಲ್ಲ ಥರ ಆಗಿ ನಾನೀಗ ಸಿದ್ಧಾರ್ಥ ಅನ್ನೋ ಒಂದು ಜನ್ಮಕ್ಕೆ ಬಂದಿದ್ದೀನಿ ಅಂತ ಅವ್ರು ಬರ್ದೆ. ಅವರೊಬ್ಬರೇ ಇಡೀ ವರ್ಲ್ಡಲ್ಲಿ ಮುದ್ರಾ ಮಂತ್ರದಿಂದ ರಿಗ್ರೆಟ್ ಮಾಡಿಕೊಂಡ್ರು ಕರ್ಮನ. ನಾನೀಗ 547ನೇ ಜನ್ಮಕ್ಕೆ ಗೌತಮ ಬುದ್ಧನಾಗಿದ್ದೀನಿ ಅಂತ ಬರೆದಿಟ್ರು. ಅಲ್ಲಿಗೆ ಅವರು ಫ್ಲ್ಯಾಶ್ ಬ್ಯಾಕ್ ಅಂದರೆ ಪ್ರೀವಿಯಸ್ ಬರ್ತಲ್ಲೇ ಅವ್ರಿಗೆ ಗೊತ್ತಾಯಿತು ಏನೇನು ತಪ್ಪು ಮಾಡಿದ್ದೆ. ನಾಯಿ ಆದಾಗ ಏನು ಮಾಡಿದ್ರು, ಮೊಸಳೆ, ಹಂದಿ, ಹುಡುಗ, ಹುಡುಗಿ ಎಲ್ಲ ಬಂದ್ರಂತವ್ರು. ಭಾಳ ಚೆನ್ನಾಗಿ ಏನೇನ್ ಮಾಡಿದ್ರು ಅನ್ನೋದು ಗೊತ್ತಾಯ್ತು ಅವ್ರಿಗೆ ಗೊತ್ತಾಯ್ತು.
ಅವ್ರಿಗೆ ಧ್ಯಾನ ಮಾಡಿ ಮುದ್ರೆ ಮಂತ್ರದ ಮುಖಾಂತರ ಹ್ಮ್. ಅವರು ಎಲ್ಲ ತಮ್ಮ ಪ್ರೀವಿಯಸ್ ಬರ್ತನೆಲ್ಲ ಕಂಡಿಡ್ಕೊಂಡ್ಬಿಟ್ಟು ಹ್ಮ್. ಬರೆದಿಟ್ರು. ಅವರೊಬ್ಬರೇ ಇಡೀ ವರ್ಲ್ಡಲ್ಲಿ ಹ್ಮ್. ಬೌದ್ಧಾವತಾರದಲ್ಲಿ ಒಬ್ಬ ಮನುಷ್ಯ ಎಷ್ಟು ಜನ್ಮ ತಗೊಂಡು ಬಂದಿದ್ದಾನೆ, ಏನೆಲ್ಲ ಹ್ಮ್. ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಓಪನ್ ಆಗಿ ತೋರಿಸ್ಕೊಟ್ಟಿದ್ದು ಗೌತಮ ಬುದ್ಧ. ಅಂತ ಮಹಾನ್ ಅವಧೂತರು ಅವರು. ಅವ್ರದ್ದು ನಾನು ಫಾಲೋ ಮಾಡಿದಾಗ ಇದಾರೆ, ಒಂದು ತಾಯಿಗೆ 3 ಜನ ಗಂಡು ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಹ್ಮ್. ಒಂದೇ ಗರ್ಭಕೋಶದಿಂದ ಬಂದಿರೋದು, ಒಂದೇ ತಂದೆ. ಆದರೆ ಒಬ್ಬ ಪೊಲೀಸ್ ಆಗಿರ್ತೇನೆ, ಒಬ್ಬ ರೌಡಿ ಆಗಿರ್ತೇನೆ, ಒಬ್ಬ ಅಂಗವಿಕಲ ಆಗಿರ್ತಾರೆ. ಯಾಕೆ ಎಲ್ಲರೂ ಪೊಲೀಸ್ ಆಗಲ್ಲ? ಯಾಕೆ ಎಲ್ಲರೂ ಸಿನಿಮಾ ಆ್ಯಕ್ಟರ್ ಆಗಲ್ಲ? ಯಾಕೆ ಎಲ್ಲ MLA ಆಗಲ್ಲ? ಯಾಕೆ CM ಆಗಲ್ಲ? ಅವ್ರವ್ರ ಕರ್ಮಾನುಸಾರವಾಗಿ ಜನ್ಮ ಬರ್ತದೆ ಅಂತ. ಒಂದೇ ತಾಯಿ ಒಂದೇ ತಂದೆ ಆದರೂ ಕೂಡ ಮಕ್ಕಳು ಬೇರೆ ಬೇರೆ ರೂಪದಲ್ಲಿ ಬದುಕ್ತಿರ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಕರ್ಮ ಅಂತ. ಹ್ಮ್. ಈ ಕರ್ಮನ ಬ್ಯಾಕ್ ಸೈಡು ಕರೆಕ್ಷನ್ ಮಾಡ್ಕೋಬೋದು. ಹೇಗೆ? ಹ್ಮ್. ಯಾವುದೋ ಒಂದು ತಪ್ಪಿನಿಂದ ನಮಗೆ ಡಯಾಬಿಟಿಸ್ ಬಂದಿದೆ, ಯಾವುದೋ ಒಂದು ಕರ್ಮದಿಂದ ಇವತ್ತು ನನಗೆ ಕ್ಯಾನ್ಸರ್ ಬಂತು, ಯಾವುದೋ ಒಂದು ಕರ್ಮದಿಂದ ನನಗೆ ಪ್ಯಾರಾಲಿಸಿಸ್ ಆಯಿತು. ಆ ಕರ್ಮ ಯಾವುದು ಅಂತಂದ್ರೆ ವಾಪಸ್ ಹೋಗಿ ಆ ಹ್ಮ್. ಕರ್ಮಕ್ಕೆ ಸದ್ದಂತ ಮುದ್ರಾ ಮಂತ್ರ ಮಾಡಿದ್ರೆ ಹ್ಮ್. ಇಮಿಡಿಯೇಟ್ ಆಗಿ ಅದು ಕರ್ಮ ಕಳ್ಕೊಂಡ್ಬಿಡುತ್ತೆ. ಹ್ಮ್. ನಾವು ಅದು ಬಿಟ್ಬಿಟ್ಟು ಯಾತ್ರೆ ಮಾಡ್ತೀವಿ, ಜಾತ್ರೆಗೆ ಹೋಗ್ತೀವಿ, ಹೋಮ ಮಾಡ್ತೀವಿ, ಸತ್ಯನಾರಾಯಣ ವ್ರತ, ವರಮಹಾಲಕ್ಷ್ಮಿ ವ್ರತ, ಗಣಪತಿ ವ್ರತ, ಏನೇನೋ ಮಾಡ್ತೀವಿ. ನಾವು ಮಾಡ್ತಿರೋದು ನಮ್ಮ ಕರ್ಮಕ್ಕೆ ಅದು ಮ್ಯಾಚ್ ಆಗಲ್ಲ ಕೆಲವು ಟೈಮು. ಹ್ಮ್. ಪ್ರತಿ 25 ವರ್ಷ ವರಮಹಾಲಕ್ಷ್ಮಿ ಮಾಡ್ತಾನೆ ಇದ್ರೆ ಇನ್ನೂ ಸಾಲ ತೀರಿಲ್ಲ. ಹಾಗಾದ್ರೆ ಲಕ್ಷ್ಮಿ ಎಲ್ಲೋದ್ಲು? 21-50 ಸಲ ಹೋಗಿ ಶಬರಿಮಲೆಗೆ ಹೋಗಿ ಬಂದವನಿಗೆ ಇನ್ನೂ ಮದುವೆನೇ ಆಗಿಲ್ಲ. ಹಾಗಾದ್ರೆ ಅಯ್ಯಪ್ಪ ಯಾಕೆ ಅವ್ನಿಗೆ ಮದುವೆ ಮಾಡಿಸ್ಲಿಲ್ಲ? ಎಷ್ಟೋ ಸಲ ತಿಂಗಳಿಗೊಂದ್ಸಲ ತಿರುಪ್ತಿಗೆ ಹೋಗಿ ಉಂಡಿ ಗುಡ್ಡ ಹಾಕಿ ಶ್ರೀನಿವಾಸನ ಗೋವಿಂದ ಅಂತ ಸ್ಮರಣೆ ಮಾಡಿ ಬರ್ತಿದ್ದಾನೆ. ಅವ್ರ ಮೇಲೆ ಇನ್ನೂ ಧರಿದ ತಪ್ಪಿಲ್ಲ, ಅವ್ರಿಗೆ ರೋಗ ಬಾಧೆ ಸಾಲ ಬಾಧೆ ತಪ್ಪಿಲ್ಲ. ಹಾಗಾದ್ರೆ ಶ್ರೀನಿವಾಸ ಎಲ್ಲೋದ? ಹ್ಮ್. ಕುಕ್ಕೆಗೆ ಸುಬ್ರಹ್ಮಣ್ಯಕ್ಕೆ ಹೋದ, ಆಮೇಲೆ ಘಾಟಿಗೆ ಹೋದ, ಪಳನಿಗೆ ಹೋದ, ಕಾಳಲ್ಲಿ ಯಾರ್ಯಾರು ಹೇಳ್ತಾರೋ ರಾಹು ಕೇತು ಶಾಂತಿ ಮಾಡಿ ಎಲ್ಲ ಮಾಡಾಯಿತು. ಆದರೂ ಅವನಿಗೆ ಮೈ ತುಂಬ ರೋಗ, ಮನೆ ತುಂಬ ಕಷ್ಟ ಇದೆ. ಹಾಗಾದ್ರೆ ಗ್ರಹಗಳೆಲ್ಲೋದ್ರು? ರಾಹು ಎಲ್ಲೋಯ್ತು, ಕೇತು ಎಲ್ಲೋದ, ಮಂಗಳ ಎಲ್ಲೋಯ್ತು? ಹಾಗಾದ್ರೆ ಯಾವ ದೇವರು ಯಾವ ಗ್ರಹಗಳು ನಮ್ಮ ಕರೆಕ್ಷನ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು ಇದರಿಂದ. ಹ್ಮ್. ಹೌದಲ್ವಾ? ನೋಡೋಕೆ ಚೆನ್ನಾಗಿದ್ದಾನೆ, ಜಿಮ್ ಮಾಡಿದ್ದಾನೆ, ಅವಳು ಚೆನ್ನಾಗಿದ್ದಾಳೆ, ಒಳ್ಳೆ ಊಟ ತಿಂತಾರೆ, ಒಳ್ಳೆ ಹೈಜೆನಿಕ್ ಮನೇಲಿ ವಾಸ ಮಾಡ್ತಾರೆ. ಐ ಫೇಲು, IVF ಫೇಲು, ಆದರೆ ಅವ್ರಿಗೆ ಮಕ್ಕಳೇ ಆಗಿಲ್ಲ. ಅದೇ ಫುಟ್ಪಾತಲ್ಲಿ ಹಳಸು ಪಳಸು ತಿಂದ್ಕೊಂಡು AC ಇಲ್ಲ, ಫ್ಯಾನ್ ಇಲ್ಲ, ಬೆಡ್ ಇಲ್ಲ ಅಂಥವ್ರಿಗೆ 10 ಡಜನ್ ಮಕ್ಕಳಿದ್ದಾರೆ. ಇವರು ಮಕ್ಕಳೇ ಇಲ್ವಲ್ಲ? ಹಾಗಾದ್ರೆ ಕಾರಣ ಏನು? IUI ಕೂಡ ಹೋಯ್ತು, IVF ಹೋಯ್ತು, ಸುಬ್ರಹ್ಮಣ್ಯಂಗೆ ಆಶ್ಲೇಷ ಬಲಿ ಎಲ್ಲ ಥರ ಶಾಂತಿ ಮಾಡಿದ್ರು ಕೂಡ ಮಕ್ಕಳಾಗ್ತಿಲ್ಲ ಅಂದರೆ ನಮ್ದೊಂದು ಕರ್ಮ ಯಾವುದೋ ಇದೆ. ಆ ಕರ್ಮಕ್ಕೆ ನಾವು ಪರಿಹಾರ ಮಾಡ್ಕೋಬೇಕೇ ವಿನ ಇವು ಯಾವುದೂ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಹ್ಮ್. ಹ್ಮ್. ಇದು ಪಬ್ಲಿಕ್ ಯಾವ ಥರ ಕನ್ಸಿಡರ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಯಾವ ಕರ್ಮಕ್ಕೆ ನನಗೆ ಮಕ್ಕಳಾಗ್ತಿಲ್ಲ, ಯಾವ ಕರ್ಮಕ್ಕೆ ಪ್ಯಾರಾಲಿಸಿಸ್ ಆಯಿತು, ಯಾವ ಕರ್ಮಕ್ಕೆ ನನಗೆ ಬ್ಲಡ್ ಕ್ಯಾನ್ಸರ್ ಬಂತು, ಯಾಕೆ ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂತು, ಹ್ಮ್. ಅದೊಂದು ಕರ್ಮ ಇದೆಯಲ್ಲ, ಆ ಕರ್ಮನ ರಿಗ್ರೆಟ್ ಮಾಡ್ಕೊಳ್ಳೋಕ್ಕೆ ಮುದ್ರಾ ಮಂತ್ರ ಒಂದೇ ಸೊಲ್ಯೂಷನ್ ಅಂತ ಹ್ಮ್. ಹೇಳ್ತೀನಿ. ಅದರಿಂದ ಪ್ರತಿನಿತ್ಯ ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಮಿನಿಮಮ್ ಒಂದು 5 ಮುದ್ರೆಗಳನ್ನು ಮಾಡಿದ್ರೆ ಹ್ಮ್. ಹ್ಮ್. ಜ್ಞಾನತೋ ಅಜ್ಞಾತಸ್ಯ ಅಂದರೆ ಗೊತ್ತೋ ಗೊತ್ತಿರೋ ಮಾಡ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಎರೇಸ್ ಮಾಡುತ್ತದೆ. ನೀನು ಅವ್ನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಬೈದ್ಬಿಟ್ಟು ಅವನ ಮೇಲೆ ದುಡ್ಡು ಎತ್ಕೊಂಡ್ಬಂದರೆ ಯಾವುದೋ ಒಂದು ಅಂಗ ವರ್ಕ್ ಆಗಲ್ಲ. ಹ್ಮ್. ಅದರದ್ದೇ ಸಿಂಪ್ಟಮು ನಂಗೆ ವರ್ಕ್ ಆಗಲ್ಲ. ಸಕ್ಕರೆ ಕದಿಯೋದು, ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಅಪವಾದ ಮಾಡೋದು, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಶುಗರ್ ಕಾಯಿಲೆ ಬಂದ್ಬಿಡುತ್ತೆ. ಹ್ಮ್. ಇದು ಎಮೋಷನ್ಸು. ಅವನು ಬೈದಿದ್ದು ಹೊಟ್ಟೆ ಕಿಚ್ಚು ಪಡೋದು ಇದೆಲ್ಲ. ಅದಕ್ಕೆ ಹೊಟ್ಟೆ ಕಿಚ್ಚು ಬೈಯೋದು ಅಹಂಕಾರ ಪಟ್ಟಷ್ಟು ಶುಗರ್ ಜಾಸ್ತಿ, ಶುಗರ್ ಇನ್ಫ್ಯಾಕ್ಟ್ ಕಾಯಿಲೆ. ಇವಾಗ ಸೈನ್ಸು ಪ್ರೂವ್ ಮಾಡಿದೆ ಸರ್ ಅದನ್ನ. ಅಂದ್ರೆ ಮೆಡಿಸಿನಲ್ ಸೈನ್ಸ್ ಅಲ್ಲಿ ಕೂಡ ಹೇಳ್ತಾರೆ ದಟ್ ನಮ್ಮ ದೇಹದಲ್ಲಿರುವಂತಹ ಎಮೋಷನ್ಸೇ ನಮ್ಮ ಕಾಯಿಲೆಗೆ ಕಾರಣ ಅಂತ. ಹೌದು. ಯಾವ 5 ಮುದ್ರೆಗಳನ್ನ ನಾವು ಪ್ರತಿನಿತ್ಯ ಮಾಡ್ಬೇಕು? ನಾವು ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಹ್ಮ್. ನಾವು 2 ಕೈನ ಈಗ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡ್ಬೇಕು. ಇದಕ್ಕೆ ಅಂಜಲಿ ಮುದ್ರಾ ಅಂತ. ಹ್ಮ್. ಹ್ಮ್. ಅಂಜಲಿ ಮುದ್ರಾ ಇದು ಮಾಡೋದ್ರಿಂದ ಲಂಗ್ಸು ಮತ್ತೆ ಹಾರ್ಟ್ಸು ಆರಾಮಾಗ್ಬಿಡುತ್ತೆ. ಹ್ಮ್. ಇದು ಇವಂಗೆ ಇಟ್ಕೊಂಡು ಬೇಕಾದ್ರೆ ವಿಠಲ ಅಂತಲೂ ಹೇಳ್ಬೋದು. ಹ್ಮ್. ಹ್ಮ್. ನನ್ನ ರಿಸರ್ಚ್ ಪ್ರಕಾರ ವಿಠಲ ಹೇಗೆ ವರ್ಕ್ ಆಗುತ್ತೆ, ವಿ ಅಂದ ತಕ್ಷಣ ಅನ್ನನಾಳ, ಹ್ಮ್. ಅದಕ್ಕೆ ಎಸೋಫಗಸ್ ಅಂತಾರೆ. ಹ್ಮ್. ಸೌಂಡ್ ಬಾಕ್ಸ್ ಧ್ವನಿ ಪೆಟ್ಟಿಗೆ, ಅಲ್ಲಿಂದ ಬಂದು ಲಂಗ್ಸ್ ಬರ್ತದೆ. ವಿ 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 ಅಂದಾಗ ಆ ವೈಬ್ರೇಷನ್ ಇಲ್ಲೇ ಬರುತ್ತೆ ನೋಡಿ, ಬೇಕಾದ್ರೆ ಕೈ ಇಟ್ಕೊಂಡು ಚೆಕ್ ಮಾಡಿ ನೋಡಿ. ಹ್ಮ್. ವಿ ಇನ್ನೆಲ್ಲೂ ಹೋಗಲ್ಲ, ಅದು ಇಲ್ಲೇ ಬರುತ್ತೆ. ಠ ಅಂದಾಗ ಇನ್ಫೀರಿಯರ್ ವಿನಾಯಕವ, ಹ್ಮ್. ಸುಪೀರಿಯರ್ ವಿನಾಯಕವ, ಅರೋಟ. ಹ್ಮ್. ಹಾರ್ಟ್ 4 ಚೇಂಬರ್ ಇದೆ. ಠ ಠ ಅಂದಾಗ ಇಲ್ಲಿಂದ ಶಬ್ದ ಬರಲ್ಲ, ಇಲ್ಲೇ ಬರುತ್ತೆ ಠ. ಆಗ ಸಿಸ್ಟೋಲ್ ಡಯಸ್ಟೋಲ್ನ ಮ್ಯಾನೇಜ್ ಮಾಡೋಕ್ಕೆ ಲ ಲ ಲ. ವಿ ಇಲ್ಲಿಂದ, ಠ ಹೃದಯ, ಪ್ಯೂರಿಫೈಡ್ ಆದಂಥ ರಕ್ತ, ಪಂಪ್ ಮಾಡಿರೋ ರಕ್ತನ ಎಲ್ಲ ಆರ್ಟರೀಸ್, ರಕ್ತ ಜೊತೆಗೆ ಗಾಳಿ ಜೊತೆಗೆ ತಳ್ಳುವಂಥ ಶಕ್ತಿ ಕೊಡೋದು ಲ. ಹ್ಮ್. ಅದಕ್ಕೆ ವಿಠಲ
ವಿಠಲ ಇದು ಮಹಾಪ್ರಾಣ ಬಹಳ ಇಂಪಾರ್ಟೆಂಟ್. ವಿ ಮತ್ತೆಲ್ಲ ಅಲ್ಪಪ್ರಾಣ. ಠ ಠ ಅಂದಾಗ ನಾಲ್ಗೆ ಹಿಂಗೆ ಪ್ರೆಸ್ ಆಗಿ ಹೋಗುತ್ತೆ. ಯಾವಾಗ ಠ ಅಂತೀವೋ ಆಗ ಬ್ರೈನ್ ಚುರುಕಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕೈ ಅಂಜಲಿ ಮುದ್ರಾ ಅಂತಾರೆ. ಇಷ್ಟೇ. ಇನ್ನೂ ಟೈಮ್ ಇತ್ತಂದ್ರೆ ಚೆನ್ನಾಗಿ ರಬ್ ಮಾಡಿ, ಈ ಥರ ರಬ್ ಮಾಡಿ. ರಬ್ ಮಾಡಿದಷ್ಟು ಹಾರ್ಟು ಲಂಗ್ಸು ಸ್ಟ್ರಾಂಗ್ ಆಗುತ್ತೆ. ವಿಠಲ ಮೊದಲನೇ ಮಂತ್ರ, ವಿಠಲ 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 ಅಂತ ಹೇಳೋದು. ಎರಡನೇದು ಹಿಂದಿನ ದಿವಸ ನಾನು ಮಲಗಿದ ಹಿಂದಿನ ದಿನ, ನೆನ್ನೆ ರಾತ್ರಿ ಒಬ್ರು ಬೈದು ಮೋಸ ಮಾಡಿ ಕಳ್ತನ ಮಾಡಿ ಕೆಟ್ಟೆಲ್ಲ ಮಾತಾಡಿ ಕೆಟ್ಟೆಲ್ಲ ಕುಡಿದು ಕೆಟ್ಟೆಲ್ಲ ತಿಂದು ಮಲಗಿಬಿಟ್ಟಿದ್ದೀನಿ. ನಿನಗೆ ನಮ್ಮ ಬಾಡಿ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಹೇಳಿದ್ರೆ ಅಯ್ಯೋ ಇದು ಕುಡಿದು ಮಲಗಿದಾನಲ್ಲ, ಸ್ಮೋಕ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾನಲ್ಲ, ಡ್ರಗ್ಸ್ ತೊಗೊಂಡು ಮಲ್ಕೊಂಬಿಟ್ಟ, ಒಳಗಡೆ ಅಳುತ್ತದು ಅಂಗಗಳೆಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಆ ಅಂಗಗಳಿರತಕ್ಕಂಥ ಏನು ಕ್ಲೇಶ, ಆ ಡಿಸ್ಟರ್ಬೆನ್ಸ್ನ ತೆಗಿಬೇಕಂದ್ರೆ ಒಂದು 10 ನಿಮಿಷ ಇಟ್ಕೊಂಡು ಕೂತ್ಕೋಬೇಕು. ಇದಕ್ಕೆ ಹಾಕಿನಿ ಮುದ್ರಾ ಅಂತಾರೆ. ಆಗ ನಮ್ಮ ಶರೀರದಲ್ಲಿ ಪಂಚಕೋಶಗಳು ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನ ಇಟ್ಕೊಬೇಕು ಒಂದು 5 ನಿಮಿಷ. ಆಗ ನಾವು ನೆನ್ನೆ ಬರ್ಗರು, ಪಿಜ್ಜಾ, ಪಾನಿಪುರಿ, ಗೋಬಿ ಮಂಚೂರಿ ಏನೋ ತಿಂದಿರ್ತೀವಿ. ಅದೆಲ್ಲ ಜೀರ್ಣ ಆಗದೆ ಇರ್ಬೋದು. ಅದ್ರ ಬಂದಿರೋ ಟಾಕ್ಸಿನ್ ಅಂದ್ರೆ ಏನು? ವಿಷ, ಪಾಯ್ಸನ್. ಅದನ್ನ ಇದಕ್ಕೆ ಕಾಳಿ ಮುದ್ರ. ಕಾಳಿ ಏನು ಮಾಡ್ತಾಳೆ, ನಾವೆಲ್ಲೋ ಬಾಡಿನಿರೋ ವಿಷನ ಸಂಹಾರ ಮಾಡ್ತಾಳೆ, ತೆಗೆದಾಗ್ತದೆ, ಡಿಸ್ಚಾರ್ಜ್ ಮಾಡುತ್ತೆ. ಆಗ ಆಕಳಿಕೆಯಿಂದ, ಯೂರಿನಿಂದ, ಮೋಷನಿಂದ, ಮಲಮೂತ್ರದಿಂದ ಡಿಸ್ಚಾರ್ಜ್ ಆಗಿಬಿಡುತ್ತದೆ. ಇದು ನಮ್ಮ ಬಾಡಿನ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ನನಗೆ ಸುಸ್ತು, ಸಂಕಟ, ಸೋಡಿಯಂ ಕಮ್ಮಿ ಆಯಿತು, ಪೊಟ್ಯಾಷಿಯಂ ಕಮ್ಮಿ ಆಯಿತು, ಮೆಗ್ನೀಷಿಯಮ್, ಮ್ಯಾಂಗನೀಸ್ ಎಲ್ಲ ಕಮ್ಮಿ ಆಯಿತು. ಸುಸ್ತು ಸಂಕಟ ಜಾಸ್ತಿ ಆಯಿತು, ಗಿಡ್ಡಿನೆಸ್ ಬರೋದು, ಕಣ್ಣು ಮಂಜಂಗೆ ಆಗೋದು, ಯಾಕೋ ಒಂಥರ ಬೆವ್ರದಂಗೆ ಆಗೋದು. ಇದೆಲ್ಲ ಆದಾಗ ಸಡನ್ನಾಗಿ ನಾವು ಈ ಡಯಾಬಿಟಿಕ್ ಮುದ್ರೆ ಮಾಡಬೇಕು. ಈ ಮುದ್ರೆ ಮಾಡಬೇಕು. ಆಗ ಬಾಡಿಯಲ್ಲಿ ಸೋಡಿಯಮ್ಮು ಪೊಟ್ಯಾಷಿಯಂ ಬ್ಯಾಲೆನ್ಸ್ ಮಾಡುತ್ತೆ. ಸುಸ್ತು ಸಂಕಟ ಅಲ್ಲ. ಊಟ ಮಾಡಿಲ್ಲ ಅಂದರೂ, ತಿಂಡಿ ತಿಂದಿಲ್ಲ ಅಂದರೂ ಲವಲವಿಕೆಯಾಗಿರ್ತದೆ. ಯಾಕಂದ್ರೆ ಸೋಡಿಯಂ ಪೊಟ್ಯಾಷಿಯಂ ಬಾಡಿನ ಮೇಂಟೈನ್ ಮಾಡೋಕ್ಕೆ. ಇದು 3ನೇದು. 4ನೇದು, ನಮಗೆ ಏನಾದರೂ ಧೈರ್ಯ ಸಾಲಲ್ಲ, ಆಂಗ್ಸೈಟಿ, ಭಯ, ಜಿಗುಪ್ಸೆ, ಏನು ಅನ್ಕೊಂಡ್ಬಿಡ್ತಾರೋ, ಇಷ್ಟೆಲ್ಲ ಓದ್ರು ಪಾಸ್ ಆಗಲಿಲ್ಲ, ಇಷ್ಟೆಲ್ಲ ಕೆಲಸ ಮಾಡೋದಂಗೆ ಸಂಬಳ ಸಿಕ್ಕಿಲ್ಲ, ಒಂಥರ ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಅವಳು ಹಂಗೆ ಅಂದ್ಬಿಟ್ಲು, ಇವ್ನು ಹಂಗೆ ಅಂದ್ಬಿಟ್ಟ, ಯಾವುದೋ ಒಂದು ಥಾಟ್ಸ್ನ ನಮ್ಮಲ್ಲಿ ರಿಕಲೆಕ್ಟ್ ಮಾಡಿ 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 ಬ್ರೈನ್ ಟೈರ್ಡ್ ಆಗಿರುತ್ತೆ. ಬಾಡಿ ಟೈರ್ಡ್ ಆಗಿರಲ್ಲ, ಬ್ರೈನು ಟೈರ್ಡ್ ಆಗಿಬಿಡ್ತದೆ. ಆಗೇನು ಮಾಡೋಕ್ಕೂ ಈ ಭೈರವ ಮುದ್ರ ಈಗ ಇಟ್ಕೊಂಡು ಕೂತ್ಕೋಬೇಕು. ಬಲಗೈ ಮೇಲೆ, ಎಡಗೈ ಮೇಲೆ. ಟಿ ವಿ ನೋಡುವಾಗ, ಬಸ್ಸಲ್ಲಿ ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ, ಅಂದರೆ ಡ್ರೈವ್ ಮಾಡಲಿಲ್ಲ ಅಂದರೆ ಯಾವಾಗ ಇಟ್ಕೋತೀವೋ ಆಗ ನಮಗೆ ಈ ಕಿವಿ ಕೇಳಿ ಕಿವಿ ಬಿಟ್ಬಿಡ್ತೀವಿ. ಈಗ ನಾನು ಚೆನ್ನಾಗಿ ನಿಮ್ಗೆ ಬೈದು ಬಿಟ್ರೆ, ಓ ಲಕ್ಷ್ಮೀ ಶ್ರೀನಿವಾಸ್ ಬೈದು ಬಿಟ್ರಲ್ಲ ಅಂತ ಸಾಗೆ ತನಕ ನೆನ್ಪಿಟ್ಟಿರ್ತದೆ. ಅದು ಎರೇಸ್ ಆಗಿಲ್ಲ. ಬೈದು ಬಿಟ್ರಲ್ಲ ಎಲ್ಲರ ಹತ್ರನೂ ದಿನಕ್ಕೆ ಒಂದ್ಸಲ ನಾನು ನೆನೆಸ್ಕೊಳ್ತೀರಾ, ನಾನು ಬೈದು ನೆನಪು ಬರ್ತಾ ಇರ್ತದೆ. ಇಲ್ಲಿ ಹಿಂದೆ ನನ್ನ ಇಮೇಜ್ ಬರುತ್ತೆ, ಕಿವಿಲಿ ನನ್ನ ಶಬ್ದ ಕೇಳ್ತಾ ಇರ್ತೀರಿ, ಎಷ್ಟೇ ವಯಸ್ಸಾದ್ರು. ಆ ವೈಬ್ರೇಷನ್ನು ನಮ್ಮನ್ನು ಯಾವುದೋ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕಿಸ್ತಾ ಇರ್ತದೆ. ಚಿಂತೆ, ಆಲಸ್ಯ, ಸೋಮಾರಿತನ, ಅದನ್ನೆಲ್ಲ ಈ ಭೈರವ ಮುದ್ರ ಮಾಡುತ್ತೆ. ಇದು 4ನೇದು. 5ನೇದು, ನನಗೆ ಹೆಚ್ಚಿಗೆ ಆಕ್ಟಿವ್ ಆಗಿರಬೇಕು, ನನ್ನ ಎನರ್ಜಿ ನನ್ನೇ ಸ್ಟೋರ್ ಆಗಬೇಕು ಅಂದರೆ ಈ ಬುದ್ಧ. ಇದು ಧ್ಯಾನ ಮುದ್ರ, ಅರಾಳ ಅಂತ ಕರೀತಾರೆ. ಈ ಮುದ್ರನ 10 ನಿಮಿಷ ಇಟ್ಕೋಬೇಕು. ನಿದ್ದೆ ಬಂದಿಲ್ಲ, ಇನ್ಸೋಮಿಯಾ ಅಂತಾರೆ, 5 ಟ್ಯಾಬ್ಲೆಟ್ ತಗೋತಾರೆ ನಿದ್ದೆ ಬರಲಿಕ್ಕೆ. ಅದೆಲ್ಲ ಮಾಡೋ ಬದಲು ಇದನಿಗೆ ಹಿಂಗೆ ಇಟ್ಕೊಂಡ್ಬಿಟ್ರೆ, ಶುಕ್ರ ಮೇಲೆ ಗುರು ಕೂರಿಸ್ಬೇಕು. ಹೆಬ್ಬೆಟ್ಟು ಶುಕ್ರ, ತೋರ್ಬೆಳು ಗುರು, ಇವೆರಡು ಕಾಂಬಿನೇಷನ್ ಏನಾಗುತ್ತೆ, ಮೆಲೋಟಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಮೈಂಡ್ ಕಾಮ್ ಆಗುತ್ತೆ. ನೀವೇನು ಯಾರು ಬೈಕೊಂಡ್ರು ಏನು ಮಾಡಿಕೊಂಡ್ರು, ನಾನು ಇರೋದು ಹಿಂಗೆ, ನಾನು ಚೆನ್ನಾಗಿದ್ದೀನಿ ಅಂತ ಒಂದು ಆ ಝೀಲು, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಅದರಿಂದ ಈ ಒಂದು ಅರಾಳ ಮುದ್ರಾ ಅಥವಾ ಚಿನ್ ಮುದ್ರಾ ಅಂತಲೂ ಕರೀತಾರೆ. ಇದನ್ನ ಇಟ್ಕೊಂಡ್ರೆ ದಿನ ಹಾಸಿಗೆ ಮೇಲೆ ಕೂತ್ಕೊಂಡು 10 ನಿಮಿಷ ಮಾಡಿಬಿಟ್ರೆ ನಿಮಗೆ ನಾಳೆ ಬೆಳಿಗ್ಗೆ ಬಹಳ ಆರಾಮಾಗಿ ಎದ್ದೇಳ್ತೀರಿ. ನಿದ್ದೆ ಬಂದಿಲ್ಲ, ನಿದ್ದೆ ಬರುತ್ತೆ. ಇದನ್ನು ನೋಡಿ, ಈ ಉದಾಹರಣೆಗೆ ಇದು ಹೆಂಗೆ ವರ್ಕ್ ಆಗುತ್ತೆ ಫಿಸಿಯೋ ನೋಡಿ. ಹೆಬ್ಬೆಟ್ ಮೇಲೆ ತೋರ್ಬಿಳಿಗೆ ಇಟ್ಟು ಜಸ್ಟ್ ಒಂದು ಜೆಂಟಲ್ ಪ್ರೆಸ್ ಮಾಡಿ, ಅಲ್ಲಿ ಒಂದು ಹಿಂಗೆ ಶಬ್ದ ಬರ್ತಾ ಇದೆ, ಡಬ್ 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 ಅಂತ. ಹಿಂಗೆ ಇಟ್ಕೊಂಡ್ರೆ 1-2 ನಿಮಿಷ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ವೈಬ್ರೇಷನ್ ಬರ್ತಿದೆ ಅಂತ. ಎಂಥ ಮಿರಾಕಲ್ ಇದು! ಈ ಹಾರ್ಟಲ್ಲಿ ಏನು ಸಿಸ್ಟೋಲ್ ಡಯಸ್ಟೋಲ್ ಅಂತೋ ಅದ್ರ ಇದು ದಮ್ಮು ಇಲ್ಲಿ ಬರ್ತದೆ. ಯಾವಾಗ ಇದು ಬಂತು, ಹಾರ್ಟು ಸ್ಟ್ರಾಂಗ್ ಆಯಿತು, ನಿದ್ದೆ ಬಂತು, ಬ್ರೈನ್ ಚೆನ್ನಾಗಾಗತ್ತೆ. ಮತ್ತು ಇನ್ನೊಂದು ವಿಶೇಷ, ನಾನು ರಿಸರ್ಚ್ ಮಾಡಿ ಇದು ಮಾಡೋದ ಹೆಚ್ಚಿಗೆ ಕೂದಲು ಉದುರಲ್ಲ, ಏರ್ ಫಾಲ್ ಆಗಲ್ಲ ಇದು ಮಾಡೋದ್ರಿಂದ. ಸಾಧ್ಯವಾದಷ್ಟು ಬೆರಳಲ್ಲಿ ಹಲ್ಲುಜ್ಜಿ, ಡೈಲಿ ಹಲ್ಲು ಪುಡಿ ತಗೊಳ್ಳಿ, ಹಲ್ಲಲ್ಲಿ ಚೆನ್ನಾಗಿ ಉಜ್ಜಿ. ಹಲ್ಲಲ್ಲಿ ಉಜ್ಜಷ್ಟು ನೀವು ಕಣ್ಣು ದೃಷ್ಟಿ ಚೆನ್ನಾಗಿರುತ್ತೆ. ಬಿಳಿ ಕೂದಲು ಬರಲ್ಲ ಬೆರಳಲ್ಲಿ ಹಲ್ಲು ಉಜ್ಜಿದ್ರೆ. ಹಲ್ಲಲ್ಲಿ ಭಾಳಷ್ಟು ಎನರ್ಜಿ ಸಿಕ್ಕಿಟ್ಟು ಇಟ್ಟಿದ್ದಾನೆ ಭಗವಂತ. ಅದರಿಂದ ಇದನ್ನ ಹಲ್ಲು ಉಜ್ಜಿ. ಆಮೇಲೆ ಮೈನ ನೀವು ಅದು ಸ್ಪಾಂಜೆಲ್ಲ ಉಜ್ಕೊಳ್ತಾರೆ ಅಲ್ಲ, ಅದನ್ನು ನಮ್ಮದು ಕೈಲಲ್ಲಿ ಚೆನ್ನಾಗಿ ರಬ್ ಮಾಡಬೇಕು ಸ್ನಾನ ಮಾಡುವಾಗ. ಇದು ಮಾಡಿದಾಗ
ಡೆರ್ಮಿಸ್ ಎಪಿಡೆರ್ಮಿಸ್ ಅಂತ 2 ಲೇಯರ್ ಇದೆ ಸ್ಕಿನ್ನಲ್ಲಿ. ಇದು ಮಾಡೋದ್ರಿಂದ ಚರ್ಮದಲ್ಲಿ ಯಾವುದೇ ರೀತಿ ಸ್ಕಿನ್ ಡಿಸೀಸ್ ಬರಲ್ಲ, ಮತ್ತೆ ಎಷ್ಟೇ ವಯಸ್ಸಾದ್ರೂ ಸುಕ್ಕುಗಳು ಬರೋದಿಲ್ಲ. ಇವಾಗೆಲ್ಲ ಇದು ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಉಜ್ಜಕ್ಕೆಲ್ಲ ಬ್ರಷ್ ಎಲ್ಲ ಇಟ್ಕೋತಾರೆ ಶರೀರ ಬಾಡಿ ಯೂಸ್ ಮಾಡೋಕ್ಕೆ. ಇದು ಮಾಡ್ತಾ ಬನ್ನಿ, ನಿಮಗೆ ಬಚ್ಚ ಮನೇಲಿ ಮಾಡೋ ಮುದ್ರೆಗಳು, ಊಟ ಮಾಡುವಾಗ ಮುದ್ರೆಗಳು, ಕೂತಾಗ ಎಲ್ಲ ನೀವು ದಿನಕ್ಕೊಂದಷ್ಟು ಮಾಡಿಬಿಟ್ಟ ಅಂತಂದ್ರೆ ನಿಮಗೆ ಆಯುಷು ಗ್ಯಾರಂಟಿ, ಆರೋಗ್ಯನೂ ಗ್ಯಾರಂಟಿ. ಹೇಗೋ ನಮ್ಮ ಆಯಸ್ಸು ಆರೋಗ್ಯಕ್ಕೆ 5 ಮುದ್ರೆಗಳನ್ನ ತಿಳಿಸ್ಕೊಟ್ರಿ ಸರ್. ಕಳೆದ ಜನ್ಮದ ಪಾಪ ನಿವಾರಣೆಗೆ ಒಂದು ಮಂತ್ರ ತಿಳಿಸ್ಕೊಡ್ಬಹುದಾ? ಇಲ್ಲಿ ಅಗಸ್ತ್ಯ ಋಷಿಗಳು ಮತ್ತೆ ಭೃಗು ಮುನಿಗಳು, ಕೌಶಿಕ ಮತ್ತೆ ಶುಕ ಮುನಿಗಳು ಅಂತ ಹೇಳಿ ಅವ್ರವ್ರದೇ ಆದಂಥ ಈ ಅಗಸ್ತ್ಯ ನಾಡಿ ಶಾಸ್ತ್ರದಲ್ಲಿ ಅಗಸ್ತ್ಯ ಮುನಿಗಳು, ಭೃಗು ಮುನಿಗಳು ಕೂಡ ಒಂದು ಕೆಲವು ಭೃಗುನಾಡಿ ಅದರ ಕೆಲವು ಮಂತ್ರಗಳನ್ನ ಹೇಳ್ತಾರೆ. ಒಂದೊಂದು ಮಂತ್ರಗಳು ಒಂದೊಂದು ವಿಶೇಷವಾದಂಥ ಜ್ಞಾನ ಮತ್ತೆ ಅದರಲ್ಲಿರತಕ್ಕಂಥ ಕ್ಲಾರಿಟಿನ ಕೊಡುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ಲು ನಮ್ಮಲ್ಲಿ 2 ಶಕ್ತಿ ಇದೆ, ಸ್ತ್ರೀ ಶಕ್ತಿ, ಪುರುಷ ಶಕ್ತಿ ಅಂತ. ಈ 2 ಶಕ್ತಿಗೂ ಕಾಂಬಿನೇಷನ್ ಆಗಿ ಒಂದು ಮಂತ್ರ ಹೇಳ್ತಾರೆ, ಓಂ ಹ್ರೀಂ ಧುಂ ದುರ್ಗಾಯೈ ನಮಃ ಅಂತ. ಓಂ ಹ್ರೀಂ ಧುಂ ದುರ್ಗಾಯೈ ನಮಃ. ಈ ಮಂತ್ರ ದಿನ ಒಂದು 15-20 ನಿಮಿಷ ನೀವು ಮಾಡ್ತಾ ಬಂದರೆ, ಕಣ್ಣು ಮುಚ್ಕೊಂಡು ಮೌನವಾಗಿ, ನಿಮಗೆ ಯಾವ್ಯಾವ ಕರ್ಮಗಳದೋ ದುರ್ಗ ಅಂದರೆ ಆ ದುರ್ಗ ಕೆಟ್ಟದನ್ನು ಧ್ವಂಸ ಮಾಡುವಂಥವಳು, ಪೂರ್ವಜನ್ಮದ ಕೆಟ್ಟ ಕರ್ಮಗಳನ್ನು ಧ್ವಂಸ ಮಾಡಿ ಯಾವುದು ನಮಗೆ ಮುಂದೆ ಕಾರ್ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಮದುವೆ ಆಗೋದು, ಮಕ್ಕಳಾಗೋ ಯೋಗಗಳಿದೆಯಲ್ಲ ಅದನ್ನೆಲ್ಲ ಪ್ರಮೋಟ್ ಮಾಡುವಂಥ ಒಂದು ವಿಶೇಷವಾದಂಥ ಏಜೆಂಟ್ ಇದು. ಓಂ ಹ್ರೀಂ ಧುಂ ದುರ್ಗಾಯೈ ನಮಃ, ಓಂ ಹ್ರೀಂ ಧುಂ ದುರ್ಗಾಯೈ ನಮಃ. ಇದು ಜೊತೆಗೆ ಭೃಗುಮುನಿಗಳು ಓಂ ಗ್ಲೌಂ ಗ್ಲೌಂ ಗಂ ಗಂ ಗಣಪತಯೇ ನಮಃ, ಓಂ ಗ್ಲೌಂ ಗ್ಲೌಂ ಗಂ ಗಂ ಗಣಪತಯೇ ನಮಃ. ಇದೆಲ್ಲ ನಮ್ಮ ಪಾಸ್ಪದ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥದ್ದು. ಭೃಗು ಮುನಿಗಳು ಇದನ್ನು ಹೇಳ್ತಾರೆ. ಅದರಿಂದ ಅವರು ಜ್ಯೋತಿಷ ಶಾಸ್ತ್ರದಲ್ಲಿ ಪೂರ್ವಜನ್ಮ ಕರ್ಮಕ್ಕೆ ಪರಿಹಾರ ಈ 2 ಮಂತ್ರಗಳನ್ನು ಈ ಋಷಿಗಳು ಕೊಟ್ಟಿದ್ದಾರೆ. ಅದ್ಭುತ ಸರ್. ಹಾಗೆ ನೀವು ಒಂದು ಕಡೆ ಇದ್ರ ಬಗ್ಗೆ ಮಾತಾಡ್ತಾ ಹೇಳ್ತೀರಾ, ಅರ್ಜುನ ಈ ಮಂತ್ರದಿಂದ ಮುಕ್ತಿಯನ್ನ ಪಡೆದ ಅಂತ ಹೇಳಲಾಗುತ್ತೆ ಅಂತ. ಎಲ್ಲಾ ಕೆಲಸಗಳಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಇರುವಂತಹ ಮಂತ್ರ ಇದು, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಭಗವಾನ್ ಮಹಾವಿಷ್ಣು ಗರುಡ ಪುರಾಣದಲ್ಲಿ ಗರುಡಗೆ ಉಪದೇಶ ಮಾಡ್ತಾರೆ, ಎಲ್ಲಾ ಕಾರ್ಯಗಳಲ್ಲೂ ಅಪಜಯ ಆಗಬಾರ್ದು, ಸೋಲ್ಬಾರ್ದು. ಪೂರ್ವಜನ್ಮದ ಕರ್ಮದ ಪ್ರಕಾರ ನಾವು ಈ ಜನ್ಮದಲ್ಲಿ ಕೆಲಸ ಮಾಡೋಕೆ ಸೋತೋಗ್ಬಿಡ್ತೀವಿ. ಅದು ಕೋರ್ಟ್ ಕೇಸ್ ಇರ್ಬೋದು ಅಥವಾ ಯಾವುದೇ ಕೆಲಸದಲ್ಲೇ ಆಗಲಿ ಸೋಲ್ತಾ ಇರ್ತೀವಿ. ಅದು ಯಾಕೆ ಸೋಲ್ತೀವಿ ಅಂತಂದರೆ ನಮ್ಮ ಪೂರ್ವಜನ್ಮ ಕರ್ಮದ ಒಂದು ರಿದಮ್, ಎನರ್ಜಿಯಿಂದ. ಈ ಥರದಲ್ಲೂ ಕೂಡ ನಾವು ಜಯ ಗಳಿಸ್ಬೇಕು, ದಿನನಿತ್ಯ ಕಾರ್ಯಗಳಲ್ಲಿ ಯಶಸ್ವಿ ಆಗಬೇಕು ಅನ್ನೋದಾಗಿದ್ರೆ ಒಂದು ಕಡೆ ಮಂತ್ರ ಹೇಳ್ತಾರೆ. ಅದು ಓಂ ಜಯಾಯ ನಮಃ, ಓಂ ವಿಜಯಾಯ ನಮಃ. ಜಯ ವಿಜಯರ ಮಂತ್ರ ಇದು. ಜಯ ಅಂತಂದ್ರೆ ನಿಮ್ಮ ಎಫರ್ಟ್ ಇಂದ ಸಕ್ಸಸ್ ಆಗುವಂಥದ್ದು. ವಿಜಯಾಯ ನಮಃ ಅಂದ್ರೆ ಎಲ್ಲರೂ ಸೇರಿ ಟೀಮ್ ವರ್ಕ್ ಅಲ್ಲಿ ಮಾಡಿ ನಮಗೆ ಕೆಲಸ ಸಕ್ಸಸ್ ಮಾಡ್ಲಿಕ್ಕೆ. ಜಯ ನಮ್ಮ ಓನ್ ಎಫರ್ಟ್ ಇಂದ, ವಿಜಯ ಅಂದ್ರೆ ನಾವೆಲ್ಲ ಸೇರಿ ಒಂದು ಕೆಲಸ ಮಾಡಿದಾಗ ಅದು ಸಕ್ಸಸ್ ಆಗಬೇಕು. ಓಂ ಜಯಾಯ ನಮಃ, ಓಂ ವಿಜಯಾಯ ನಮಃ, ಓಂ ಜಯಾಯ ನಮಃ, ಓಂ ವಿಜಯಾಯ ನಮಃ ಅಂತ ಇದು ಮಂತ್ರ ಮನಸ್ಸಲ್ಲಿ ಕೆಲಸ ಹೋಗುವಾಗ, ಮನೆ ಬಿಡುವಾಗ, ಯಾವುದೇ ಕಾರ್ಯ ಮಾಡೋಕೆ ಶುರು ಮಾಡಿದಾಗ ಅದ್ರಲ್ಲಿ ಬರ್ತಕ್ಕಂಥ ಇಂಟರೆನ್ಸ್, ಅಡೆತಡೆಗಳು, ವಿಘ್ನಗಳೆಲ್ಲ ನಿವಾರಣೆ ಮಾಡಿ ನಿಮಗೆ ಆ ಒಂದು ಯಶಸ್ವಿನ ತಂದುಕೊಡೋಕ್ಕೆ ಈ 2 ಎನರ್ಜಿ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ. ಇದು ಸೀಕ್ರೆಟ್ ಆಫ್ ಮಂತ್ರ. ಗರುಡ ಪುರಾಣದಲ್ಲಿ ಗರುಡಗೆ ವಿಷ್ಣು ಉಪದೇಶ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಮಾಡಿನೂ ಕೆಲವೊಂದ್ಸಲ ಮನುಷ್ಯನಿಗೆ ಆ ಯಶಸ್ಸು ಸಿಗದೆ ಹೋದಾಗ ಆತ ಅದೃಷ್ಟವನ್ನ ಬ್ಲೇಮ್ ಮಾಡ್ತಾನೆ, ಸೇಯಿಂಗ್ ಎಲ್ಲ ಆಯ್ತು, ನನ್ನ ಪರಿಶ್ರಮ ನಾನು ಹಾಕ್ತೆ, ಭಗವಂತನ ಕೃಪಾ ಕಟಾಕ್ಷನೂ ಬೇಡ್ಕೊಂಡೆ, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಕೆಲಸಗಳನ್ನ ಮಾಡಿದೆ, ಆದ್ರೆ ಎಲ್ಲೋ ಒಂದ್ ಕಡೆ ಲಕ್ ಇರ್ಲಿಲ್ಲ ಅಂತ ಅದೃಷ್ಟವನ್ನ ನಮ್ ಕಡೆ ಮಾಡ್ಕೊಳ್ಳೋದಿಕ್ಕೆ ಶಿವಲಿಂಗ ಮುದ್ರೆ ನೀವು ಹೇಳ್ತೀರಾ ಇದ್ರ ಬಗ್ಗೆ? ಶಿವಲಿಂಗ ಮುದ್ರೆ ಅದು ಒಂದು ಆತ್ಮವನ್ನ ಶುದ್ಧೀಕರಣ ಮಾಡುವಂಥದ್ದು. ಲಯ, ಶಿವ ಅಂದ್ರೆ ಲಯ. ಲಯ ಅಂತಂದ್ರೆ ಡೆಸ್ಟ್ರಾಯ್ ಅಂತ, ನಾಶ ಮಾಡು ಅಂತೇಳಿ. ನಾವು ಎಷ್ಟೆಲ್ಲ ಓದ್ದೆ ಪಾಸ್ ಆಗಲಿಲ್ಲ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದೆ ನಂಗೆ ಲಾಭ ಬರಲಿಲ್ಲ, ಇಷ್ಟೆಲ್ಲ ಮಾಡಿದ್ರೆ ನನಗೆ ಮದುವೆ ಆಗ್ತಿಲ್ಲ, ಇಷ್ಟೆಲ್ಲ ಅವ್ರ ಮಕ್ಕಳು ಎಫರ್ಟ್ ಇಟ್ಟಿದ್ದೀನಿ ಆದರೆ ನನಗೆ ಯಶಸ್ಸು ಸಿಗ್ತಿಲ್ಲ ಅಂತಂದರೆ ಅದು ನಿಮ್ಮ ಪೂರ್ವಜನ್ಮದ ಬಲವಾದ ಕರ್ಮ ಇರ್ತದೆ. ಆ ಕರ್ಮಕ್ಕೆ ನಾವು ಏನು ಮಾಡಬೇಕು, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ತಗೊಂಡ್ರೆ ನಾವು ಯಾವ ಲಗ್ನ ಹುಟ್ಟಿವಿ, ಯಾವ ರಾಶಿ, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ತಂತ್ರ ಮಾಡಬೇಕು ಅಂತ ಹೇಳ್ತದೆ.
ಮಂತ್ರ ತಂತ್ರ ಪರಿಹಾರ. ನಾನು ಹೇಳ್ತಿರೋ ಪೂಜೆ ಪುರಸ್ಕಾರ ಮುದ್ರಾ ಮಂತ್ರ ತಂತ್ರ ಆಯಾ ಲಗ್ನ ರಾಶಿಗೆ ಸಂಬಂಧಪಟ್ಟಾಗೆ ಯೂನಿವರ್ಸಲ್ ಆಗಿ ಕಾಮನ್ ಆಗಿ ನೋಡಿದಾಗ ನಾವು ಶಿವಲಿಂಗ ಮುದ್ರಾ ಮಾಡ್ಬೋದು. ಹ್ಮ್. ನೋಡಿ ಈ ರೀತಿ ಇಟ್ಕೋಬೇಕೀಗೆ ನಮ್ಮದು ಶಿಖರ ಮುದ್ರೆ ಹ್ಮ್. ಹಿಂಗೆ ಇಟ್ಕೊಂಡ್ರೆ ಇದು ಸೋಮಸೂತ್ರ. ಹ್ಮ್. ಇದು ಯಾವುದೂ ಆಗಲಿಲ್ಲ ಅಂದರೆ ಜಸ್ಟ್ ಶಿಖರ ಮುದ್ರೆ ಪತಾಕಸ್ತ ಹಿಂಗೆ ಇಟ್ಕೊಂಡು ಹ್ಮ್. ಈಗ ಇಟ್ಕೊಂಡು ನೀವು ಓಂ ನಮಃ ಶಿವಾಯ ಹ್ಮ್. ನಿಮಗೆ ಪಂಚಾಕ್ಷರಿ ಮಂತ್ರ ಹೇಳ್ಬೋದು. ಇದ್ರ ಜೊತೆಗೆ ಕೆಲವು ಅಡ್ವಾನ್ಸ್ಡ್ ಮಂತ್ರಗಳಿವೆ. ಹ್ಮ್. ಅದನ್ನು ಸರಿಯಾಗಿ ಗುರು ಮುಖೇನ ಕಲಿಬೇಕು. ಯಾಕೆ ಅಂತಂದರೆ ಗುರು ಪ್ರಾಕ್ಟೀಸ್ ಮಾಡಿ ಅದ್ರ ಮೆರಿಟ್ಸ್ ಡಿಮೆರಿಟ್ಸ್ ಅವ್ನಿಗೆ ಗೊತ್ತಿರ್ತದೆ. ಹ್ಮ್. ನೀವು ಸಾಧನೆ ಮಾಡಬೇಕು ಅಂದರೆ ದೀಕ್ಷೆ ಬೇಕು. ಸಾಧನೆ ಮಾಡೋದು ಬೇಡ ಅಂದರೆ ಹಾಗೆ ಮಂತ್ರ ಹೇಳ್ಬೋದು. ಈಗ ನಾವು ಹೊಟ್ಟೆನೋ ಬಂತು, ಹೊಟ್ಟೆನೋ ಮಂತ್ರ ಹೇಳಿದ್ರೆ ಸಾಕು. ಅದು ಹೊಟ್ಟೆನೋ ಬರದೇ ಸಾಧನೆ ಮಾಡಕ್ಕೆ ಹೊರಟಾಗ ಅದಕ್ಕೆ ಹ್ಮ್. ಅನುಭವ ಇರೋ ವ್ಯಕ್ತಿ ಹತ್ರ ಅವನ ಅನುಭವ ಹಂಚ್ಕೊಂಡು ಹೇಳ್ಕೊಡ್ತಾನೆ. ಅದರಿಂದ ಶಿವಲಿಂಗ ಮುದ್ರಾಗಿ ಇಟ್ಕೊಂಡು ಹ್ಮ್. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಲಯಕಾರಕನಾದಂಥ ನಿಮ್ಮ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಯಶಸ್ವಿ ಆಗ್ತಿಲ್ಲ ಅಂತಂದರೆ ಆ ಅಡೆತಡೆಗಳನ್ನ ಲಯ ಮಾಡಲಿಕ್ಕೆ ಶಿವಮುದ್ರ ಮಂತ್ರ ಹೇಳ್ಬೋದು. ಹ್ಮ್. ಆಮೇಲೆ ಇದಕ್ಕೂ ಬೇಕಾದಷ್ಟು ಈಗ ನಮ್ಮಲ್ಲಿ ಅಮೃತ ಮೃತ್ಯುಂಜಯ ಮಹಾಮೃತ್ಯುಂಜಯ ಹ್ಮ್. ಈ ಥರದೆಲ್ಲ ಮಂತ್ರಗಳು ಭಾಳ ವೆರೈಟೀಸ್ ಇದೆ ಆಯಾ ಹ್ಮ್. ಸಿಚುವೇಶನ್ ತಕ್ಕಂತೆ. ಯಾಕಂದ್ರೆ ಒಬ್ಬ ಮನುಷ್ಯ 80 ವರ್ಷ ಬದುಕಿರೋ ಅವನು 80 ವೆರೈಟಿ ತಪ್ಪುಗಳು ಮಾಡಿರ್ತಾನೆ. ಹ್ಮ್. ಹೊಟ್ಟೆ ಬಾಳಿಗೆ ಒಂದು ಗೇಣು ಬಟ್ಟೆಗೋಸ್ಕರ ಅದಕ್ಕೆಲ್ಲಕ್ಕೂ ಪರಿಹಾರ ಮಾಡಿಟ್ಟು ಹೋಗಿದೆ ನಮ್ಮ ಹಿಂದಿನ ಋಷಿ ಮುನಿಗಳು. ಹ್ಮ್. ಆಗಿನ ಕಾಲ ಹ್ಮ್. ಸೈಂಟಿಸ್ಟ್, ಋಷಿಗಳಂತ ಹೇಳವಲ್ಲ ನಾನು, ಸೈಂಟಿಸ್ಟ್ ಅಂತ ಹೇಳ್ತೀನಿ. ಹ್ಮ್. ಹ್ಮ್. ಅದರಿಂದ ಈ ಶಿವಲಿಂಗ ಮುದ್ರಾ ಇದನ್ನ ಇಟ್ಕೊಂಡು ಹೋಗ್ಬೇಕಾರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇದು ಮೃತ್ಯುಂಜಯ. ಮಹಾಮೃತ್ಯುಂಜಯ ಹ್ಮ್. ಏತೆ ಸಹಸ್ರಮಯುತಂ ಪಾಶಾ ಮೃತ್ಯೋ ಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯ ಸರ್ವನವ ಯಜಾಮಹೇ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಇದು ಅಡ್ವಾನ್ಸ್. ಇದು ಭಾಳ ಮಹಾಮೃತ್ಯುಂಜಯ. ಅದರಲ್ಲಿ ಸ್ವಲ್ಪ ವೈಬ್ರೇಷನ್ನು, ಆ ಸೌಂಡ್ ವೇವ್ಸು, ಆ ಫ್ರೀಕ್ವೆನ್ಸಿ ಆಫ್ ದಿ ಓವಲ್ಸ್ ಅದೆಲ್ಲ ಚೇಂಜ್ ಆಗುತ್ತೆ. ಮೃತ್ಯುಂಜಯ ಮಂತ್ರ ಒಂದು ಎಲ್ರಿಗೂ ಗೊತ್ತಿರುವಂಥದ್ದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಏತೆ ಸಹಸ್ರಮಯುತಂ ಪಾಶಾ ಮೃತ್ಯೋ ಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯ ಸರ್ವನವ ಯಜಾಮಹೇ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಇದು ಮಹಾಮೃತ್ಯುಂಜಯ ಮಂತ್ರ. ಇಷ್ಟು ದೊಡ್ಡದು. ಇದನ್ನ ಹೇಳಿದಾಗ ವಾತ ಪಿತ್ತ ಕಫ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಸೋಲಲ್ಲಿ ಹ್ಮ್. ಏನೇನು ಕರ್ಮ ಇತ್ತೋ ಅದನ್ನು ಡಿಸ್ಚಾರ್ಜ್ ಮಾಡುತ್ತೆ. ಆಗ 15 ವರ್ಷದಿಂದ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದದ್ದು ಈ ಮಂತ್ರ ಒಂದು ವಾರ ಮಾಡೋದಕ್ಕೆ ಇಮಿಡಿಯೇಟ್ ಜಜ್ಮೆಂಟ್ ಆಗೋಯ್ತು. ಎಲ್ಲ ಡಾಕ್ಯುಮೆಂಟ್ ಕೊಟ್ಟರೂ ಇಲ್ಲ. ಅಲ್ಲಿಗೆ ಅವನ ಆತ್ಮದಲ್ಲಿ ಯಾವುದೋ ಒಂದು ಶಕ್ತಿ ತಡೀತಿತ್ತು. ಲಯಕಾರಕನಾದ ಮೃತ್ಯುಂಜಯ ಜಪ ಮಾಡೋದ, ಅದು ಆಕ್ಸಿಡೆಂಟ್ ಆಗಿದ್ದು ಕೇಸ್, ಅದು ಆ್ಯಕ್ಚುಲಿ ಅದು ಏನೋ ಕಾಂಪನ್ಸೇಷನ್ ಎಲ್ಲ ಏನೋ ಇತ್ತದು. ಭಾಳ ಕ್ಲಿಯರ್ ಆಯಿತು. ಫ್ರೀ ಇಷ್ಟ. ಹಂಗಾರೆ ಒಬ್ಬ ಡಾಕ್ಟರ್ ಕೈಲಿ ಆಗದಿರೋದು, ಒಬ್ಬ ಜ್ಯೋತಿಷಿ ಕೈಲಿ ಆಗದಿರೋದು, ಒಬ್ಬ ವಾಸ್ತು ಕನ್ಸಲ್ಟಿಂದ ಆಗದಿರೋದು, ಒಬ್ಬ ಜಡ್ಜು, ಒಬ್ಬ ಪೊಲೀಸ್ ಯಾರ ಕೈಲಿ ಆಗದಿರೋದು ಮಂತ್ರಶಕ್ತಿಯಿಂದ ಆಗುತ್ತೆ. ಏಕೆಂದರೆ ನಾವು ಸೈನ್ಸು ಇವೆಲ್ಲ ಅಗೋಚರ ಶಕ್ತಿ, ಬಿಯಾಂಡ್ ದಿ ಸೈನ್ಸ್. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ಇದು Correct, correct. ಎಲ್ಲ ರಿಪೋರ್ಟು ನಾರ್ಮಲ್ ಇದೆ, ಆದರೆ ನರಳುತ್ತಿರ್ತಾನೆ ಮನುಷ್ಯ. ಹ್ಮ್. ಎಲ್ಲ ರಿಪೋರ್ಟು ನಾರ್ಮಲ್ಲು, ಎಲ್ಲ ಥರ ಟ್ರೀಟ್ಮೆಂಟ್ ಕೊಟ್ಟರು ಅವ್ನಿಗೆ ನರಳುತ್ತಿರ್ತಾನೆ. ಅದೇ ಮಂತ್ರತಂತ್ರ ಮುದ್ರ ಮಾಡಿ ಪಟ್ಟಂತ ಆರೋಗ್ಯಮಿಡ್ತಾನೆ. ಯಾಕೆಂದರೆ ಇದು ಬಿಯಾಂಡ್ ದಿ ಸೈನ್ಸ್. ಅದನ್ನ ಸೈನ್ಸ್ಗೆ ಲಿಮಿಟೇಷನ್ ಇದೆ, ಆದರೆ ಇದಕ್ಕೆ ಲಿಮಿಟೇಷನ್ ಇಲ್ಲ, ಇದಕ್ಕೆ ಇನ್ಫಿನಿಟಿ. ನೀವ್ ಹೇಳ್ದಂಥ ಅದೇ ಅದೃಷ್ಟದ ಬಗ್ಗೆ ಮಾತಾಡ್ತಾ, ಜಾತಕದಲ್ಲಿ ಗುರುಬಲ ಇದ್ರೆ ಬಹಳ ಅದೃಷ್ಟ ಅಂತ ಹೇಳಲಾಗತ್ತೆ. ಒಂದು, ಯಾಕೆ ಗುರುಬಲ ಜಾತಕದಲ್ಲಿರೋದು ತುಂಬಾ ಮುಖ್ಯ. ಎರಡನೇದು, ಗ್ರಹಗಳ ದುಷ್ಪರಿಣಾಮ. ಅದನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಹುಟ್ಟಿದಂಥ ಗಳಿಗೆಗೆ ಆಧಾರದ ಮೇಲೆ ಕೆಲವೊಂದು ಗ್ರಹಗಳು ಅದರ ದುಷ್ಪರಿಣಾಮಗಳು ಇದ್ದೇ ಇರುತ್ತೆ. ಆದ್ರೆ ಇದರಿಂದ ತಪ್ಪಿಸ್ಕೋಬಹುದಾ ಅಂತ. ಮೊದಲನೇ ಪ್ರಶ್ನೆ, ಗುರುಬಲ ಇಂಪಾರ್ಟೆಂಟ್. ಹ್ಮ್. ಗುರುಬಲ ಇಲ್ಲದೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಜಗತ್ತಿನಲ್ಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಗುರುವಿನ ಬಲ ಅಂದರೆ ಬೃಹಸ್ಪತಿ ಪ್ಲಾನಿಟರಿ ಪೊಸಿಷನ್ ಪ್ರಕಾರ ನೋಡಿದಾಗ ಗುರುಬಲ ಇದ್ದರೆ ಒಬ್ಬ ಭಿಕ್ಷುಕ ಕೂಡ ರಾಜ ಆಗ್ತಾನೆ. ಗುರುಬಲ ಇಲ್ಲ ಅಂದಾಗ, ಗುರು ಅಸ್ತನಾದಾಗ, ಗುರು ನೀಚನಾದಾಗ, ಗುರು ಪಾಪಗ್ರಹ ಜೊತೆ ಸೇರಿದಾಗ ನಮಗೆ ಎಲ್ಲ ಲಾಸ್ ಮಾಡ್ತಾರೆ. ಇನಿಷಿಯೇಟ್ ಮಾಡ್ತಾರೆ, ಯಾವುದು ರಿಸಲ್ಟ್ ಕೊಡೋದಿಲ್ಲ. ಅಡ್ಮಿಷನ್ ಆಗ್ತಾನೆ, ಫೇಲ್ ಆಗ್ತಾನೆ, ಓದಲ್ಲ, ಡಿಸ್ಕಂಟಿನ್ಯೂ ಮಾಡಿಬಿಡ್ತಾನೆ. ಇನ್ವೆಸ್ಟ್ ಮಾಡ್ತಾನೆ, ನಷ್ಟ ಆಗಿಬಿಡ್ತದೆ. ಮದುವೆಗೆ ಅಂತ ಹೋಗ್ತಾನೆ, ಡೈವರ್ಸ್ ಆಗಿಬಿಡ್ತದೆ ಮದುವೆ ಆದ ತಕ್ಷಣ. ಯಾಕೆಂದರೆ ಗುರುಬಲ ಇಲ್ಲ. ಅದರಿಂದ ಗುರುಬಲ ಇಲ್ಲ ಅಂದರೆ ಮುಂಜಿ ಮಾಡೋಂಗಿಲ್ಲ, ಮದುವೆ ಮಾಡೋಂಗಿಲ್ಲ, ಯಾವುದೇ ಶುಭ ಮಾಡೋಂಗಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಗುರು ಗ್ರಹ ನಮಗೆ ಕೆಟ್ಟದ್ದು, ಯಾವ ಗ್ರಹಗಳು ನಮ್ಗೆ ಕೆಟ್ಟದ್ದು ಮಾಡಲ್ಲ. ಹ್ಮ್.
ಒಳ್ಳೇದು ಮಾಡಲ್ಲ. ಹ್ಮ್. ಯಾವ ಗ್ರಹಗಳು ನಮ್ಗೆ ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ಬಟ್ ಆ ಗ್ರಹಗಳನ್ನ ಹೇಳ್ತಾರೆ, ಓದ್ ಜನ್ಮದಲ್ಲಿ ನೀನು ಒಬ್ಬನ ಕೊಲೆ ಮಾಡಿದ್ದೆ. ಹ್ಮ್. ಆದ್ರಿಂದ ಆ ಕೊಲೆಗೆ ತಕ್ಕಂತೆ ನಾನು ನಿನ್ನ ಜನ್ಮ ಕುಂಡಲಿ ಬಂದು ಕೂತ್ಕೋತೀನಿ. ಆ ಏಜ್ ಬಂದ ತಕ್ಷಣ ನಾನು ನಿನಗೆ ಅದನ್ನು ರಿವರ್ಸ್ ಮಾಡ್ತೀನಿ ಅಂತ ಹೇಳಿದೆ ಗ್ರಹಗಳು. ಹ್ಮ್. ಆಗ ನಾನು ದಿನ 9 ಗ್ರಹ ಪೂಜೆ ಮಾಡೋ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೋದಲ್ಲ, ಹ್ಮ್. ಪ್ರೈಮ್ ಮಿನಿಸ್ಟರ್ ಆಗ್ಬೋದಲ್ಲ ನಾನು. ಎಲ್ಲ ಗ್ರಹಗಳು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿಬಿಟ್ರೆ ಇಲ್ಲ. ನೀನು ಪ್ರೈಮ್ ಮಿನಿಸ್ಟ್ರು ಅಥವಾ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗುವಂಥ ಪುಣ್ಯದ ಕೆಲಸ ಓದ್ ಜನ್ಮದಲ್ಲಿ ಮಾಡಿಲ್ಲ. ಆದ್ದರಿಂದ ನಿನಗೆ ಆ ಸ್ಥಾನದಲ್ಲಿ ನಾವು ಆಯಾ ಗ್ರಹಗಳು ನಾವು ಕೂತಿಲ್ಲ. ಆದ್ದರಿಂದ ನಾವು ನಿಮಗೆ ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ನೀ ಏನು ಓದ್ ಜನ್ಮದಲ್ಲಿ ಮಾಡಿದ್ಯೋ ಹ್ಮ್. ಅದ್ರ ಪ್ರಕಾರ ನಾವು ಆಯಾ ಸ್ಥಾನದಲ್ಲಿ ನಾವು ಕೂತ್ಕೊಂಡು ಕೆಲಸ ನಡೆಸ್ತೀವಿಯಪ್ಪ ಅಂತ ಗ್ರಹಗಳು ಹೇಳುತ್ತೆ. ಇದು ಗ್ರಹಗಳದ್ದು, ಇದಕ್ಕೆ ಗ್ರಹಚಾರ, ಗ್ರಹ ಸಂಚಾರ ಅಂತ ಹ್ಮ್. ಕರೀತಾರೆ. ಹ್ಮ್. ಹ್ಮ್. ಅದರಿಂದ ಯಾವ ಗ್ರಹಗಳು ಹ್ಮ್. ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ಹಂಗಂದ್ರೆ ಹ್ಮ್. ಎಲ್ಲರೂ ಪೂಜೆ ಮಾಡಿ ಎಲ್ಲರೂ ರಾಜ ಆಗ್ಬಿಡ್ಬೋದಿತ್ತಲ್ಲ. ಹಾಗಿದ್ರೆ ಎರಡನೇ ಪ್ರಶ್ನೆಗೂ ಇಲ್ಲೇ ಉತ್ತರ ಸಿಗ್ತಾ ಅಂತ. ಗ್ರಹಗಳ ದುಷ್ಪರಿಣಾಮದಿಂದ ತಪ್ಪಿಸ್ಕೋಬಹುದಾ ಅಂದ್ರೆ, ಆ ದುಷ್ಪರಿಣಾಮಗಳು ಏನಾದ್ರೂ ಇದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪ ಕರ್ಮಗಳೇ ದುಷ್ಪರಿಣಾಮಗಳಾಗಿರೋದು ಈ ಜನ್ಮದಲ್ಲಿ ನಮ್ಮ ಜಾತಕದಲ್ಲಿ. ಇದಕ್ಕೊಂದು ಚಿಕ್ಕದೊಂದು ಕಥೆ ಹಾ, 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 ಹೇಳ್ತೀನಿ. ಹಾ, ಕೃಷ್ಣ ತಾಯಿನ ನೋಡಕ್ ಹೋಗ್ತಾನೆ, ದೇವಿಕಿನ. ಹಾ. ದೇವಿಕಿ ನೋಡಕ್ ಹೋದಾಗ ದೇವಿಕಿ ಅಳ್ತಾಳೆ, ಏನಪ್ಪ 14 ವರ್ಷ ಆದ್ಮೇಲೆ ಬಂದಿದ್ಯಾ, ಹ್ಮ್. ನಮ್ಮ ಅಣ್ಣ ಕಂಸನೂ ಎಲ್ಲ ಹೋದ, ನಾವು ಇನ್ನೂ ಜೈಲಲ್ಲೇ ಇದೀವಲ್ಲ, ಏನಕ್ಕಪ್ಪ ನೀನು ನಮ್ಮನ್ನು ಬಿಡಿಸಿಲ್ಲ, ನಾನು ಇಲ್ಲೇ ಇದೀನಲ್ಲ, ನಿನ್ನ ಬಾಲ್ಯಾವಸ್ಥೆ, ನೀನು ಬೆಳೆದಿರೋದು ಏನು ನೋಡಕ್ ನಂಗೆ ಆಗ್ತಿಲ್ಲ ಅಂತ ದೇವಿಕಿ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಅಮ್ಮ ನೀನು 14 ವರ್ಷ ಇಲ್ಲಿ ಇರಲೇಬೇಕಮ್ಮ. ಹ್ಮ್. ಯಾಕೆ? ಓದ್ ಜನ್ಮದಲ್ಲಿ ನನ್ನನ್ನು ಕಾಡಿಗೆ ಹಟ್ಟಿಬಿಟ್ಟೆ ನೀನು. ಓದ್ ಜನ್ಮದಲ್ಲಿ ನಂಗೆ 14 ವರ್ಷ ವನವಾಸ ಕಳಿಸ್ದೆ ಅಲ್ಲ, ಅದ್ರ ಕರ್ಮ ನಿನ್ನ ಜಾತಕದಲ್ಲಿ ಹಾಗೆ ಗ್ರಹಗಳು ಬಂದು ಕೂತಿದೆ. ಅದಕ್ಕೆ ನೀನು ನನ್ನ ಕಾಡಿಗೆ ಹೋದೆ, ನೀನು ಜೈಲಲ್ಲಿ ಇದೆಯಾ ಅಷ್ಟೇ. ಕೈಕೇಯಿ. ಕೈಕೇಯಿ. ಹಾಗಾದ್ರೆ ನಾನು ಯಾರು? ನೀನು ಕೈಕೇಯಿ. ಹಾಗಾದ್ರೆ ನೀನು ಬೆಳೆಸ್ತೋರು ನನ್ನ ಕೌಸಲ್ಯ ದೇವಿ, ಯಶೋಧಾದೇವಿ. ಕೌಸಲ್ಯಂಗೆ ನೀನು ಮಗು ಆಟ, ಹ್ಮ್. ಮಗನ ಒಂದು ಆಸೆ, ಪ್ರೀತಿ ಎಲ್ಲ ಹಾಳು ಮಾಡಿಬಿಟ್ಟೆ, ಕಾಡಿಗೆ ಹಟ್ಬಿಟ್ಟೆ ನನ್ನ. 14 ವರ್ಷ ಏನು ಕಳ್ಕೊಂಡಿಲ್ಲೋ ಯಶೋಧಾದೇವಿ ಅಂದರೆ ಕೌಸಲ್ಯ ದೇವಿಗೆ ನಾನು ಆ ಸುಖ ಕೊಟ್ಟಿದ್ದೀನಿ, ನೀನು ನನ್ನ ಕಾಡಿಗೆ ಅಟ್ಟದೆ. ಅದರಿಂದ ನಿನ್ನ ಜಾತಕ ಜನ್ಮ ಕೊಂಡಿಲಿ 14 ವರ್ಷ ಕೂತ್ಕೋಬೇಕು ಅಂತ ಆಯಾ ಗ್ರಹಗಳು. ಶನಿ ಕಾರಾಗೃಹವಾಸ ಕಾರಕ, ಶನಿ ಜೈಲಿಗೆ ಕಳಿಸೋದು, ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋದು, ಶನಿ ಮಾಡಿಸೋದು ಅದನ್ನು, ಕಾರಾಗೃಹವಾಸ ಎಲ್ಲ. ಮತ್ತೆ ಅಗಲಿಕೆ, ಮಗನ್ನ ಗಂಡನ್ನ ಹೆಂಡತಿ ಅಪ್ಪನ ಬೇರೆ ಮಾಡೋದು ಶನಿ ಜೊತೆಗೆ ರಾಹು. ಇವರು ಆ ಥರ ನಿನ್ನ ಜಾತಲ್ಲಿ ಇದೆ. ಅದರಿಂದ ಹ್ಮ್. ನಿನ್ನ ಕರ್ಮ ತಪ್ಸಕ್ಕಾಗಲ್ಲ. ಹ್ಮ್. ನೀನು 14 ವರ್ಷ ನೀನಿರ್ಬೇಕು. ರಾಮನ್ಗೋಸ್ಕರ ಶಬರಿ ಕಾಯ್ತಾ ಇದ್ಲು. ಅವಳಿಗೆ ಕಾಡಿನಲ್ಲಿ ರಾಮ ಬರೋವರೆಗೂ ಗೆಡ್ಡೆ ಗಂಡ್ಸು ತಿಳ್ಕೊಂಡು ಅವಳು ಅಲ್ಲೇ ಇರಬೇಕು. ಅರಮನೆ ಇಲ್ಲ, ಅಪಾರ್ಟ್ಮೆಂಟ್ ಇಲ್ಲ, ವಿಲ್ಲ ಇಲ್ಲ, ಎಂಥದ್ದಿಲ್ಲ. ಅವಳು ಆ ಜಾತಕ ಹಂಗಿತ್ತು. ಆಗ ರಾಮ ಹೋದ, ಅವ್ನು ದರ್ಶನ ಕೊಟ್ಟ, ಅವಳಿಗೆ ಹಣ್ಣು ಕೊಟ್ಲು, ತಿಂದ ಮಾಡ್ದ. ಅಲ್ಲಿಗೆ ಅವಳು ಮುಕ್ತಿ ಸಿಕ್ತು. ಅಲ್ಲಿವರೆಗೂ ಆತ್ಮ ಹಂಗೆ ಇವತ್ತೂ ಶಬರಿ ಬದುಕ್ತಿಲ್ಲ ರಾಮ ಹೋಗ್ಲಿಲ್ಲ ಅಂದರೆ. ಆ ಜಾತಕ ಹಂಗಿತ್ತು. ಹ್ಮ್. ರಾವಣ ಶಿವನಿಂದ ಅಮರತ್ವ ಪಡೆದ, ಆತ್ಮಲಿಂಗ ತಗೊಂಬಂದ, ನಿಂಗೆ ಸಾವೇ ಇಲ್ಲ ಅಂದ. ಅವನು ಎಲ್ಲೂ ಸಾವು ಬರಬಾರ್ದು ಅಂತ ವರ ಕೇಳಿದ್ದ. ಆದರೆ ಒಬ್ಬ ರಾಮನಿಂದ ಅವನಿಗೆ ಸಾವು ಬಂತು. ಹಾಗಾದರೆ ಈಶ್ವರನ ವರ ಸುಳ್ಳಾಯ್ತಲ್ಲ. ಈಶ್ವರ ಯಾಕೆ ಕಾಪಾಡಲಿಲ್ಲ? ನಾನು ಆಗಲೇ ಹೇಳಿದೆ, ಯಾವ ಗ್ರಹಗಳು ಯಾವ ದೇವತೆ ನಮ್ಗೆ ಕಾಪಾಡಕ್ಕೆ ಸಾಧ್ಯ ಇಲ್ಲ. ನಮ್ದು ಏನು ಕರ್ಮ ಇದೆಯೋ ಆ ಕರ್ಮನೇ ನಡಿಬೇಕು. ಯಾಕಂದ್ರೆ ಓದ್ ಜನ್ಮದಲ್ಲಿ ರಾವಣ ಒಬ್ಬ ರಾಕ್ಷಸನಾಗಿದ್ದ. ಅದು ಕರ್ಮಕ್ಕೆ ಮತ್ತೆ ರೀಬರ್ತಾ ಆಯಿತು. ನೋಡಿ, ಕಾಡಿಗೆ ಬರಬೇಕು, ರಾವಣ ಸಂಹಾರ ಆಗಬೇಕು, ಸೀತೆನ ಅಪಹರಿಸ್ಕೋಬೇಕು, ರಾವಣ ಜಾತಕಲ್ಲಿ ಇತ್ತು. ಹ್ಮ್. ಅಂತ ದೊಡ್ಡ ರಾಜನ ಮಗ ಕಾಡಿಗೆ ಬಂದಿದ್ದ. ಎ ಸಿ ಇಲ್ಲ, ಫ್ಯಾನ್ ಇಲ್ಲ, ಒಳ್ಳೆ ಮನೆ ಇಲ್ಲ, ಶೆಡ್ಡಲ್ಲಿ ಕಾಡಲ್ಲಿ ಗುಹೆಯಲ್ಲಿ ಗುಡಿಸಲು ಮಲಗಿದ್ದ. ಅವನ ಜಾತಕ ಹಂಗಿತ್ತು. ಯಾಕಂದ್ರೆ ರಾಮ ಹಲವಾರು ರಾಕ್ಷಸನೆಲ್ಲ ಸಾಯಿಸಿದ್ದ. ಅದು ಕರ್ಮ ಅವನು ಅನುಭವಿಸ್ಬೇಕಾಯಿತು. ರಾಮ ಕೃಷ್ಣನೇ ಅನುಭವಿಸ್ಬೇಕು, ನಾವಲ್ಲ ಯಾವ ಲೆಕ್ಕ. ಅದರಿಂದ ಯಾವ ಗ್ರಹಗಳು ಯಾವ ದೇವತೆಗಳು ನಾವು ಸಪೋರ್ಟ್ ಮಾಡಲ್ಲ. ನೀವೇನೋ ಗ್ರಹ ಪೂಜೆ ಮಾಡಿದ್ರೆ, ದೇವತಾ ಪೂಜೆಗಳು ಮಾಡಿದ್ರೆ ಅದು ನೆಕ್ಸ್ಟ್ ಬರ್ತ್ಗೆ ಹೋಗುತ್ತೆ. ಆ ಬರ್ತು ಅದು ನಮ್ಮನ್ನ ಸಂರಕ್ಷಣೆ ಮಾಡಲ್ಲ. ಇದು ನನ್ನ ರಿಸರ್ಚ್. ಒಂದು ನಂಬಿಕೆ ಏನಂದ್ರೆ ಸರ್, ನಾವು ಮಾಡೋ ಒಳ್ಳೆ ಕೆಲಸಗಳು ನಮ್ಮ ಮಕ್ಕಳನ್ನ ಕಾಯುತ್ತೆ ಅಂತ. ಇದು ಸುಳ್ಳ ಹಾಗಿದ್ರೆ? ಯಾಕಂದ್ರೆ ನಾನು ಈ ಜನ್ಮದಲ್ಲಿ ಮಾಡೋದು ನನ್ನನ್ನ ಮುಂದಿನ ಜನ್ಮದಲ್ಲಿ ಕಾಯುತ್ತೆ ಅನ್ನೋದಿದ್ರೆ ಅದು ನನ್ನ ಮಕ್ಕಳನ್ನ ಕಾಯಲ್ವಾ? ಯಾಕಂದ್ರೆ ನಾವು ನಂಬೋದಂತೂ ನಾವಿವತ್ತು ಚೆನ್ನಾಗಿದ್ವಿ ಅಂದ್ರೆ ನಮ್ಮ ಹಿರಿಯರು ಮಾಡಿರೋ ಒಳ್ಳೆ ಕೆಲಸಗಳು ನಮ್ಮನ್ನ ಚೆನ್ನಾಗಿಟ್ಟಿದೆ ಅಂತ. ಅದು ಸುಳ್ಳ ಹಾಗಿದ್ರೆ? ಇಲ್ಲ, ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಸುಮಾರು ಹಲವಾರು ಜಾತಕಗಳು ನೋಡಿದಾಗ ಹಾ. ಎಷ್ಟೋ ಜನ ಮಕ್ಕಳು ಇವತ್ತು ಡ್ರಗ್ಸ್ ತಗೋತಾರೆ, ಹ್ಮ್. ಕೊಲೆ ಮಾಡ್ತಾರೆ, ಇನ್ನೊಂದು ಕೆಟ್ಟ ಚಟಕ್ಕೆ ಭಾಗಿಯಾಗಿದ್ದಾರೆ. ಕಾರಣ ಅವ್ರ ಅಪ್ಪ ಅಮ್ಮ ಮಾಡಿರೋ ಕರ್ಮಕ್ಕೆ. ಹ್ಮ್. ಅಂತ ಮಗ ಇವ್ರಿಗೆ ಉಡ್ಬೇಕು ಅಂತ ಅವ್ರ ಜಾತಕದಲ್ಲೂ ಇದೆ. ಹ್ಮ್. ಮಗನಿಂದ ತಂದೆ ತಾಯಿಗೆ ಪನಿಷ್ಮೆಂಟ್ ಆಗಬೇಕು.
ಅಪ್ಪ ಲಂಚ ತಗೋತಾನೆ, ಮೋಸ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಎಲ್ಲ ಮಾಡ್ತಾನೆ. ಎಲ್ಲ ತಂದು ದುಡ್ಡು ಇಟ್ಟೇನೆ ಮಗ ಡ್ರಗ್ಸು, ಸೆಕ್ಸು ಹೀಗೆಲ್ಲ ಶುರು ಮಾಡಿಕೊಂಡು ಏನು ಮಾಡಿರೋ ಅದೆಲ್ಲ ಅದು ಓಜಮದ ಋಣ. ಇವ್ನು ಮಾಡಿಡಬೇಕು, ಮಗ ಕಳಿಬೇಕು, ಅದು ಜೊತೆಗಿದೆ. ಅಲ್ಲಿ ಪಿತೃಶಾಪ ಬಂತು, ಎಲ್ಲದ ದೋಷ ಇದೆ ಅದರಲ್ಲಿ. ಹೀಗಾಗಿ ಕಾಸು ತಕ್ಕಂತೆ ಕಜಾಯ. ಅವ್ರು ಏನು ಕರ್ಮ ಮಾಡ್ತಾರೋ ಅದು ತಕ್ಕಂತೆ ಮಕ್ಳು ಇಡ್ತಾರೆ. ಅಪ್ಪ ಅನ್ಎಜುಕೇಟೆಡು, ಅಮ್ಮನೂ ಅನ್ಎಜುಕೇಟೆಡು, ಹೆಬ್ಬೆಟ್ಟು ಸೈನ್ ಹಾಕ್ತಾರೆ. ಹಳ್ಳಿ ಜನ ಅಲ್ಲಿ ಕೂಲಿ ಮಾಡು, ಅವ್ರ ಮಗ IAS IPS. ಅದೇ IAS IPS ಮಕ್ಳು ಇವತ್ತು 10th ಪಾಸ್ ಆಗಿಲ್ಲ, ರೋಡಿಸಮ್ ಮಾಡ್ಕೊಂಡು ಕೂತ್ಕೊಂಡು ಎಲ್ಲ ಥರ ಶೋಕಿ ಮಾಡ್ಕೊಂಡು ಹಾಳಾಗೋಗಿದ್ದಾರೆ. ಎಲ್ಲ ಒಳ್ಳೆ ಡೊನೇಷನ್ ಕೊಟ್ಟು ಸ್ಕೂಲ್ ಸೇರಿಸಿದ್ದಾರೆ, ಫೀಸ್ ಕಟ್ಟಿದ್ದಾರೆ, ಒಳ್ಳೆ ಕಾನ್ವೆಂಟು, ಒಳ್ಳೆ ಸ್ಕೂಲು. ಆದರೆ ಅವನು ಪಾಸ್ ಆಗ್ತಿಲ್ಲ. ಸರ್ಕಾರಿ ಸ್ಕೂಲಲ್ಲಿ ಮೈಲಿಗಟ್ಟಲೆ ನಡ್ಕೊಂಡು ಹೋಗಿರೋ ಇವತ್ತು ಇನ್ಸ್ಪೆಕ್ಟ್ರು ಮತ್ತು ಡಾಕ್ಟರ್ಸು, ಇಂಜಿನಿಯರ್ಸ್ ಆಗಿದ್ದಾರೆ. ಇದ್ರ ಬಗ್ಗೆನೂ ಒಂದು ವಿಚಾರ ಓದಿದ್ದೆ ರೀಸೆಂಟ್ ಆಗಿ. ಅಂದ್ರೆ ಕಳೆದ ಜನ್ಮದಲ್ಲಿ ನಮ್ಮ ಶತ್ರುಗಳು ಯಾರಾಗಿರ್ತಾರೋ ಈ ಜನ್ಮದಲ್ಲಿ ನಮ್ಮ ಮಕ್ಕಳಾಗಿ ಹುಟ್ಟುತ್ತಾರೆ. ಅಂದ್ರೆ ಮಕ್ಕಳಾಗಿ ಹುಟ್ಟುತ್ತಾರೆ ಅಂತಲ್ಲ, ಅಂಥ ಮಕ್ಕಳು ಅಂಥ ಮಕ್ಕಳು ಕೆಟ್ಟ ಮಕ್ಕಳಾಗಿರ್ತಾರೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ನಮಗೆ ಶತ್ರುಗಳಾಗಿರ್ತಾರೆ. ಅದೇ ನಾವು ಕಳೆದ ಜನ್ಮದಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಈ ಜನ್ಮದಲ್ಲಿ ನಮ್ಮ ಸೇವೆಯನ್ನ ಮಾಡುವಂತ ಮಕ್ಕಳು ಸಿಗ್ತಾರೆ ಅಂತೆಲ್ಲ. ಅಂದ್ರೆ ಎಂಥ ಮಕ್ಕಳು ನಮಗೆ ಹುಟ್ಟುತ್ತಾರೆ ಅನ್ನೋದ್ರ ಮೇಲೂ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ವಿ, ಒಳ್ಳೆ ಕೆಲಸಗಳು ಮಾಡಿದ್ವಾ, ಕೆಟ್ಟದ್ ಮಾಡಿದ್ವಾ ಅನ್ನೋದು ನಿರ್ಧರಿತವಾಗುತ್ತೆ ಅಂತ. ರೀಸೆಂಟ್ ನಾನು ಒಬ್ಬರು ಭೇಟಿ ಮಾಡಿದ್ರು. ಅವ್ರು ನೋಡಿದಾಗ ಅಣ್ಣ ತಮ್ಮಂದಿರು ಇವಾಗ ಗಂಡ ಹೆಂಡತಿ ಆಗ್ಬಿಟ್ಟಿದ್ದಾರೆ. ಓಜಮ್ದ ಅಣ್ಣ ತಮ್ಮಂದಿರು ಈಗ ಗಂಡ ಹೆಂಡತಿ, ಈಗಲೂ ಅವ್ರ ಗಲಾಟೆ. ಜಮ್ದಲ್ಲಿ ಅವನು ಮದುವೆ ಮಾಡಿಕೊಂಡು ಬಿಟ್ಬಿಟ್ಟಿರ್ತಾನೆ. ಅವಳು ಈ ಜಮ್ದಲ್ಲಿ ಬಂದು ಆ ಮದುವೆ ಆಗಿದ್ರು ಕೂಡ ಆ ಬ್ಯಾಲೆನ್ಸ್ಗೋಸ್ಕರ ಹೆಂಡತಿದು ಕೂಡ ಅವನು ಇನ್ನೊಬ್ರ ಜೊತೆ ಇದ್ದಾನೆ. ಅವನು ಅದು ಬ್ಯಾಲೆನ್ಸ್ ಕಳಿಬೇಕಲ್ಲ, ಋಣ ಜಮಾ ಆಗಿ ಅವ್ರಿಗಿರ್ತಾನೆ. ಯಾವ್ರು ಋಣ ಜಮಾ ಆಯಿತು ಅವಳು ಬಿಟ್ಟು ಹೋಗ್ತಾಳೆ. ನೋಡಿ, ಅವಳು ಮದುವೆ ಆಗಿ 2 ಮಕ್ಕಳಿದ್ದಾರೆ, ಇವನು ಮದುವೆ ಆಗಿದ್ದಾನೆ. ಮದುವೆ ಆಗಿದ್ರು ಕೂಡ ಮದುವೆ ಆಗಿ 2 ಮಕ್ಕಳಿರೋ ಜೊತೆ ಇವನಿದ್ದಾನೆ. ಮದುವೆ ಆಗಿರೋ ಹೆಂಡತಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ. ಅವಳು ದಿನ ಕೊಡೋ ಅಂತ ನನ್ನ ಗಂಡ ಮದುವೆ ಆಗಿ ನಾನು ಬಿಟ್ಬಿಟ್ಟು ಹೊಟ್ಟೋದ. ಅವಳು ಅವ್ನಿಗೇನಾದ್ರು ಮಾಡಿ ಬೇರೆ ಮಾಡಬೇಕು, ಏನೋ ಮಾಟ ಮಂತ್ರ ಮಾಡಿ ಅವರಿಬ್ಬರು ಬೇರೆ ಮಾಡಿ ನನ್ನ ಹತ್ರ ನನ್ನ ಗಂಡ ವಾಪಸ್ ಬರಬೇಕು ಅಂತ. ಅದರೊಳಗೆ ಅರ್ಥನೇ ಆಗ್ತಿಲ್ಲ. ಜಮ್ದಲ್ಲಿ ಅವನು ಮದುವೆಯಾಗಿ ಬಿಟ್ಟೊಟ್ಟಾಗಿದ್ದ, ಸುಖ ಕಮ್ಮಿ ಆಗಿತ್ತು, ಎಲ್ಲ ಲಾಸ್ ಆಗಿತ್ತು. ಈಗ ಅವಳು ಮತ್ತೆ ರೀಬರ್ತ್ ಆಗಿದ್ದಾಳೆ, ಅವಳು ಜಮಾ ಮಾಡ್ಕೋತಾ ಇದ್ದಾಳೆ. ಈಗ ಜಮ್ನ ಕೈ ಬಿಟ್ಟು ಹೋದೆ ನೀನು ಅಂತೇಳಿ ಅವಳು ಇಟ್ಕೊಂಡಿದ್ದಾಳೆ. ಇವನು ಅವಳು ಮದುವೆ ಆಗಿರೋ 2 ಮಕ್ಳಿಗೂ ಓದಿಸಿ ಇವ್ರಿಗೂ ಊಟ ಹಾಕಿ ಅವ್ನ ಕರ್ಮ ಜಮಾ ಆಗ್ತಾನೆ. ಎಲ್ಲಿವರೆಗೂ ಕರ್ಮ 0 ಆಯಿತು, ವಾಪಸ್ ಕಟ್ಕೊಂಡಿರೋ ಹೆಂಡತಿ ಹತ್ರ ಹೋಗ್ತಾನೆ. ಅವನಿನ್ನು ಅಲ್ಲ, ಮೊದಲನೇ ಹೆಂಡತಿ ಹತ್ರ ಮದುವೆ ಆಗಿರೋ ಹೆಂಡತಿ ಹತ್ರ ಬರ್ಬೇಕಾದ್ರೆ ಇನ್ನೂ 4 ವರ್ಷ ಬೇಕು. ಅಲ್ಲಿವರೆಗೂ ಅವನು ಅನ್ಅಫಿಷಿಯಲ್ ಆಗಿ ಅವಳ ಜೊತೆನೇ ಇರ್ತಾಳೆ. ಇದೆಲ್ಲ ಹಂಗೆ ನಡೀತದೆ ಇದು. ಅದರಿಂದ ನಾವು ಜಾತಕದಲ್ಲಿ ಎಲ್ಲ ಗೊತ್ತಾಗ್ತದೆ. ಇವರು ಜಮ್ ಏನದು 12ನೇ ಮನೆ ನಾವು ಏನಾಗಿದ್ವಿ ಅಂತ ಹೇಳುತ್ತೆ. ಲಗ್ನ ಇವಾಗ ಏನಾಗಿದ್ದೀವಿ ಅಂತ ಹೇಳುತ್ತೆ. 2nd ಹೌಸ್ ಲಗ್ನದಿಂದ ಮುಂದಿನ ಮನೆ ಮುಂದೆ ಎಲ್ಲುಡ್ತೀವಿ ಅಂತ ಹೇಳ್ತದೆ. ನಾವು ಎಷ್ಟು ಜನ ಅಣ್ಣಂದಿರು, ಅಕ್ಕಂದಿರು, ತಮ್ಮಂದಿರು, ಎಂತ ಅಪ್ಪ ಸಿಗ್ತಾನೆ. ಆಮೇಲೆ ಕೆಲವು ಮಕ್ಕಳಿಗೆ ಅಪ್ಪ ಇರ್ತಾನೆ, ಅಮ್ಮ ಇರಲ್ಲ. ಕೆಲವು ಮಕ್ಕಳಿಗೆ ಅಮ್ಮ ಇರ್ತಾಳೆ, ಅಪ್ಪ ಇರೋದಿಲ್ಲ. ಅದಕ್ಕೆಲ್ಲ ಏನು ಪಿತೃಶಾಪ ಮಾತೃಶಾಪದಿಂದ ಇದೆಲ್ಲ ಯಾವುದು ಏನು ಭಗವಂತ ಸುಮ್ಮನೆ ಕ್ರಿಯೇಟ್ ಮಾಡ್ತಾ ಕೂತ್ಕೊಳ್ಕೊಂಡು ಟೈಮ್ ಇಲ್ಲ. ನೀವೇನೇನು ಮಾಡಿದಿರೋ ಅದ್ ತಕ್ಕಂತೆ ಸುಖ ಸಂತೋಷ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಜಮ್ ನೀವು ಒಳ್ಳೇದು ಮಾಡ್ರೆ ನೆಕ್ಸ್ಟ್ ಕ್ಯಾರಿ ಆಗತ್ತೆ. ಈಗಲೇ ಇವಾಗಲೇ ವರಮಹಾಲಕ್ಷ್ಮಿ, ಗಣಪತಿ, ಗೌರಿ ಹಬ್ಬ ಎಲ್ಲ ಮಾಡ್ಬಿಟ್ಟು ದೊಡ್ಡ ಕರೋಡ್ಪತಿ ಮಾಡಲ್ಲ. ಹಂಗಿರಿ ಎಲ್ಲರೂ ವ್ರತ ಮಾಡಿ ದೊಡ್ಡ ಶ್ರೀಮಂತರಾಗ್ಬಿಡ್ತಿದ್ರು, ಎಲ್ಲರೂ MLA MP ಅವ್ರವ್ರ ಕರ್ಮಾನುಸಾರ. ಅದಕ್ಕೆ ರಾಜಯೋಗ, ರಾಜರಾಜೇಶ್ವರ ಯೋಗ ಅನ್ನೋದಕ್ಕೆ ಯಾವಾಗ ನಾವು ಎಷ್ಟು ಒಳ್ಳೇದು ಮಾಡ್ತೀವೋ ಅಷ್ಟು ನಮಗೆ ಎಲ್ಲ ಕಡೆ ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು ಸಿಗ್ತಾರೆ. ನಾವು ಎಷ್ಟು ತರಲೆ ಮಾಡ್ತೀವೋ ಅದೇ ಥರ. ನೋಡಿ, ಒಂದು 5 ಲಕ್ಷ ದುಡ್ಡು ಕೊಟ್ಟಿರ್ತಾನೆ, ಕೊಡದೆ ಹೋಗ್ಬಿಟ್ಟಿರ್ತಾನೆ, ಮೋಸ ಮಾಡಿಬಿಡ್ತೀವಿ. ಈಗ ನೀವು ನಂಗೆ 5 ಲಕ್ಷ ಕೊಟ್ಟಿರ್ತೀರಿ, ನಾನು ನಿಮಗೆ ಮೋಸ ಮಾಡಿಬಿಡ್ತೀನಿ. ನೀವೇನು ಮಾಡ್ತೀರಾ? 5 ಲಕ್ಷ ನಂದು ಹೋಯ್ತಲ್ಲ, ಲಕ್ಷ್ಮೀ ಶ್ರೀನಿವಾಸ್ ತೊಗೊಂಡು ಹೋಗ್ಬಿಟ್ನಲ್ಲ ಅಂತ ತುಂಬ ಶಾಪ ಹಾಕ್ತೀರಾ, ನರಳ್ತೀರಾ, ಇದು ಮಾಡ್ತೀರಾ. ನಾನು ಮತ್ತೆ ನಿಮ್ಮ ಮನೇಲಿ 5 ಲಕ್ಷ ಜಮಾ ಆಗೋಷ್ಟು ನಿಮ್ಮಲ್ಲಿ ಸೇವ್ ಮಾಡಿ ವಾಪಸ್ ಹೊಟ್ಟೋಗ್ತೀನಿ, ಮತ್ತೆ ಬರ್ತದೆ, ಆ ಋಣ ಜಮಾ ಆಗತ್ತೆ. ಈ ಜನ್ಮದಲ್ಲೇ ಆಗ್ಬೇಕು ಅಂತೇನಿಲ್ಲ ಅದು, ಅಲ್ವಾ? ನಾನು ನನ್ನ ಪರ್ಸನಲ್ ಸರ್ಕಲ್ ಅಲ್ಲಿ ನೋಡಿದಂತ ಒಂದು ಘಟನೆ, ಕೇಳಿದಂತ ಒಂದು ಘಟನೆ. ನನ್ನ ವೆರಿ ಗುಡ್ ಫ್ರೆಂಡ್ ಅವರು ಅವರ 6 ವರ್ಷದ ಮಗಳನ್ನ ಕಳ್ಕೊತಾರೆ. ಆ ಮಗಳು ಹುಟ್ಟೋದಕ್ಕೂ ಮುಂಚೆ ಅವರು ಅವ್ರ ತಾಯಿನ ಕಳ್ಕೊಂಡಿರ್ತಾರೆ. ತಾಯಿ ಜೊತೆ ತುಂಬಾ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಅವರದ್ದು, ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್. ಮಗಳು 6 ವರ್ಷಕ್ಕೆ ತೀರ್ಕೊಂಡಾಗ ಬಹಳ ತಲೆ ಕೆಟ್ಟಿ ಹೀಗೆ ಸಾಕಷ್ಟು ಜನರನ್ನ ಕೇಳ್ತಾರೆ, ಏನಾಗಿರಬಹುದು, ಯಾಕೆ ಹೀಗಾಯ್ತು ಅಂತ. ಆಗ ಒಬ್ರು ಅವ್ರ ಜಾತಕನ ನೋಡಿ ಹೇಳಿದ್ರಂತೆ, ನಿಮ್ಮ ತಾಯಿದು 6 ವರ್ಷ ಇನ್ನೂ ಅವರ ಆಯುಸ್ಸು ಬಾಕಿ ಇತ್ತು, ಅದನ್ನ ಅವರು ತೀರಿಸ್ಕೊಳ್ಳೋದಕ್ಕೆ ನಿಮ್ಮ ಮಗಳಾಗಿ ಹುಟ್ಟಿ ಅವರ 6 ವರ್ಷದ ಆಯುಸ್ಸನ್ನ ತೀರಿಸ್ಕೊಂಡು ಹೋಗಿದ್ದಾರೆ. ಬೇಜಾರ್ ಮಾಡ್ಕೋಬೇಡಿ, ಆತ್ಮಕ್ ಮುಕ್ತಿ ಸಿಕ್ಕಿದೆ, ಮತ್ತೆ ನಿಮಗೆ ಇನ್ನೊಂದು ಮಗು ಆಗತ್ತೆ ಅಂತ. ಅಂದ್ರೆ ಇದು ಕೇಳಿ ನಿಜವಾಗ್ಲೂ ನನಗೆ ಮೈಯೆಲ್ಲ ಜುಮ್ ಅನ್ಬಿಡ್ತು. ಅಂದ್ರೆ ಹೀಗೂ ಸಾಧ್ಯನಾ? ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ದುಡ್ಡು ಕಾಸು ಅದನ್ನ ಬಂದು ತೀರ್ಸೋದು ಒಂದು ತರ,
ಆಯಸ್ಸು ಉಳಿದಿದ್ರೆ ತನ್ನ ನೆಚ್ಚಿನ ಪುತ್ರನ ಮನೆಯಲ್ಲಿ ತಾನು ಪುತ್ರಿಯಾಗಿ ಬಂದು ಮಗನಿಗೆ ಅದನ್ನ ತೀರಿಸಿ ಹೋಗೋದು ನಾನೆಲ್ಲೂ ಕೇಳಿರ್ಲಿಲ್ಲ ಸರ್. ಇದೊಂದು ಘಟನೆ ನಾನು ಕೂಡ ಒಬ್ಬರದ್ದು ನೋಡಿದಾಗ ಹ್ಮ್ ಅವ್ರ ತಾತನೇ ರೀಬರ್ತ್ ಆಗಿದ್ದೇನೆ ಸ್ವಂತ ಆ ಮನೆಯಲ್ಲೇ. ಹ್ಮ್ ಅವರು ಬ್ಯಾಲೆನ್ಸ್ ಮಾಡ್ಬೇಕಾಗಿದ್ದ ಕೆಲಸ ಎಲ್ಲ ಹ್ಮ್ ಈ ಜಮೀನು ಹುಟ್ಟಿದೆ. ಆ ಹುಡುಗನ ಕಣ್ಣು, ಕಿವಿ, ಮೂಗು, ಬಾಯಿ, ಹೇರ್ ಸ್ಟೈಲು, ಆ ಕೂತ್ಕೊಳ್ಳೋ ರೀತಿ, ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತಾತನ ಥರನೇ ಇದೆ. ಸೊ ತಾತನೇ ರೀಬರ್ತ್ ಆಗಿದ್ದಾರೆ. ಆದ್ರೆ ನನಗೆ ಒಂದು ಡೌಟ್ ಏನಂದ್ರೆ ಸರ್, ಇವಾಗ ರೀಬರ್ತ್ ಆಗೋದು ಅಂದ್ರೆ ಆ ಆ ವ್ಯಕ್ತಿಯ ತಾತ ತೀರ್ಕೊಂಡ 10 ಅಥವಾ 13ನೇ ದಿನಕ್ಕೆ ಆ ಆ, ತಾಯಿಯ ಗರ್ಭಕ್ಕೆ ಬರ್ಬೇಕಾ ಆತ್ಮ, ಅಥವಾ ಆತ್ಮ ಎಷ್ಟು ವರ್ಷ ಬಿಟ್ಟು ಬೇಕಾದ್ರೂ ಆ ತಾಯಿ ಗರ್ಭಕ್ಕೆ ಬರಬಹುದಾ? ಗರುಡ ಪುರಾಣ ಪ್ರಕಾರ ಮತ್ತೆ ಗರ್ಭ ಸಂಹಿತೆ ಪ್ರಕಾರ ಒಂದು ಆತ್ಮ ಅಂದ್ರೆ ಸೋಲ್ ಮರಣ ನಂತರ 13ನೇ ದಿನಕ್ಕೆ ಅದು ಡಿಸೈಡ್ ಆಗುತ್ತೆ. ಅಲ್ಲಿ ಅವ್ರು ವೈಕುಂಠ ಸಮಾರಾಧನೆ ಅಂತ ನಮ್ಮಲ್ಲಿ ಮಾಡ್ತಾರೆ. ಹ್ಮ್ ಅಸ್ಥಿ ಸಂಚಯ, ಧರ್ಮೋದಕ ಎಲ್ಲ ಆದ್ಮೇಲೆ ವೈಕುಂಠ ಸಮಾರಾಧನೆ ಹ್ಮ್. ಮಾಡಿದ್ಮೇಲೆ ಆ ದೇಹ ಲಿಬರೇಟ್ ಆಗುತ್ತೆ. ಹ್ಮ್ ಅಂದ್ರೆ ಆತ್ಮ ಗರುಡ ಪ್ರಕಾರ ಈ ಹೆಬ್ಬೆಟ್ ಗಾತ್ರ ಇರ್ತದೆ. ಈ ದೇಹ ಸುಟ್ಬಿಟ್ಟಿರ್ತಾರೆ, ದೇಹನ ಊತಾಕ್ಬಿಟ್ಟಿರ್ತಾರೆ. ಅದರಿಂದ ಈ ಆತ್ಮ ಹೆಬ್ಬೆಟ್ ಗಾತ್ರ ಇದನ್ನ ಅಲ್ಲಿ ಹೋದಾಗ ಶರೀರ ಹೊಂದ್ಕೊಳ್ಳುತ್ತೆ. ಇದು ಆತ್ಮ ಹೆಬ್ಬೆಟ್ ಗಾತ್ರ ಇರುತ್ತೆ ಹೆಬ್ಬೆಟ್ ಅಷ್ಟೇ. ಸೈಜ್ ಇರೋದು. ಅಬ್ಬಾ. ಹಾ, ಹಾ, ಹಾ. ಹೆಬ್ಬೆಟ್ಗೆ ಐತೆ ಇದು ಎಲ್ಲ ಇದು ಒಪ್ಕೊಂಡಿದ್ದಾರೆ. ಎಲ್ಲ ಸೈನ್ಸ್ ಕೂಡ ಹೇಳುತ್ತೆ. ಸತ್ತ ಸೋಲನ್ನ, ಸತ್ತ ಹೆಣದಿಂದ ಆತ್ಮ ಹೊರಗೆ ಹೋಗುವಾಗ ಅದು ಇದು ಜ್ಯೋತಿ ತರ ಹೋಗುತ್ತೆ. ಹೆಬ್ಬೆಟ್ ಹ್ಮ್, ಹ್ಮ್, ಗಾತ್ರನೇ, ಹ್ಮ್. ಇನ್ನು ಯಾವ ಸೈಜ್ ಇಲ್ಲ. ಊತಾಕ್ಬಿಡ್ತಾರೆ ಅಥವಾ ಬಾಡಿ ಸುಟ್ಟು ಬಿಡ್ತಾರೆ. ಇದಕ್ಕೆ ದೇಹ ಇಲ್ಲ, ಈಗ ಹ್ಮ್. ಅಲ್ಲೋಗುತ್ತೆ. ಹ್ಮ್. ಇದು ಸೂಕ್ಷ್ಮ ಶರೀರ, ಅಲ್ಲಿಗೆ ಫಿಸಿಕಲ್ ಬಾಡಿ ಆಗುತ್ತೆ. ಆಗ ಅಲ್ಲಿ ಪನಿಷ್ಮೆಂಟ್ಸು ಏನೇನೋ ಇರ್ತದೆ. ಇಲ್ಲಿ ಮಗನಿಗೆ ಮದುವೆ ಮಾಡಿ ಭೂಲೋಕದಲ್ಲಿ ಸತ್ ಮೇಲೆ ಮದುವೆ ಮಾಡಿ ಅವ್ರಿಗೆ ಮಕ್ಕಳಾಗೋ ಥರ ಸ್ಟೇಜ್ ಬರೋವರೆಗೂ ಆ ಆತ್ಮ ಅಲ್ಲೇ ಇರ್ತದೆ. ಅದು ಏಕೆಂದರೆ ಸಾಯೋ ಸಮಯದಲ್ಲಿ ಮನಸ್ಸಲ್ಲಿ ಆಸೆ ಆಗೇ ಇರ್ತದೆ. ಹ್ಮ್. ಪ್ರಮಾಣ ಪಾ ನಿನ್ನ ಮಗನಾಗಿ ಹುಟ್ಟಾರು ಬಂದು ನಿನ್ನ ಋಣ ತೀರಿಸ್ತೇನಪ್ಪ ಹ್ಮ್. ಅಂತ ಹೇಳ್ಬಿಟ್ಟಿರ್ತಾರೆ. ಅಥವಾ ಅವನಿಗೂ ಅಷ್ಟೇ, ಎಂತ ಮೋಸ ಮಾಡಿದೆ, ನನ್ನ ಮಗನಿಗೆ ಏನೂ ಮಾಡಲಿಲ್ವಲ್ಲ, ನನ್ನ ಮಕ್ಕಳಿಗೆ ಏನೂ ಮಾಡಲಿಲ್ವಲ್ಲ ಏನೋ ಒಂದು. ಹ್ಮ್. ಹೀಗಾಗಿ ಏನೋ ಒಂದು ಸಾಯೋ ಸಮಯದಲ್ಲಿ ಆಸೆ ಆಕಾಂಕ್ಷೆ ಇಟ್ಕೊಂಡು ಮತ್ತೆ ಅದೇ ಗೋತ್ರದಲ್ಲಿ ಹುಡ್ತಾರೆ. ಅಬ್ಬಬ್ಬಬ್ಬ. ಅದೇ ಗೋತ್ರದಲ್ಲಿ. ಅದೇ ಗೋತ್ರ, ಅದೇ ವಂಶದಲ್ಲಿ ಬರ್ತಾ ಬಿಡ್ತಾರೆ. ಇದಂತೂ ಸತ್ಯ. ಹಾ, 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 ಹಾ. ಅವನು ಸಾಯೋ ಸಮಯದಲ್ಲಿ ಇದೇ ಚಿಂತೆ ಮಾಡಿ ಹೋದ, ಆಗ ಹ್ಮ್. ಮತ್ತೆ ಅದೇ ಸೋಲು, ನೀನು ಆಸೆ ಇಟ್ಕೊಂಡ್ಬಂದು ಮತ್ತೆ ಅದು ರೀಬರ್ತ್ ಆಗುತ್ತೆ. ಅದೇ ಗೋತ್ರ, ಅದೇ DNA ಒಳಗೆ, ಹ್ಮ್. ಅದೇ ಜೀನ್ಸಲ್ಲಿ ಬರ್ತದೆ. ಅಲ್ಲಿವರೆಗೂ ಕಾಯತ್ತೆ ಆತ್ಮ. ಅಲ್ಲೂ ಕಾಯ್ತಾ, ಅಲ್ಲಿವರೆಗೂ ಅವ್ನು ಮದುವೆ ಆಗ್ಬೇಕಲ್ಲ, ಅವನು ಹ್ಮ್. ಮದುವೆ ಆಗಬೇಕು, ಅವ್ರ ಮಕ್ಳು ಆಗೋ ಥರ ಆಗಬೇಕು. ಆಗ ಅದು ಈ ಇಚ್ಛಾಮರಣಿ ಅಂತ ಕೇಳ್ತಾರಲ್ಲ, ಹ್ಮ್, ಹಾಗೆ ಇದು ಹ್ಮ್. ಇಚ್ಛೆಯಿಂದ ಪೂರೈಸಿ ಮತ್ತೆ ರೀಬರ್ತ್ ಆಗ್ತಾರೆ ಕೆಲವರು. ಈ ಥರದ್ದು ಕೆಲವು ಸೋಲ್ಗಳಿವೆ. ಹ್ಮ್. ಕೆಲವು ಸೋಲು ಮತ್ತೆ ಉಡಬಾರ್ದಪ್ಪ, ಸಾಯಿ ಸಮಯ ಕೃಷ್ಣ ರಾಮ ಅಂತ ಸಾಕಂತೆ ಅವ್ರು ಮೋಕ್ಷ ಹೊಟ್ಟೋಗುತ್ತೆ. ಹಾ. ಇದು ಭಾಗವತ ಒಂದ್ ಕಡೆ ಹೇಳ್ತಾರೆ, ಅಜಾಮಿಳ ಕಥೆಯಲ್ಲಿ ಬರ್ತದೆ ಇದು. ಹ್ಮ್, ಹ್ಮ್, ಹ್ಮ್. ಅದರಿಂದ ಈ ನಮ್ಮ ಏನು ಅನ್ಕೋತೀವೋ ಅದ್ರ ಪ್ರಕಾರ ಆಗುತ್ತೆ ಅಂತೇಳಿ. ನಾನು ಸಿನಿಮಾ ಆ್ಯಕ್ಟರ್ ಆಗಬೇಕು ಅಂತ ಸಾಯುವ ಸಮಯದಲ್ಲಿ ಮತ್ತೆ ಸಿನಿಮಾ ಆ್ಯಕ್ಟರ್ಗೆ ಬರ್ತಾನೆ. ಆಮೇಲೆ ಆ ಸಿನಿಮಾ ಆ್ಯಕ್ಟ್ರಲ್ಲಿ ಏನೇ ಕಷ್ಟಗಳು ಅದು ಅವ್ನು ಅನುಭವಿಸ್ಬೋದು, ಅವ್ನ ಕರ್ಮ. ಸೊ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಬದುಕಿರುವಾಗ ಮಾತ್ರ ಅಲ್ಲದೀರಾ ನಮ್ಮ ಮುಂದಿನ ಜನ್ಮಕ್ಕೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದಕ್ಕೆ ಆತ್ಮಾನಾಂ ಶುದ್ಧಂತಿ ಹಾ. ಶಾಸ್ತ್ರ ಹೇಳಿದೆ. ಹಾ. ಪರಮಾತ್ಮಾಂ ಶುದ್ಧಂತಿ, ಅಂತರಾತ್ಮ, ಹ್ಮ್. ಮೈಂಡು, ಸಬ್ ಕಾನ್ಷಿಯಸ್ ಮೈಂಡು, ಸೋಲ್ ಮೂರು ಹ್ಮ್. ಶುದ್ಧ ಇದ್ರೆ ಮಾತ್ರ ಮೋಕ್ಷ, ಅಲ್ಲಿವರೆಗೂ ರೀಬರ್ತ್ ಆಗುತ್ತೆ. ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳ್ತಾರೆ. ಹಾ, ಇನ್ನು ಈ ಜನ್ಮದಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ತೊಂದರೆಗಳು. ಅದ್ರಲ್ಲಿ ಒಂದೇನಂದ್ರೆ ಇವ್ರಿಗೆ ದುಡ್ಡು ಕೊಟ್ಟೆ ವಾಪಸ್ ಬರಲಿಲ್ಲ. ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಸರ್. ಕೊಟ್ಟ ಹಣವನ್ನ ಮರಳಿ ಪಡೆಯೋದಕ್ಕೆ ಯಾವ ಮಂತ್ರ ಅಥವಾ ಯಾವ ಮುದ್ರೆ? ಐ ಥಿಂಕ್ ಇದಕ್ಕೆ ಮಂತ್ರ ಇರಬಹುದಾ? ಇದಕ್ಕೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮ ಅಂತ ಹೇಳ್ತದೆ. ಹಾ. ಆ, ಇದು ಈಗ ನನಗೆ ನೀವು ಹೋದ ಜನ್ಮದಲ್ಲಿ 5 ಲಕ್ಷ ಮೋಸ ಮಾಡಿದ್ರಿ, ಹ್ಮ್. ನೀವು ಹ್ಮ್. ತಗೊಂಡೋಗ್ಬಿಟ್ಟಿದ್ರೆ ಕೊಟ್ಟಿರಲಿಲ್ಲ, ನೀವು ಈ ಬರ್ತಲ್ಲಿ ಬಂದಂಗೆ ಅದು ಕೊಡಲೇಬೇಕಾಗ್ಬರ್ತದೆ. ಹ್ಮ್. ಅದು ಬರೋಕ್ಕೋಸ್ಕರ ಮುದ್ರ ಮಂತ್ರ ಮಾಡಬೇಕು. ಓ, ಅದಿದೆ, ಅದು ಇದೆ. ಬರ್ಬೇಕು ಅಂದ್ರೆ. ನಿಮ್ಮ ಅಕೌಂಟಲ್ಲಿ ಆ ಕರ್ಮ ಇದೆಯಲ್ಲ, ಹಾ. ನೀವು ತಗೊಂಡೋಗಿದ್ರಿ, ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಹಾ. ನಮ್ಮಿಬ್ಬರ ಮಧ್ಯೆ ಒಂದು ಎನರ್ಜಿ ಕರ್ಮ ಇದೆ. ಆ ಕರ್ಮಕ್ಕೆ ನಾವು ಒಂದು ಇನ್ಫ್ಲೂಯೆನ್ಸ್ ಮಾಡಬೇಕು. ಮಂತ್ರ ತಂತ್ರ ಹ್ಮ್. ಅದೆಲ್ಲ ಮಾಡ, ಅದಕ್ಕೆ ಮಂತ್ರ ತಂತ್ರ ಅಂತ ಹೇಳಿ ಬರ್ತದೆ. ಓ, ಅದ್ಭುತ. ಇದಕ್ಕೆ ಯಾವ್ದು ಸರ್? ಯಾವ ಮಂತ್ರ? ಲಕ್ಷ್ಮೀದಿ ಅಷ್ಟೋತ್ತರ ಯಾವ್ದಾರು ಹೇಳ್ಬೋದು. ಯಾವ್ದು? ಲಕ್ಷ್ಮೀ ಮಂತ್ರ ಅಷ್ಟೋತ್ತರಗಳು ಯಾವ್ದಾರು ಹೇಳ್ಬೋದು. ಹಾ, ಹಾ, ಹಾ. ಸರಿ, ಸರಿ. ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಲೆಸೋದಕ್ಕೆ? ಮನೆಯಲ್ಲಿ ಸುಖ ಶಾಂತಿ ಅಂದ್ರೆ ಪೀಸ್, ಸುಖ ಅಂದ್ರೆ ಹ್ಯಾಪಿನೆಸ್. ಹ್ಮ್. ಇವತ್ತಿನ ದಿವಸ ಮನೆ ಒಳಗೆ ಸುಖ ಇದೆ, ಶಾಂತಿ ಇಲ್ಲ. ಹ್ಮ್. ಎಲ್ಲರೂ ದುಡಿತಾರೆ, ಹ್ಮ್. ಎಲ್ಲ ಮೆಕ್ಯಾನಿಕಲ್ ಲೈಫ್. ಅದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್, ಪೀಸ್ ಆಫ್ ಮೈಂಡ್ ಇಲ್ಲ. ಹ್ಮ್.
ತಿನ್ನಕ್ಕಿಲ್ಲ, ಕಾರ್ ಇಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ, ಒಡವೆ ಇಲ್ಲ, ಆದರೆ ಪೀಸ್ಫುಲ್ ಆಗಿರ್ತಾರೆ. ಹ್ಯಾಪಿನೆಸ್ ಇಲ್ಲ, ಲಕ್ಸುರಿ ಇಲ್ಲ. ಸ್ಟ್ಯಾಂಡರ್ಡ್ ಆಫ್ ಲೈಫ್ ಬೇರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬೇರೆ. ಹ್ಮ್. ಸೊ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂದ್ರೇನು? ಏನು ಇಲ್ದನೋ ನಾನು ಆನಂದವಾಗಿದ್ದೀನಿ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನು? ನಂಗೆ ಕಾರೇ ಬೇಕು, ಸೈಟೇ ಬೇಕು, ವಾಚೇ ಬೇಕು, ಒಳ್ಳೆ ಮನೆ ಬೇಕು. ಈ ಥರದೆಲ್ಲ ನಾವು ಲಿವಿಂಗ್ ಬಗ್ಗೆ ಥಿಂಕ್ ಮಾಡ್ತೀವಿ. ಸುಖ ಶಾಂತಿ ಎರಡೂ ಸಿಗಬೇಕು ಅಂತಂದರೆ ನಮ್ಮ ಭಾವನೆಗಳು, ನಮ್ಮ ಆಚಾರಗಳು, ವಿಚಾರಗಳು ಶುದ್ಧ ಇರಬೇಕು. ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಮಗೆ ಪೀಸ್ ಆಫ್ ಮೈಂಡ್ ಹೋಗ್ತಾ ಇದೆ ಇವತ್ತು ದಿವಸ. ನೀವು ನನಗಿಂತ ಸಂಬಳ ಜಾಸ್ತಿ ತಗೋತೀರಾ, ನಾನು ನಿಮಗಿಂತೂ ಜಾಸ್ತಿ ಓದಿದ್ದೀನಿ. ಅಹಂ. ನಮ್ಮ ಆ್ಯಟಿಟ್ಯೂಡೇ ನಮಗೆ ಸುಖ ಶಾಂತಿ ಅಹಂ. ಆಮೇಲೆ ನಮ್ಮಲ್ಲೇ ಅಸೂಯೆ, ನಮ್ಮಲ್ಲೇ ಮೋಸ. ಗಂಡಂಗೆ ಗೊತ್ತಿಲ್ದಂಗೆ ಹೆಂಡತಿ ಏನೋ ಒಂದು ಮಾಡೋಕ್ಕೆ ಹೋಗ್ತಾಳೆ, ಹೆಂಡತಿ ಗೊತ್ತಿಲ್ಲದೆ ಗಂಡ ಅವಳು ಯಾರೋ ಇಟ್ಕೋತಾನೆ, ಏನೋ ಮಾಡ್ತಾನೆ. ನಮ್ಮಲ್ಲೇ ಮೋಸ ಇದ್ದಾಗ, ನಮ್ಮಲ್ಲೇ ಅಹಂಕಾರ ಅಸೂಯೆ ಇದ್ದಾಗ, ನೀವು ಎಂಥ 100% ವಾಸ್ತುಲಿದ್ರೂ ಕೂಡ, ಕೋಟಿಗಟ್ಟಲೆ ತಿಂಗಳು ಸಂಬಳ ತಗೊಂಡ್ರು ಕೂಡ ಸುಖ ಶಾಂತಿ ಸಿಗೋದಿಲ್ಲ. ನಾವು ವಾಸ್ತುಗೆ ಬೈತೀವಿ. ಆ ವಾಸ್ತು, ಆ ಡೋರ್ಸ್ ಇಲ್ಲ, ಕಿಟಕಿಸ್ ಇಲ್ಲ ಅಂತೆಲ್ಲ ನಾವು ಕರೆಕ್ಷನ್ಸ್ ಮಾಡೋಕ್ಕೋ ಶುದ್ಧ ಮೋಸ. ಅದು ವಾಸ್ತು ದೋಷ ಇಲ್ಲ ನನ್ನ ಪ್ರಕಾರ. ಇರೋದೇ ನಮ್ಮಲ್ಲಿ ದೋಷ. ಏನು? ನಮ್ಮ ಆ್ಯಟಿಟ್ಯೂಡ್ ಸರಿ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮತಮಾತ್ಸರ್ಯಗಳನ್ನು ನಾವು ತುಂಬಿ ತುಳುಕಿರುವಾಗ ಎಲ್ಲಾದರೂ ನಾವು ಸುಖ ಮತ್ತು ಶಾಂತಿ ಸಿಗ್ತಿಲ್ಲ. ಅದಕ್ಕೆ ನಲ್ಲಿರೋ ಅಹಂಕಾರ, ನಲ್ಲಿರೋ ದುರಹಂಕಾರ, ನಲ್ಲಿರೋ ಸುಳ್ಳು, ಮೋಸ, ವಂಚನೆ, ಡಬಲ್ ಗೇಮು, ಇದೆಲ್ಲ ಮಾಡಬೇಕು ಅಂತಂದರೆ ಕಾಳಿ ಮುದ್ರ ಮಾಡಬೇಕು. ಅದಕ್ಕೆ ಹೇಳಿ ದಿನ 5 ಮುದ್ರ ಮಾಡಿದೆ ಇದೊಂದು ಹೇಳಿದೆ. ಇದು ಮಾಡೋದ್ರಿಂದ ಹೊಟ್ಟೆ ಕಿಚ್ಚು ನಮ್ಮಲ್ಲೇ. ಗಂಡಂಗೆ ಹೆಂಡತಿ ಬೆಳವಣಿಗೆ ಕಂಡ್ರಾಗಲ್ಲ, ಹೆಂಡತಿ ಗಂಡ ಬೆಳವಣಿಗೆ ಕಂಡ್ರಾಗಲ್ಲ. ಈ ಥರದಲ್ಲಿ ಮನೆಯೊಳಗೆ ಹೊಟ್ಟು ಮತ್ತೆ ಮದುವೆ ಯಾಕೆ ಮಾಡ್ಕೊಂಡ್ರಿ? ಹೆಂಡತಿ ಆ ಸಮಾಜ ಸೇವೆ, ಈ ಸಮಾಜ ಪೇಪರಲ್ಲಿ ಟಿ ವಿ ಬರೋದು ನೋಡಿ ಗಂಡಂಗೆ ಅಸೂಯೆ. ಗಂಡ ಮೇಲಕ್ಕೆ ಬೆಳಿಗ್ಗೆ ಬಿಡ್ತಿಲ್ಲ. ಅದ್ಯಾವುದೋ ಒಂದು ಹುಡುಗಿ ಭರತನಾಟ್ಯ ಕಲ್ತ್ಬಿಟ್ಟಿಲ್ಲ, ಗಂಡ ಅಲೋ ಮಾಡ್ತಿಲ್ಲ. 15 ವರ್ಷ ಕಲ್ತು ಇವತ್ತು ಅವಳು ಮನೆ ಕೆಲಸ ಮಾಡ್ಕೊಂಡಿಲ್ಲ, ಭರತನಾಟ್ಯಕ್ಕೆ ಬಿಟ್ಟಿಲ್ಲ. ಗಂಡಂಗೆ ಅದಾಗ ಬರಲ್ಲ. ಹೀಗಾಗಿ ಅವಳಿಗೆ ಸುಖ ಶಾಂತಿ ಇಲ್ಲ ಅವಳಲ್ಲಿ. ಇವನಿಗೆ ಸಂಕಟ, ಅಸೂಯೆ. ಗಂಡನಿಗೆ ಯಾಕೆ ಡ್ಯಾನ್ಸ್ ಮಾಡ್ತೀಯಾ, ಹೋಗಿ ಬಣ್ಣ ಬಳ್ಕೊಂಡು ಗೆಜ್ಜೆ ಕಟ್ಕೊಂಡು ಯಾಕೆ ಡ್ಯಾನ್ಸ್ ಮಾಡ್ತೀಯಾ, ನಮ್ಮ ವಂಶದಲ್ಲಿಲ್ಲ, ಮತ್ತು ಯಾಕೆ ನೀ ಮದುವೆ ಮಾಡ್ಕೊಂಡೆ? ಮದುವೆ ಆದಮೇಲೆ ಬಿಡ್ತೀಯ ಅಂತ ಅಂದ್ಕೊಂಡೆ, ಬಟ್ ನೀವು ಮದುವೆ ಆದಮೇಲೆ ನಾನು ಡ್ಯಾನ್ಸ್ ಮಾಡೋಕ್ಕೆ ಪರ್ಮಿಷನ್ ಕೇಳ್ತಿದ್ದೆ, ನಾನು ಕೊಡಲ್ಲ ಅಂದವನು. ಹೀಗೆ ಇವು ಎಲ್ಲಾದರೂ ಒಂದು ವಿದ್ಯಾ ತಾರತಮ್ಯ, ಹಣದ ತಾರತಮ್ಯ, ರೂಪ ಮದ, ಯೌವನ ಮದ, ಇದರಿಂದಾಗಿ ಮದ ಅಹಂಕಾರದಿಂದ ನಮಗೆ ಸುಖ ಶಾಂತಿ ಸಿಗ್ತಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮಲ್ಲಿರೋ ಅಹಂಕಾರ. ಇದಕ್ಕೆ ನಾವು ಏನು ಮಾಡಬೇಕು? ಈ ಮುದ್ರೆ ಇಟ್ಕೊಂಡು ನಮ್ಮಲ್ಲಿರೋ ಶತ್ರುಗಳು ಯಾರು ಗೊತ್ತಾ? ಅಹಂಕಾರ, ದುರಹಂಕಾರ, ಗರ್ವ. ಇದಕ್ಕೆ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್. ಇದನ್ನು ದಿನ ಜಪ ಮಾಡಬೇಕು 5 ನಿಮಿಷ. ಮೊದಲು ನಮ್ಮಲ್ಲಿರೋ ಶತ್ರುನ ನಾಶ ಮಾಡಿದ್ರೆ ಬಾಹ್ಯ ರಂಗದ ಹೊರಗಿನ ಶತ್ರುಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಎಲ್ಲ ಅವ್ನು ಕಾರ್ ತೊಗೊಂಡ ಅಂತ ನನಗೆ ಹೊಟ್ಟೆ ಕಿಚ್ಚು. ಅವಳು ಪಕ್ಕದ ಮೇಲೆ ಸರೋಜಮ್ಮ ಒಂದು 5,000 ರೂಪಾಯಿ ಸೀರೆ ತೊಗೊಂಡ್ಬಿಟ್ಲಲ್ಲ, ನನ್ನ ಗಂಡ ಇಂಥ ತಂದು ಕೊಟ್ಟಿಲ್ಲ ಅಂತ ದಿನಾ ಅವಳು ಗಂಡಿಗೆ ಬೈಯೋದು ಮಾಡೋದು, ಹೊಟ್ಟೆ ಕಿಚ್ಚು ಬಿಡೋದು. ನಿಮ್ಗೆ ಹೆಂಗೆ ಸುಖ ಸಿಗುತ್ತೆ? ಇದು ಹೋಗ್ಬೇಕು ಇವಾಗ. ಈ ಥರ ಈ ನಮ್ಮಲ್ಲಿರೋ 6 ಜನ ಶತ್ರುಗಳು ಹೋದಾಗ ಮನೆಯಲ್ಲಿ ಸೌಖ್ಯ, ಸುಖ, ಶಾಂತಿ ಸಿಗ್ತದೆ. ಇದು ನನ್ನ ಒಂದು ಅನುಭವ. ಇನ್ನು ಯಾವ ಪೂಜೆ ಪುರಸ್ಕಾರದಲ್ಲೂ ಇಲ್ಲ. ನೀವು ಅವಾಗಲೇ ಹೇಳ್ದಾಗೆ ಸರ್, ಗ್ರಹಚಾರ ನಮ್ಮ ಜೀವನದಲ್ಲಿ ಏನೇ ಒಳ್ಳೇದು ಕೆಟ್ಟದ್ದು ಆದ್ರೂ ಎಲ್ಲವೂ ಗ್ರಹ ಸಂಚಾರದಿಂದ ಅಂತ ನಾವು ನಂಬಿದೀವಿ. ಈ 9 ಗ್ರಹಗಳನ್ನ ನಾವು ಒಲಿಸ್ಕೋಬಹುದಾ? ಅದರ ಆಶೀರ್ವಾದ ಪಡ್ಕೊಂಡು ಸುಖವಾಗಿರಬಹುದಾ? ಆಶೀರ್ವಾದ ಖಂಡಿತ ಕೊಡ್ತಾರೆ ಹಾ. ಎಲ್ಲ ಗ್ರಹಗಳು. ಹಾ. ಈಗ ಸೂರ್ಯ ಶಾಂತಿ ಮಾಡಿದ್ರಿ, ಮಂಗಳ ಶಾಂತಿ ಆಯ್ತು, ರಾಹು ಶಾಂತಿ, ಕೇತು ಶಾಂತಿ ಮಾಡಿದ್ರಿ. ಹ್ಮ್. ನೀನೀಗ ನಂಗೆ ಲಂಚ ಕೊಟ್ಟಂಗೆ ಅಂತ ಹೇಳ್ತಾರೆ ಅವರು. ಹ್ಮ್, ಹ್ಮ್, ಹ್ಮ್. ಓಜಮ್ದು ಎಲ್ಲ ಮಾಡಿಬಿಟ್ಟು, ಮಾಡಬಾರ್ದೆಲ್ಲ ಮಾಡಿ ಏನೇನೋ ಮಾಡಿ ಬಂದ್ಬಿಟ್ಟು ಈ ಜನ್ಮ ತಗೊಂಡು ನೀನು ನನಗೆಲ್ಲ ಪೂಜೆ ಹೋಮ ಎಲ್ಲ ಮಾಡಿಬಿಟ್ರೆ ಓಜಮ್ಮನ ನನಗೆ ಅಳ್ಸಕ್ಕಾಗಲ್ಲ. ಆಯಾ ಗ್ರಹಗಳು ಆಯಾ ಟೈಮಿಗೆ ಬಂದು ಆಯಾ ಏಜ್ಗೆ ಏನು ಮಾಡಬೇಕು, ಹ್ಮ್, ಒಳ್ಳೇದು ಕೆಟ್ಟದ್ದು ಮಾಡ್ತಾರೆ. ಹ್ಮ್. ಆದ್ರಿಂದ ನೀನು ಶಾಂತಿ ಪ್ರಯೋಗಗಳೆಲ್ಲ ಮಾಡೋದ್ರಿಂದ ಹ್ಮ್, ಏನಿಲ್ಲ. ಬಟ್ ಈಗ ಏನು ಮಾಡ್ತಿದ್ಯಲ್ಲ ಹ್ಮ್. ಪೂಜೆ, ಅದು ನೆಕ್ಸ್ಟ್ ಬರ್ತೀನಿ, ನಿನ್ಗೆ ನಾನು ಕೊಡ್ತೀನಿ, ಆಶೀರ್ವಾದ ಮಾಡ್ತೀನಿ. ಹ್ಮ್, ಇದು ಅಗ್ರಿಮೆಂಟ್. ದೇವತೆಗಳದ್ದು ಅಷ್ಟೇ, ಹ್ಮ್. ಗ್ರಹಗಳದ್ದು ಅಷ್ಟೇ. ಓಕೆ, ಓಕೆ. ಆದ್ರೆ ಈ ಜನ್ಮದಲ್ಲಿ ಆಯ್ತು, ಏನೋ ಲಿಮಿಟೆಡ್ ಒಂದು ಪುಣ್ಯ ಸಂಪಾದನೆಯಿಂದ, ಕಳೆದ ಜನ್ಮದ ಪುಣ್ಯ ಸಂಪಾದನೆಯಿಂದ ಏನು ನಾನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಅದನ್ನ ಹೊರತುಪಡಿಸಿ ಸ್ವಲ್ಪ ರೆಸ್ಪೆಕ್ಟ್, ಸ್ವಲ್ಪ ಪವರ್ ಅದನ್ನ ನಾನು ಪಡ್ಕೋಬಹುದಾ? ಅಂದ್ರೆ ಯಾಕಂದ್ರೆ ಪವರ್ ಅಂಡ್ ರೆಸ್ಪೆಕ್ಟ್ ಎಲ್ಲರಿಗೂ ಬೇಕು ಪ್ರಪಂಚದಲ್ಲಿ. ಜನ ನನ್ನನ್ನ ರೆಸ್ಪೆಕ್ಟ್ ಮಾಡಬೇಕು, ನನಗೆ ಪವರ್ ಇರಬೇಕು ಅನ್ನೋದು, ಇದು ಸಾಧ್ಯನಾ? ಯಾವುದೇ ಒಂದು ಮಂತ್ರ ಮುದ್ರೆಯಿಂದ ಇದು ಸಾಧ್ಯನಾ? ಖಂಡಿತ
ನಾನು ಆಗಲೇ ಹೇಳ್ತಾ ಇದ್ದೆ, ದಿನ ಒಂದು 5 ಮುದ್ರೆ ದಿನನಿತ್ಯ ಮಾಡೋ ಮುದ್ರೆ ತೋರಿಸಿ ಹೇಳಿದೆ. ಈ ಮುದ್ರೆಗಳ ಜೊತೆಗೆ ನನಗೆ ಪವರು ಬೇಕು ಮತ್ತು ಸುಖನೂ ಬೇಕು. ನನಗೆ ಕಾರಿಲ್ಲ, ಸೈಟ್ ತುಂಬ ದುಃಖದಲ್ಲಿದ್ದೀನಿ, ದರಿದ್ರಲ್ಲಿದ್ದೀನಿ. ಆದರೂ ನನಗೆ ಚೆನ್ನಾಗಿದ್ದು ಒಂದು ಪವರ್ ಬೇಕು ಅನ್ನೋದಾಗಿದ್ದರೆ, ನೀವು ನಿಮ್ಮಲ್ಲಿ ಏನು ಕೆಟ್ಟ ವೈಬ್ರೇಷನ್ ಇದೆಯೋ ಆ ವೈಬ್ರೇಷನ್ ಇಲ್ದೋರ ಜೊತೆ ಇರಬೇಕು ನಾವು. ಹ್ಮ್ 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 ಈಗ ನನ್ನಲ್ಲಿ ಕೆಲವುದೆಲ್ಲ ಕರ್ಮಗಳಿದೆ. ಹ್ಮ್ ಆ ಕರ್ಮ ಇಲ್ದೋರ ಜೊತೆ ನಾವು ಇದ್ದಾಗ ಆ ವೈಬ್ರೇಷನಿಂದ, ಆ ಕೆಮಿಸ್ಟ್ರಿಯಿಂದ, ಫ್ರೀಕ್ವೆನ್ಸಿಯಿಂದ ನನ್ನಲ್ಲಿ ಕೆಲವುದು ಚೇಂಜಸ್ ಆಗುತ್ತೆ. ಹ್ಮ್ ಅದರಿಂದ ಒಳ್ಳೆಯ ಸಹವಾಸ ಸತ್ಸಂಗ ಬೇಕು ಅಂತ ಹೇಳ್ತು You're an average of 5 people that you hang around with ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ನೀವು ಯಾರ ಜೊತೆ ಇರ್ತೀರೋ ಹಾಗಾಗ್ತದೆ. ಹಾ 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 ಹಾಗಾಗ್ತೀರಿ. ಹಾಗೆ ನೀವು ಯಾರ ವೈಬ್ರೇಷನ್ ಇದೆಯೋ, ಜನ ಒಳ್ಳೆ ಧ್ಯಾನ, ಜಪ, ತಪ, ಪೂಜೆ, ಒಳ್ಳೆ ಸಂಸ್ಕಾರ ಇರೋದು, ಆಚಾರ ವಿಚಾರ ಚೆನ್ನಾಗಿರೋರು, ಅಂಥ ಸಹವಾಸಲಿದ್ದಾಗ ನಿಮ್ಮ ಬಾಡಿಲಿರೋ ಮಾಲಿಕ್ಯೂಲ್ಸು, ಸೆಲ್ಸ್ ಅದನ್ನ ಎನರ್ಜಿನ ಸಕ್ ಮಾಡ್ಕೊಳ್ಳುತ್ತೆ. ನಮ್ಮ ಹೌರ ಫಿಸಿಕಲ್ ಬಾಡಿ ಇದು, ನಮ್ದು ಇನ್ನೊಂದು 2 ಬಾಡಿ ಇದೆ, ಸೂಕ್ಷ್ಮ ಮತ್ತೆ ಕಾರಣ ಶರೀರ. ಅವಾಗೇನಾಗತ್ತೆ, ಅದು ಎಳ್ಕೊಳ್ಳೋದಾಗ ಆಡಕ್ ಬರ್ತದನು ಆಡೋಗಾರ ಜೊತೆ ಇದ್ರೆ ಆಡ್ತಾನೆ ಇರ್ತಾನೆ. ಒಬ್ಬ ದೊಡ್ಡ ಕುಡುಕನ ಜೊತೆ ನಾನು ಫ್ರೆಂಡ್ ಮಾಡಿದ್ರೆ ನಾನು ಕುಡ್ದೇ ಇಲ್ಲ ಲೈಫಲ್ಲಿ, ಬಟ್ ಅವ್ನ ಸವಾಸು ನಾನು ಕುಡಿಯಕ್ಕೆ ಶುರು ಮಾಡಿಬಿಡ್ತೀನಿ. ವೈಬ್ರೇಷನ್, ಕೆಮಿಸ್ಟ್ರಿ. ಹೀಗಾಗಿ ನಮ್ಮಲ್ಲಿರತಕ್ಕಂಥ ಸೆಲ್ಸು, ಟಿಶ್ಯೂಸ್ ಏನು ಮಾಡುತ್ತೆ ಆ ಎನರ್ಜಿನ. ಈಗ ನಂಗೆ ಜ್ವರ ಬಂದಿದೆ, ಕೆಮ್ಮು ಬಂದಿದೆ, ನೀವು ನಮ್ಮ ಪಕ್ಕ ಇನ್ನೊಂದು ಅವರ್ ಕೂತಿದ್ರೆ ನಿಮಗೂ ಜ್ವರ ಹೋಗುತ್ತೆ, ಕೆಮ್ಮು ಹೋಗುತ್ತೆ. ನಾನೇನು ತಗೊಳ್ಳಿ ಅಂತ ಕೊಡಲಿಲ್ಲ, ತಗೊಳಮ್ಮ ಕೆಮ್ಮು, ತಗೊಳಮ್ಮ ಜ್ವರ ಅಂತ ಹೇಳೋದನ್ನ ಇಲ್ಲ. ನನ್ನ ಕೆಮಿಸ್ಟ್ರಿ ಹೌರ ಏನು ಮಾಡ್ತು, ವೈಬ್ರೇಷನ್ ಹೋಗಿ ನಾನು ಹೋದ್ಮೇಲೆ ನಿಮ್ಗೆ ಜ್ವರ ಕೆಮ್ಮು ಶುರುವಾಗ್ಬಿಡುತ್ತೆ. ನಾವೇನು ಬೇಕು ಅಂತ ಕೊಟ್ಟಿಲ್ಲ, ನೀವು ತಗೊಂಡಿಲ್ಲ. ಹಾಗೆ ಕೆಲವು ವೈಬ್ರೇಷನಿಂದ ಯಾರಿಗೆ ಈ ಮುದ್ರಾಮಂತ ತಂತ್ರ ಮಾಡೋಕ್ಕಾಗಿಲ್ವೋ, ಈ ಮುದ್ರಾಮಂತ ತಂತ್ರ ಮಾಡೋದು ಅವ್ರ ಜೊತೆ ಅಥವಾ ಒಳ್ಳೆ ಸಹವಾಸರ ಜೊತೆ ಇದ್ದಾಗ ನಮ್ದು ಎಷ್ಟೋ ಸೋಲಲ್ಲಿ ಕೆಲವು ಕರ್ಮಗಳು ಹೊಟ್ಟೋಗುತ್ತೆ. ನದಿ ಸ್ನಾನ ಮಾಡಿದ್ರು ಹೋಗಲ್ಲ, ಪೂಜೆ ಪುರಸ್ಕಾರ ಮಾಡೋಲ್ಲ. ಒಳ್ಳೆ ಸಹವಾಸ ಸತ್ಸಂಗದಿಂದ ನಮ್ಮ ಆಟಿಟ್ಯೂಡು, ಎಮೋಷನ್ಸ್ ಎಲ್ಲ ಬದಲಾವಣೆ ಆಗುತ್ತೆ. ಅದಕ್ಕೆ ಗರುಡ ಪುರಾಣದಲ್ಲಿ ಅಲ್ಲ, ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ, ತಾಯಿ ಚೆನ್ನಾಗಿಲ್ಲ, ತಂದೆನೂ ಚೆನ್ನಾಗಿಲ್ಲ, ಅಥವಾ ತಂದೆ ತಾನೇ ಇಲ್ವಾ, ಬಂಧು ಬಳಗನೂ ಸರಿ ಇಲ್ಲ, ಎಲ್ಲ ಕುಡುಕರು ಫ್ಯಾಮಿಲಿ, ಎಲ್ಲ ದರೋಡೆಯವರು, ಲಂಚಕೋರು ಫ್ಯಾಮಿಲಿ, ಇವ್ರು ಯಾರೂ ಸರಿ ಇಲ್ಲ ಅಂದರೆ ನೀನು ಒಳ್ಳೆ ಗುರು ಇಟ್ಕೋ, ಆಗ ಅವ್ರದ್ದು ಏನು ನೀನು ಸಿಗಬೇಕಾಗಿ ಸುಖ ಒಬ್ಬ ಗುರು ಕೊಡ್ತಾನೆ. ಒಬ್ಬ ಗುರು ಇಂಪಾರ್ಟೆಂಟು ಅಂತ ಹೇಳ್ತಾರೆ ಇಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ. ತಂದೆನೂ ಕುಡುಕ, ತಾಯಿನೂ ಕುಡುಕ, ತಂದೆನೂ ಲಂಚ, ತಾಯಿ ಲಂಚ, ಎಲ್ಲ ಕೆಟ್ಟ ಜನ ಅಂದರೆ ಮಕ್ಕಳು ಅದೇ ಥರ, ನೀವು ಹೆಂಗೆ ಬೀಜ ಹಾಕ್ತಿರೋ ಅದೇ ಥರ ಬೆಳೆಯುತ್ತೆ. ಅಂಥ ಸಂತತಿನೇ ಬರುತ್ತೆ DNA ಒಳಗಡೆ. ಎಲ್ಲ XX ಕ್ರೋಮೋಸೋಮ್, XY ಕ್ರೋಮೋಸೋಮ್ ಹಂಗೆ ಕ್ಯಾರಿ ಮಾಡಿಬಿಡುತ್ತೆ. ಅಪ್ಪ ದೊಡ್ಡ ಕುಡ್ಕ ಆದರೆ ಮಗನು ದೊಡ್ಡ ಕುಡ್ಕನೇ ಆಗಿ ಬರ್ತಾನೆ. ಅವನ ಅಪ್ಪ 10 ಬಾಟ್ಲು ಕುಡಿದ್ರೆ ಇವನು 20 ಬಾಟ್ಲು ಕುಡಿತ, ಯಾಕಂದರೆ ಜೀನ್ಸ್ ಕ್ಯಾರಿ ಮಾಡ್ತಲ್ಲ. ತಾಯಿ ಯಾವಾಗ ಅವಳು ಕೆಟ್ಟದವಳಾಗಿದ್ರೆ ಎಕ್ಸ್ ಅಥವಾ XY 2 ಕಾಂಬಿನೇಷನ್ ಏನಾಗುತ್ತೆ, ಮೈಟಾಸಿಸ್ ಮಿಯೋಸಿಸ್ ಅದು ಆಗುತ್ತೆ. ಅಪ್ಪಂದು ಅಮ್ಮದು 2 ಕೆಟ್ಟ ಗುಣ ಮಗನಲ್ಲಿ ಇರ್ತದೆ. ಇದನ್ನೆಲ್ಲ ಸರಿಪಡಿಸೋಕ್ಕೆ ಯಾರಿರೋದು, ಈ 2 ಕ್ರೋಮೋಸೋಮ್ಸ್ ಇಲ್ದಿರೋಂಥ ವ್ಯಕ್ತಿ ಯಾರಿದ್ರು ಅವನ ಜೊತೆ ಸೇರ್ಕೋ, ಆಗ ನಿಮಗೆ ಕ್ಲಿಯರ್ ಆಗುತ್ತೆ. ಒಬ್ಬ ದೊಡ್ಡ ವೈಶ್ಯವಾಟಿಕೆ ಒಬ್ಬ ಮಗ, ಅವಳು ಆಮೇಲೆ ಕೊನೆಗಳಿಗೆ ವಯಸ್ಸಾದ್ರೆ ಯಾರೋ ಒಬ್ಬರು ಮದುವೆ ಮಾಡ್ಕೋತಾಳೆ. ಆ ಹುಡುಗಿ ತಂದೆ ಯಾರು ಅಂತ ಗೊತ್ತಿಲ್ಲ. ಅವಳು ವೈಶ್ಯವಾಟಿಕೆ ಮಾಡೋವನು, ವೃತ್ತಿಲಿದ್ದವಳು, ತಂದೆ ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಅವ್ರ ಪದ್ಧತಿ ಹೇಗಿತ್ತು ಅಂತಂದರೆ, ಎಲ್ಲಮ್ಮನ ಗುಡ್ಡ ಇದೆಯಲ್ಲ, ಅಲ್ಲಿಗೆ ಹೆಣ್ಮಕ್ಳನ್ನ ಬಿಟ್ಬಿಡ್ತಿದ್ದಂತ ಅವಾಗ. ಹೀಗಾಗಿ ಆ ಮಗು ಜನನಾಗಿದೆ. ಅವನಿಗೀಗ 25 ವರ್ಷ. ಅವನಿಗೆ ಎಲ್ಲ ಥರ ಕೆಟ್ಟ ಸವಾಸ ಇದೆ. ಯಾರ್ಯಾರೋ ಅವ್ರ ತಾಯಿ ಮಲಗಿದ್ಲೋ ಅವ್ರದ್ದೆಲ್ಲ ಗಂಡಸದು ಜೀನ್ಸಲ್ಲಿ ಬಂದ್ಬಿಟ್ಟಿದೆ. ಅವನಿಗೆ ಎಲ್ಲಾದಲ್ಲೂ ಸಕ್ಸಸ್ ಇಲ್ಲ, ಎಲ್ಲ ಥರ ಹೊರಟು ಜೈಲು, ಕೋರ್ಟು ಎಲ್ಲ ಆಗೋಗ್ಬಿಟ್ಟಿದೆ. ಕೊನೆಗೆ ಅವನು ಯಾವುದೋ ಒಂದು ಒಳ್ಳೆ ಸಹವಾಸಕ್ಕೆ ಸೇರಿದಾಗ ಅವನ ಮಾತಾಡೋ ಶೈಲಿ, ಬುಧ, ವಿಶುದ್ಧ ಚಕ್ರ, ಅನಾಥ ಚಕ್ರ, ಎಲ್ಲ ಹೃದಯವಂತಿಕೆ, ಕರುಣೆ, ಕಟುಕತನ, ಹೊರಟು ಚಾಕು ತೋರಿಸೋದು, ಹೊಡೆದು ಬಿಡೋದು, ಈ ಥರದ್ದೆಲ್ಲ ಬಿಟ್ಟು ಈಗ ಒಂದು ಒಳ್ಳೆ ಸತ್ಪ್ರಜೆಯಾಗಿ ಈಗ ಅವನೊಂದು ಒಳ್ಳೆ ವ್ಯಕ್ತಿಯಾಗಿ ಸಮಾಜ ಗುರುತಿಸ್ಕೊತಾ ಇದ್ದಾನೆ. ಅದರಿಂದ ಯಾರಿಗೆ ನಮ್ಮ ಬೆಳೆಯೋ ವಾತಾವರಣ ಚೆನ್ನಾಗಿಲ್ಲ, ನಮ್ಮ ರಕ್ತದಲ್ಲೇ ಅಪ್ಪ ಅಮ್ಮನ ಗುಣ ಬಂತು, ನಮ್ಮ ರಕ್ತದಲ್ಲೇ ವಂಶ ಪಾರಂಪರೆ, ಕಳ್ತನ, ಕೊಲೆಗಾರರು, ರೌಡಿಸಮ್ ಮಾಡೋ ರಕ್ತ ನಾನು ಹುಟ್ಟಿದ್ರೆ ಅದನ್ನೆಲ್ಲ ಕರೆಕ್ಷನ್ ಮಾಡಲಿಕ್ಕೆ ಮುದ್ರಾ ಮಂತ್ರ, ತಂತ್ರ ಪ್ಲಸ್ ಸಹವಾಸ, ಇದಿಷ್ಟೇ. ಇನ್ಯಾವ್ದು ಪೂಜೆ ಹೋಮ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಜೀನ್ಸಲ್ಲಿ ಕೂತ್ಬಿಟ್ಟಿದೆಯಲ್ಲ, ಅದೆಲ್ಲ ಆಸ್ ಪರ್ ಜೆನೆಟಿಕ್ಸ್ ಥಿಯರಿ ಪ್ರಕಾರ ಅದೆಲ್ಲ ಕ್ಯಾರಿ ಆಗಲೇಬೇಕು. ಸರ್, ಎಷ್ಟು ಇನ್ ಡೆಪ್ತ್ ಅಂದರೆ ಇದ್ರ ಬಗ್ಗೆ ಮಾತಾಡ್ತಾ ಅಗದಷ್ಟು ನಾವು ವಿಷಯಗಳನ್ನ ಹೆಕ್ತಾನೆ ಹೋಗಬಹುದು, ತೆಗಿತಾನೆ ಹೋಗಬಹುದು. ಮುದ್ರಾ ಮತ್ತು ಮಂತ್ರಗಳ ಬಗ್ಗೆ ಏನು ಮಾತಾಡಿದ್ವಿ ಈ ಎಪಿಸೋಡಲ್ಲಿ. ನಮ್ಮ
ಮತ್ತೊಂದು ಎಪಿಸೋಡ್ ಮಾಡಲೇಬೇಕು ನಾವು ಅಬೌಟ್ ಮಂತ್ರ ಹಾಗೂ ತಂತ್ರ. ತಂತ್ರ, ಮಂತ್ರ, ಯಂತ್ರ ಅಂತಿದ್ದ ಹಾಗೆ ಸಾಮಾನ್ಯ ಜನರಲ್ಲಿ ಭಯನೇ ಹೆಚ್ಚು. ಆದ್ರೆ ನೀವ್ ಹೇಳ್ತೀರಾ ಪ್ರತಿ ಮನೆಯಲ್ಲೂ ಒಬ್ರು ಮುದ್ರಾಗಳನ್ನ ಬಲ್ಲವರು, ಮುದ್ರೆಯನ್ನ ಬಲ್ಲವರು. ಮಾಂತ್ರಿಕ ಮಂತ್ರ ಸಿದ್ಧಿ ಮಾಡಿ ಒಬ್ಬ ಮಾಂತ್ರಿಕನಾಗಬೇಕು, ತಂತ್ರಗಳನ್ನ ಮಾಡಿ ಮಾಡಿ ಒಬ್ಬ ತಾಂತ್ರಿಕನಾಗಬೇಕು, ಯಂತ್ರ ಮಾಡಿ ಒಬ್ಬ ಯಾಂತ್ರಿಕನಾಗಿರ್ಬೇಕು, ಮನೆಗೊಬ್ಬ ವೈದ್ಯನಾಗಬೇಕು. ಆಗ್ಲೇ ನಾವೆಲ್ಲಾ ತರ ದುಡ್ಡನ್ನು ಸೇವ್ ಮಾಡ್ಬೋದು. ಸುಖ ಮತ್ತೆ ಶಾಂತಿ ಕೇಳಿದ್ರಲ್ಲ, ಅದು ಸಿಗುತ್ತಾ. ಸರ್, ಬಹಳ ಧನ್ಯವಾದಗಳು ಇಷ್ಟೆಲ್ಲ ವಿಷಯಗಳನ್ನ ನಮಗೆ ಒಂದು ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ. ನಿಮ್ಮ ಸಮಯಕ್ಕೆ, ನಿಮ್ಮ ಅಗಾಧವಾದಂಥ ಜ್ಞಾನ ಭಂಡಾರದಿಂದ ಇಷ್ಟೆಲ್ಲ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಬಹಳ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.